ಸೊ ಬಹುಶಃ ಅತ್ಯಂತ ಸುಂದರವಾದ ಮತ್ತು ಸಂತೋಷಕರವಾದಂಥ ಫ್ಯಾಮಿಲಿ ನಿಮ್ಮದು. ನಿಮ್ಮ ಮಕ್ಕಳು ಅಂದರೆ ನಿಮ್ಮ ಬಹಳ 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 ಪ್ರಾಣ ಅಂತ ಕೇಳ್ಪಟ್ಟಿದ್ದೀನಿ. ಹೌದು. ಸ್ವಲ್ಪ ಹೇಳ್ಬೋದಲ್ಲ ನಮಗೂ? ಎಲ್ಲಿಂದ ಆರಂಭ ಮಾಡಬೇಕು, ಎಲ್ಲಿ ಮುಗಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ನೋಡಿ, ನಾನು ಟೀಚರ್ ಅಂತ ನನ್ನನ್ನು ಯಾವಾಗ ಕರೀತಾರೆ ಅಂದರೆ ನನಗೆ ಸ್ಟೂಡೆಂಟ್ಸ್ ಇದ್ದರೆ, ಇಲ್ಲ ಟೀಚರ್ ಅಂತ ಯಾರು ಕರೀತಾರೆ. ಹಾಗೆ ನಾನೊಬ್ಬ ತಂದೆ ಕೂಡ. ತಂದೆ ಅಂತ ಯಾವಾಗ ಆದೆ ನಾನು ಅಂದರೆ ನನಗೊಬ್ಬಳು ಮಗಳು ಬಂದ ಮೇಲೆ. ಅಲ್ಲಿ ತನಕ ನಾನು ತಂದೆ ಅಲ್ಲ. ಒಬ್ಬ ಮನುಷ್ಯ ಗಂಡು ಅಂತಿದ್ದವನು ಗಂಡ ಅಂತಾಗೋದು ಹೆಂಡತಿ ಬಂದ ಮೇಲೆ. ಹೆಂಡತಿ ಇಲ್ಲದೆ ಗಂಡ ಇರೋದಿಲ್ಲ. ಒಂದು ಹೆಣ್ಣು ಹೆಂಡತಿ ಅಂತಾಗೋದು ಗಂಡ ಬಂದ ಮೇಲೆ. ಹಾಗೆ ಒಂದು ಹೆಣ್ಣು ತಾಯಿ ಆಗೋದು ಮಗನೋ ಮಗಳು ಬಂದ ಮೇಲೆ. ಪ್ರಾಮಾಣಿಕವಾಗಿ ಹೇಳಿ, ಸತ್ಯ ಹೇಳಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ನಾನು ಹೇಳುವುದು ಎಲ್ಲ ಸತ್ಯ. ಕೇಳಿ. ಸತ್ಯವಾಗಿ ಹೇಳಿ. ನಿಮ್ಮ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾಗ ನಿಮಗೆ ಗಂಡಾಗಬೇಕು ಅಂತಿತ್ತ, ಹೆಣ್ಣಾಗಬೇಕು ಅಂತಿತ್ತ? ಸತ್ಯವಾಗಿಯೂ ಹೆಣ್ಣಾಗಬೇಕು ಅಂತಿತ್ತು. ಯಾಕೆ ಅಂತ ಹೇಳಿಬಿಡ್ತೀನಿ. ಶ್ರೀಮತಿ ಕೃಷ್ಣೇಗೌಡರಿಗೆ ಅವ್ರಿಗೂ ಹೆಣ್ಣಾಗಬೇಕು ಅಂತಿತ್ತು. ಅವರ ತಂದೆ ತಾಯಿಗಳಿಗೆ ಅವ್ರ ತಂದೆ ತಾಯಿಗಳಿಗೆ ಗಂಡು ಮಗು ಆಗಬೇಕು ಅಂತಿತ್ತು. ಇತ್ತು. ಆದರೆ ಅದನ್ನು ಮೀರಿ ನಮ್ಮ ತಂದೆ ತಾಯಿಗಳಿಗೂ ಬಹುಶಃ ಗಂಡಾಗಬೇಕು ಮೊದಲನೇ ಮಗು ಅಂತಿತ್ತು. ಆದರೆ ನಮಗೆ ಮಾತ್ರ ಅದು ಹೆಣ್ಮಗು ಆಗಬೇಕು ಅಂತಿತ್ತು. ಯಾಕೆ ಅಂದರೆ ನನಗೆ ಮೊದಲಿಂದಲೂ ಒಂದು ಭಾವ, ಅದೇನೆಂದರೆ ಒಂದು ಹೆಣ್ಮಗುವನ್ನು ಮನೆಯಲ್ಲಿ ಸಾಕದೇ ಇದ್ದರೆ ನನ್ನ ಬದುಕು ಪರಿಪೂರ್ಣ ಆಗೋದಿಲ್ಲ ಅಂತ. ನನಗೂ ನನ್ನ ಶ್ರೀಮತಿಯವ್ರಿಗೂ ಹೆಚ್ಚು ಕಡಿಮೆ ಇದೇ ಅಭಿಪ್ರಾಯ. ಒಂದು ಹೆಣ್ಮಗುನ ಸಾಕಬೇಕು. ನಾವು 2 ಮಕ್ಕಳು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ವಿ. ಒಂದೇ ಕಾರಣಕ್ಕೆ, ಈ 2 ಮಕ್ಕಳಿದ್ದರೆ ಅದು ಅಕ್ಕ ತಂಗಿ, ಅಕ್ಕ ತಮ್ಮ, ಅಣ್ಣ ತಂಗಿ, ಏನು ಬೇಕಾದರೂ ಆಗ್ಬೋದು. ಈ ಅವರ ನಡುವಿನ ಒಂದು ಸಂಬಂಧ ಇರುತ್ತಲ್ಲ, ಅಣ್ಣ ತಂಗಿ ಬಾಂಧವ್ಯ, ಅಕ್ಕ ತಂಗಿ ಬಾಂಧವ್ಯ, ಈ ಬಾಂಧವ್ಯ ಇರುತ್ತಲ್ಲ, ಆ ಬಾಂಧವ್ಯ ಅವ್ರಿಗೆ ಸಿಗಬೇಕು ಅಂತ, ಅದರ ಸೊಗಸು ಸಿಗಬೇಕು ಅಂತ. ತಂದೆ ಮಕ್ಕಳ ಬಾಂಧವ್ಯದ ಸೊಗಸು ನಮಗೂ ಅವ್ರಿಗೂ ಸಿಗುತ್ತೆ. ಆದರೆ ಒಂದೇ ಮಗು ಆದರೆ ಅವರಿಗೆ ಅಣ್ಣ ತಂಗಿಯ, ಅಕ್ಕ ತಂಗಿಯ ಬಾಂಧವ್ಯ ಸಿಗೋದಿಲ್ಲ. ಅದು ಸಿಗಬೇಕು ಅನ್ನೋ ಕಾರಣಕ್ಕೆ ನಮ್ಗೆ 2 ಮಕ್ಕಳು ಬೇಕು ಅಂತಿತ್ತು. ಆಮೇಲೆ ಸಾಧ್ಯ ಆದರೆ ಒಂದು ಹೆಣ್ಮಗು ಸಾಕಿದ್ಮೇಲೆ ಇನ್ನೊಂದು ಗಂಡು ಮಗು ಆಗಲಿ ಪರವಾಗಿಲ್ಲ ಅಂತಿತ್ತು. ಆದರೆ ಈ ಮಾತನ್ನು ನೀವು ನಂಬಬೇಕು, ನನಗೆ 2 ಹೆಣ್ಮಕ್ಳಾದರು. 2 ಗಂಡು ಮಕ್ಕಳಾಗ್ಬಿಟ್ಟಿದ್ದರೆ ನಾನು ಎಲ್ಲಾದರೂ ಒಂದು ದತ್ತು ತೊಗೊಂಡು ಒಂದು ಹೆಣ್ಮಗುನ ಸಾಕ್ತಿದ್ದೆ. ಯಾಕೆಂದರೆ ನನಗೆ ಮಾತ್ರ ಹೆಣ್ಮಗುನ ಸಾಕದೇ ಇದ್ದರೆ ಮನೆ ಪೂರ್ಣವಾಗೋದಿಲ್ಲ ಅಂತ. ಅದು ನನ್ನ ಅಭಿಪ್ರಾಯ. ಹಾಗಾಗಿ ನಮಗೆ ಮೊದಲನೇ ಮಗು ಬಂದಾಗ ನಾನು ಸ್ವರ್ಗಕ್ಕೆ 3 ಗೇಣು ಹಾರಾಡ್ತಾ ಇದ್ದೆ. ನಾನು ಅಷ್ಟು ಸಂತೋಷವಾಗಿದ್ದೆ. ನನ್ನ ಮಕ್ಕಳು 2 ಹೆಣ್ಮಕ್ಕಳು ನನಗೆ. ದೊಡ್ಡವಳು ಸಿಂಚನ ಸುಗಂಧಿನಿ, ಚಿಕ್ಕವಳು ಸುಗಮ ಸುಹಾಸಿನಿ. ಇಲ್ಲಿಯವರೆಗೆ ಒಮ್ಮೆ ಕೂಡ ನಮ್ಮ ಕೈಲಿ ಅಂತ ಕೂಡ ಗದರಿಸ್ಕೊಂಡಿಲ್ಲ. ಒಮ್ಮೆನೂ ನಾವು ಗದರಿಲ್ಲ ಅಂತ ಹೇಳೋದಿಲ್ಲ ನಾನು, ಅವರು ಗದರಿಸ್ಕೊಂಡಿಲ್ಲ. ಅಷ್ಟು ಆನಂದ ಕೊಟ್ಟಿದ್ದಾರೆ ಬದುಕಿನಲ್ಲಿ, ನಮಗೆ ಅಷ್ಟು ಸಂತೋಷ ಕೊಟ್ಟಿದ್ದಾರೆ. ನಿಮಗೆ 2 ಹೆಣ್ಣೆ ಆಯಿತು, ಗಂಡು ಆಗಲಿಲ್ಲ ಅಂದಾಗ ಹಿಂದೆ ಮುಂದೆ ದೊಡ್ಡವರು ಚಿಕ್ಕವರು ಎಲ್ಲರೂ ಒಂದು ಕಾಮೆಂಟ್ ಹೇಳಿರ್ತಾರೆ, ನಿಮ್ಗೊಂದು ಗಂಡು ಮಗು ಆಗಬೇಕು ಅಂತಂತಾರೆ. ಐ ಡೋಂಟ್ ಕೇರ್. ಬಹುಶಃ ಪ್ರಪಂಚದ ಯಾವ ಸಮಾಜದಲ್ಲೂ ಇಲ್ಲದಿರೋಂಥ ಒಂದು ಟ್ಯಾಬು ಏನಪ್ಪ ಅಂತಂದರೆ ಗಂಡು ಹೆಣ್ಣು ಅನ್ನೋದು. ಬಹುಶಃ ನಾನು ಕೇಳಲ್ಪಟ್ಟ ಯುರೋಪಿಯನ್ ಸೊಸೈಟಿ ಆಗ್ಬೋದು, ಆಸ್ಟ್ರೇಲಿಯನ್ ಸೊಸೈಟಿ ಆಗ್ಬೋದು, ಆರ್ ಅದು ಓಲ್ಡ್ ಸೊಸೈಟಿ ಆಗ್ಬೋದು, ಓಲ್ಡ್ ಹಿಸ್ಟ್ರಿ ಆಗ್ಬೋದು, ಎಲ್ಲ ಕಡೆ ಹೆಣ್ಮಗು ಅಂತ ಒಂದು ಸೆಲೆಬ್ರೇಷನ್ ಮಾಡ್ತಾರೆ. ದರಿದ್ರ ನಮ್ಮ ಸೊಸೈಟಿಯಲ್ಲಿ ಮಾತ್ರನೇ ಅದನ್ನು ಒಂದು ಟ್ಯಾಬು ಥರ ಕರೆಕ್ಟ್ ಮಾಡ್ತಾರೆ. ಇವತ್ತು ಗಂಡು ಬೇಕು ಅಂತಲೇ ಹೇಳ್ತಾರೆ. ಬಟ್ ಹೆಣ್ಣಿಲ್ಲ ಅಂದರೆ ಸೊಸೈಟಿ ಕಂಪ್ಲೀಟ್ ಆಗೋದೇ ಇಲ್ಲ. ಹೆಣ್ಣಿಲ್ಲ ಅಂದರೆ ದೇಶ ಕಟ್ಟೋಕ್ಕೆ ಆಗಲ್ಲ. ಹೆಣ್ಣಿಲ್ಲ ಅಂದರೆ ಜೀವನ ನಡೆಯೋದೇ ಇಲ್ಲ. ಆದರೂ ಕೂಡ ನಾವಿನ್ನೂ ಆ ಟ್ಯಾಬು ಇಟ್ಕೊಂಡೇ ಇದ್ದೀವಿ. ಇಷ್ಟೆಲ್ಲ ವೈರುಧ್ಯಗಳು, ಆ ದರಿದ್ರಗಳು ಇಟ್ಕೊಂಡು ನಮ್ಮ ಸೊಸೈಟಿ ಸರಿ ಅನಿಸುತ್ತೆ ಆ ವಿಷಯದಲ್ಲಿ ನಿಮ್ಮ ಪ್ರಕಾರ? ನನಗೆ ತುಂಬ ಸಂಕಟ ಆಗುತ್ತೆ ಆವಾಗ. ಆಮೇಲೆ ಈ ಹೆಣ್ಣನ್ನು ಹೀಗೆ ಅವಮಾನಿಸುವುದು ತಾಯ್ತನವನ್ನು ಅವಮಾನಿಸ್ದಂಗೆ ನಾವು. ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಿರ್ತೀನಿ, ಪ್ರತಿಯೊಂದು ಗಂಡು ಮಗುವಿನಲ್ಲೂ ಒಬ್ಬ ಗಂಡಸಿರ್ತಾನೆ. ನೀವು ಚಿಕ್ಕ ವಯಸ್ಸಲ್ಲೇ ಅವನು ಗಂಡಸು ಎಚ್ಚರವಾಗಿಬಿಡ್ತಾನೆ. ಒಂದು 3, 4, 5 ವರ್ಷ ಆಗ್ತಿದ್ದಂಗೆ ಆ ಹುಡುಗನಲ್ಲಿ ಒಬ್ಬ ಗಂಡಸು ನಿಂತ್ಕೊಬಿಡ್ತಾನೆ. ಆದರೆ ಪ್ರತಿಯೊಂದು ಹೆಣ್ಣು ಮಗುವಿನಲ್ಲೂ ಒಬ್ಬ ತಾಯಿ ಇರ್ತಾಳೆ. ಅದು ಸಣ್ಣ ಮಗುವಾಗಿರುವಾಗಲೇ ಅವಳ ತಾಯ್ತನ ಜಾಗೃತವಾಗಿಬಿಡುತ್ತೆ. ನಾನು ಬಹಳ ಸಲ ಪ್ರವಾಸ ಹೋಗ್ತಿರ್ತೀನಿ, ಎಲ್ಲೋ ಹೋಗ್ತಿರ್ತೀನಿ. ಸಾಮಾನ್ಯವಾಗಿ ನೋಡಿ, ಹುಡುಗರಾದರೆ
ಅಪ್ಪ ನೀನು ಬರುವಾಗ ಅದನ್ನು ತೊಗೊಂಡು ಬಾ ಇದನ್ನು ತೊಗೊಂಡು ಬಾ ಇದೆಲ್ಲ ಕೇಳ್ತಾರೆ. ನನ್ನ ಹೆಣ್ಮಕ್ಳು, ನಾನು ಇಷ್ಟೆಲ್ಲ ಜಗತ್ತು ಸುತ್ತಿದ್ದೇನೆ, ಯಾವ್ಯಾವುದೋ ದೇಶಕ್ಕೆ ಹೋಗಿದ್ದೀನಿ, ಒಂದು ಸಲನೂ ನಮಗಿದು ಬೇಕು ತಂದುಕೊಡಿ ಅಂತ ಕೇಳೋದಿಲ್ಲ. ಪ್ರತಿ ಸಲ ನಾನು ಫೋನ್ ಮಾಡಿದಾಗಲೂ ನೀವು ಆರಾಮಾಗಿದ್ದೀರಾ, ವೆದರ್ ಹೇಗಿದೆ, ತುಂಬ ಚಳಿ ಆಗ್ತಾ ಇದೆಯಾ ಅಥವಾ ತುಂಬ ಬೇಸಿಗೆನಾ, ತೊಂದರೆ ಆಗ್ತಿಲ್ವಾ, ನಿಮ್ಮ ಹೋಟೆಲ್ ಹೇಗಿದೆ ಅಥವಾ ಯಾರ ಮನೇಲಿ ಉಳ್ಕೊಂಡಿದ್ದೀರಿ, ಊಟಕ್ಕೇನು ತೊಂದರೆ ಇಲ್ವಾ, ಆರೋಗ್ಯ ಹೇಗಿದೆ, ಇದೆಲ್ಲ ಮಾತಾಡ್ತಿರ್ತಾರೆ. ಅಂದರೆ ಅವರೊಳಗೆ ಜಾಗೃತವಾಗಿರೋ ತಾಯಿ ಅವಳು. ಆದ್ದರಿಂದ ಬಹಳ ಸಲ ನಾನು ಅಂದ್ಕೊಳ್ಳೋದು, ಮನೆಯಲ್ಲಿ ಮಗಳು ಹುಟ್ಟಿದ್ದು ಅಂದರೆ ಮಗಳು ಮಾತ್ರ ಹುಟ್ಟೋದಿಲ್ಲ, ತಾಯಿನೂ ಹುಟ್ಟುತ್ತಾಳೆ ಅಂತ. ನಿಮಗೊಂದು ಮಾತು ಗೊತ್ತಿರಬೇಕೇನೋ, ಹೆಣ್ಮಕ್ಳಿಗೆ ಮೊದಲನೇ ಡೆಲಿವರಿ ಆದಾಗ ಸಾಮಾನ್ಯವಾಗಿ ಹೇಳೋದು ಒಂದು ಮಗು ಮಾತ್ರ ಹುಟ್ಟಲ್ಲ, ತಾಯಿನೂ ಹುಟ್ಟುತ್ತಾಳೆ ಅಂತ. ಯಾವ ಅರ್ಥದಲ್ಲಿ ಹೇಳ್ತಾರೆ ಅಂದರೆ, ಡೆಲಿವರಿ ಅನ್ನೋದು ಎಷ್ಟು ಕಠಿಣ ಅಂದರೆ ತಾಯಿಗೆ ಇನ್ನೊಂದು ಜನ್ಮ ತಗೊಂಡಂಗೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಆದರೆ ಇನ್ನೊಂದು ಸರಿಯಾದ ಅರ್ಥ ಏನಂದರೆ, ಮಗು ಹುಟ್ಟಿದಾಗಲೇ ಅವಳು ತಾಯಿ ಅಂತ ಹುಟ್ಟೋದು, ಅಲ್ಲಿ ತನಕ ಬರೀ ಹುಡುಗಿಯಾಗಿದ್ಲು ಅವಳು. ತಾಯಿ ಹುಟ್ಟೋದು ಮಗು ಹುಟ್ಟಿದಾಗ. ಆದ್ದರಿಂದ ಮಗು ಮಾತ್ರ ಹುಟ್ಟೋದಿಲ್ಲ, ಮನೆಯಲ್ಲಿ ತಾಯಿ ಕೂಡ ಹುಟ್ಟುತ್ತಾಳೆ, ತಂದೆ ಕೂಡ ಹುಟ್ಟುತ್ತಾರೆ. ಕುವೆಂಪು ಅವರು ತೇಜಸ್ವಿಗೊಂದು ಪದ್ಯ ಬರೆದಿದ್ದಾರೆ, ಚೆನ್ನಾಗಿದೆ ಅದು. ಕಂದ ನೀನು 2 ವರ್ಷದ ಕಂದ, ನಾನು 2 ವರ್ಷದ ತಂದೆ. ನೀನು 2 ವರ್ಷದ ಕಂದ, ನಾನು 2 ವರ್ಷದ ತಂದೆ, ಹಾಗೆ ನೋಡಿದರೆ ನಮ್ಮಿಬ್ಬರ ವಯಸ್ಸು ಒಂದೇ ಅಂತ. ತಂದೆಯಾಗಿ ನನ್ನ ವಯಸ್ಸು 2 ವರ್ಷ ಅಂತ. ಹಾಗೆ ನನ್ನ ಮಕ್ಕಳು ಹುಟ್ಟಿದ್ರು ಅಂದರೆ ನಾನು ಹುಟ್ಟಿದೆ, ತಂದೆಯಾಗಿ ಹುಟ್ಟಿದೆ. ನಾನು ತಂದೆಯಾಗಿ ಹುಟ್ಟಿದೆ ಎನ್ನುವ ಭಾವವನ್ನು ಅವ್ರ ಮಕ್ಕಳು ಬೆಳೀತಾ ಇದ್ದ ಹಾಗೆ, ಮಗಳು ಬೆಳೀತಾ ಇದ್ದ ಹಾಗೆ ತಂದೆಯಾಗಿ ನಾನೂ ಬೆಳೀತಾ ಇದ್ದೀನಿ ಅನ್ನೋ ಭಾವವನ್ನು ಪ್ರತಿದಿನ ನನ್ನ ಮಕ್ಕಳು ಕೊಟ್ಟಿದ್ದಾರೆ. ಅದರಿಂದ ನನಗದೊಂದು ಸಾರ್ಥಕವಾದಂಥ ಜೀವನದ ಪ್ರಯಾಣ, ಅದು ಅದ್ಭುತವಾದ ಪ್ರಯಾಣ, ಸಂತೋಷದ ಪ್ರಯಾಣ, ಆನಂದದ ಪ್ರಯಾಣ. ಅದು ಹೆಣ್ಣುಮಗು ಹುಟ್ಟಿದ ಕೂಡಲೇ ಒಬ್ಬ ತಂದೆ ಆಗ್ಬೋದು, ಸೊಸೈಟಿ ಅವ್ನ ಹಿಂದ್ಗಡೆ ಇರೋ ಎಲ್ಲ ಯೋಚನೆ ಮಾಡೋದೇನೆಂದರೆ, ಹೆಣ್ಮಗು ವಯಸ್ಸಾದ ಮೇಲೆ ನಿನಗೆ ಮುಪ್ಪಾದಾಗ ಹೆಣ್ಮಗು ಬಂದು ಸಾಕಲ್ಲ ಅಂತ, ಗಂಡು ಮಗು ಆದರೆ ಸಾಕ್ತಾನೆ ಅಂತ. ಹೆಣ್ಮಗು ಆದರೆ ಪ್ರಾಪರ್ಟಿ ಎಲ್ಲ ಕೊಡಬೇಕಾಗಿಲ್ಲ, ಎಲ್ಲ ಹೊಟ್ಟೋಗ್ತಾಳೆ, ಎಲ್ಲ ಕ್ಯಾರಿ ಮಾಡಿ ಆಚೆ ಹೊಟ್ಟೋಗ್ತಾಳೆ. ಮಗ ಆದರೆ ನನ್ನ ಇದನ್ನು ವಂಶವನ್ನು ಕಂಟಿನ್ಯೂ ಮಾಡ್ತಾನೆ ಅಂತ ಹೇಳ್ತಾನೆ. ಇಷ್ಟು ದಿನ ನಡೀತಾ ಇತ್ತೇನೋ. ಈಗ ಸಿನಾರಿಯೋ ಚೇಂಜ್ ಆಗಿದೆ. ಈಗ ಯಾರ ಮೇಲೂ ಡಿಪೆಂಡ್ ಆಗಬೇಕಾಗಿಲ್ಲ. 60 ಇಯರ್ಸ್ ಆದಮೇಲೆ ಕೂಡ ಉಪ್ಪಾದರೂ ಕೂಡ ಅವ್ನ ಜೀವನ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ನಾವು ಇದ್ದೀವಿ ಈಗ ಅಲ್ಲ. ಮತ್ತು ಆ ಹೆಣ್ಮಕ್ಳಿಗೆ ಆಸ್ತಿಯಲ್ಲಿ ಸಮಾನವಾದ ಹಕ್ಕು ಕೂಡ ಈಗ ನಮ್ಮ ಕೋರ್ಟ್ಗಳು ಕೊಡ್ತಾ ಇದೆ. ಎಲ್ಲ ಸಿನಾರಿಯೋ ಇದು ಕೂಡ ಇಷ್ಟೆಲ್ಲ ಈಕ್ವೇಷನ್ ಚೇಂಜ್ ಆದರೂ, ಸುಧಾರಣೆ ಆದರೂ ಕೂಡ ನಮ್ಮಲ್ಲಿ ಇನ್ನೂ ಯಾರಿಗೂ ಮನಸ್ಥಿತಿ ಚೇಂಜ್ ಆಗಿಲ್ಲಲ್ಲ. ಇದ್ರ ಬಗ್ಗೆ ಏನು? ನನ್ನ ವೈಯಕ್ತಿಕವಾದ ವಿಷಯ ಹೇಳ್ಬಿಡ್ತೀನಿ ಸದಾಶಿವ ನಿಮಗೆ. ನನಗೆ ನನ್ನ ಕಾಲಾನಂತರ ನನ್ನ ಹೆಸರನ್ನು ನನ್ನ ಮಕ್ಕಳೇ ಹೇಳಬೇಕು ಅನ್ನುವಷ್ಟು ಕೂಡ ಸ್ವಾರ್ಥ ಇಲ್ಲ, ಅಂಥ ನಿರೀಕ್ಷೆ ಕೂಡ ಇಲ್ಲ. ಈ ಸಮಾಜಕ್ಕೆ ನಾನು ಉಪಯುಕ್ತವಾಗಿ ಬದುಕಿದ್ರೆ ಈ ಸಮಾಜ ನೆನಪಿಸ್ಕೊಳ್ಳಿ, ಇಲ್ಲದೇ ಇದ್ದರೆ ಅದೂ ಬೇಡ. ಒಂದು ಬದುಕು ಅಂತ್ಯವಾಗೋದು ಅಂದರೆ ನನ್ನ ಪ್ರಕಾರ ಕರ್ಪೂರ ಉರಿದು ಹೋದಾಗೆ, ಅಲ್ಲೊಂದು ರೆಸಿಡ್ಯೂ ಕೂಡ ಉಳಿಬಾರ್ದು. ಸಾಧ್ಯ ಆದರೆ ಸ್ವಲ್ಪ ಹೊತ್ತು ಅದರ ಸುಗಂಧ ಉಳಿಲಿ, ಇನ್ನೇನು ಉಳಿಬಾರ್ದು. ನನ್ನ ನಿಲುವದು. ಆದ್ದರಿಂದ ನಾಳೆ ಮಕ್ಕಳ ಹೆಸರು ಹೇಳ್ತಾರ, ಗಂಡು ಮಕ್ಕಳ ಹೆಣ್ಮಕ್ಕಳ, ಈ ವಾದಗಳ ಬಗ್ಗೆ ನನಗೆ ಆಸಕ್ತಿ ಕೂಡ ಇಲ್ಲ, ಮತ್ತು ಗ್ಯಾರಂಟಿ ಕೂಡ ಇಲ್ಲ. ಗ್ಯಾರಂಟಿ ಕೂಡ ಇಲ್ಲ. ದಿನ ಅವ್ರ ನಿಮ್ಮ ಹೆಸರು ಹೇಳ್ತಾರೆ ಅಂತ ಇಲ್ಲ. ಅಲ್ಲಲ್ಲ, ಹೆಸರು ಕೆಡಿಸ್ಬಹುದು. ಅದು ಯಾವ ಮಕ್ಕಳು ಬೇಕಾದರೂ ಆಗ್ಬೋದು. ನನಗೆ ಹೆಣ್ಮಗಳಿದ್ದಾಳೆ, ಅವಳ ಜೀವನ ಅನ್ನೋದ್ರ ಬಗ್ಗೆ ನಮ್ಮ ಪರ್ಸೆಪ್ಷನ್ ಮತ್ತು ಸಿನಾರಿಗೆ ಚೇಂಜ್ ಆಗಿದೆ. ಈಗ ಹೆಣ್ಮಗು ಅಂದರೆ ಅದೊಂದು ಹೊಣೆಗಾರಿಕೆ ಅನ್ನೋ ತರಹದ ಒಂದು ತಿಳುವಳಿಕೆ ಇತ್ತು ಮುಂಚೆ ಜನಕ್ಕೆ. ಈಗ ಆ ಹೊಣೆಗಾರಿಕೆ ಗಂಡು ಮಗುವಿನ ವಿಷಯದಲ್ಲೂ ಇದೆ, ಹೆಣ್ಮಗುವಿಗಿಂತ ಜಾಸ್ತಿ ಇದೆ. ಹೆಣ್ಮಗುವಿಗೆ ಒಂದು ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡಿದ್ರಾಯಿತು, ಅಥವಾ ಅವಳೇ ಮದುವೆ ಮಾಡಿಕೊಂಡ್ರು ನಾವು ಅದರಲ್ಲಿ ಭಾಗವಹಿಸಿದ್ರಾಯಿತು, ಅಲ್ಲಿಗೆ ಮುಗಿಯುತ್ತೆ. ಆದರೆ ಗಂಡು ಮಗುವಿನ ವಿಷಯದಲ್ಲಿ ಮುಗಿಯೋದಿಲ್ಲ. ಯಾಕೆಂದರೆ ಅವನು ನಿಮ್ಮ ಆಸ್ತಿಗೆ, ನಿಮ್ಮ ವ್ಯವಹಾರಕ್ಕೆ, ನಿಮ್ಮ ವಂಶಕ್ಕೆ, ನಿಮ್ಮ ಬದುಕಿಗೆ ಯಾವಾಗಲೂ ಅಂಟುಕೊಂಡೇ ಇರ್ತಾನೆ. ಆದ್ದರಿಂದ ಅದನ್ನು ನಿಭಾಯಿಸೋ ಹೊಣೆಗಾರಿಕೆ ಇದೆಯಲ್ಲ, ಅದು ಹೆಚ್ಚಿನ ಜವಾಬ್ದಾರಿ ಅಂತ ಅನ್ಸೋಕ್ಕೆ ಶುರುವಾಗಿದೆ ಈಗ ಜನ. ಅದಕ್ಕಾಗಿ ಹೆಚ್ಚು ದುಡಿಬೇಕಾಗಿದೆ. ಹೌದೌದು, ಹೆಚ್ಚಿನ ಜವಾಬ್ದಾರಿ ಅಂತ ಅನ್ಸೋದಕ್ಕೆ ಶುರುವಾಗಿದೆ. ಹೆಚ್ಚು ದುಡಿಬೇಕಾಗಿದೆ, ಹೆಚ್ಚು ಆಸೆ ಪಡಬೇಕಾಗಿದೆ, ಹೆಚ್ಚು ಆಸೆ ಪಡಬೇಕಾಗಿದೆ. ಆಮೇಲೆ ಸಾಮಾನ್ಯವಾಗಿ ಹೆಣ್ಮಕ್ಳು ಅವರ ಅಪ್ಪ ಅಮ್ಮನ ಕೇಳಲ್ಲ, ನೀನು ಎಷ್ಟು ದುಡ್ದೆ ನನಗೆ ಅಂತ. ಆದರೆ ಗಂಡು ಮಕ್ಕಳು ಕೇಳ್ತಾರೆ. ಒಂದು ಮಾತು ಇಲ್ಲೇ ಸ್ಪಷ್ಟಪಡಿಸ್ತೀನಿ, ಇದು ಬುದ್ಧಿಯ ಜಗತ್ತಿದು, ಬುದ್ಧಿನೇ ಭೂಲೋಕನ ಆಳ್ತಾ ಇದೆ ಅಂತಾರೆ. ನಾನು ಮಾತಾಡ್ತಾ ಇರೋದು ಭಾವ ಜಗತ್ತಿನ ಬಗ್ಗೆ. ಬರೀ ಬುದ್ಧಿ ಸಾಕಾಗೋದಿಲ್ಲ ಮನುಷ್ಯನ ಬದುಕಿಗೆ,
ಭಾವ ಸಮೃದ್ಧಿ ಇರಬೇಕು, ಭಾವಕೋಶ ಸಂಪನ್ನವಾಗಿರ್ಬೇಕು ಮನುಷ್ಯನಿಗೆ. ಆ ಭಾವಕೋಶ ಸಂಪನ್ನವಾಗಿರಬೇಕು ಅಂದರೆ ಹೆಣ್ಮಗಳನ್ನು ಭಾವುಕ ಕಣ್ಣಿಂದ ನೋಡಬೇಕು. ಆವಾಗ ಆ ಸುಖವೇ ಬೇರೆ. ಅದು ಅನನ್ಯವಾದದ್ದು ಮತ್ತು ಲೋಕೋತ್ತರವಾದ ಸುಖ. ಅದು ಹೇಳಿ, ನಿಮ್ಮ ಅನುಭವ ನಿಮ್ಮ ಹೆಣ್ಮಕ್ಳ ಜೊತೆ ಹೇಗಿತ್ತು? ಅವರನ್ನು ಬೆಳೆಸಿದ ಪ್ರತಿ ದಿನಗಳೂ ಹೆಚ್ಚು ಕಡಿಮೆ ನನಗೆ ನೆನಪಿವೆ. ಪ್ರತಿದಿನ ಅವರು ಸ್ಕೂಲಿಗೆ ಸೇರ್ಕೊಂಡದ್ದು ನೆನಪಿದೆ. ಅಲ್ಲಲ್ಲ, ಅವರು ಹೊಸಲು ದಾಟಿದ ನೆನಪಿದೆ, ಅವ್ರ ಅಂಬೆಗಾಲಿಕ್ಕದ ನೆನಪಿದೆ, ಅವ್ರು ತೆವಳಿದ ನೆನಪಿದೆ, ಅವ್ರು ಮೊದಲು ಎದ್ದು ನಿಂತದ್ದು ನೆನಪಿದೆ, ಅವ್ರಿಗೆ ಮೊದಲನೇ ಸಲ ಹಲ್ಲು ಬಿದ್ದದ್ದು ನೆನಪಿದೆ, ಅವ್ರು ಶಾಲೆಗೆ ಹೋದದ್ದು ನೆನಪಿದೆ, ಅವರು ತೊದಲು ಮಾತಾಡಿದ ನೆನಪಿದೆ, ಅವರು ಶಿಶುಪ್ರಾಸಗಳನ್ನ ಹೇಳ್ತಿದ್ದದ್ದು ನೆನಪಿದೆ. ಎಲ್ಲ ನೆನಪುಗಳು ಹೀಗೆ ಹಸಿರಾಗಿವೆ. ಬಹುಶಃ ಗಂಡು ಮಗ ಆಗಿದ್ರೆ ಅಷ್ಟೊಂದು ಗಾಢವಾಗಿರ್ತಿರ್ಲಿಲ್ವಾ ತಂದೆಯಾಗಿ? ಇರಬಹುದು, ಇರುತ್ತೆ. ಆದರೆ ಹೆಣ್ಮಗುನ ಸೃಷ್ಟಿ ಮಾಡುವ ಈ ಸೃಷ್ಟಿ ಇದೆಯಲ್ಲ, ಅದು ತನ್ನೆಲ್ಲ ಮಾಧುರ್ಯವನ್ನು ಹೆಣ್ಮಗುವಿನಲ್ಲಿಡುತ್ತೆ ಅಂತ ಕಾಣಿಸುತ್ತೆ. ನನಗೆ ಮಾಧುರ್ಯ ಇಷ್ಟ, ನನಗೆ ಮೃದುತ್ವ ಇಷ್ಟ, ನನಗೆ ಲಾಲಿತ್ಯ ಇಷ್ಟ. ಮೃದುತ್ವ, ಮಾಧುರ್ಯ, ಲಾಲಿತ್ಯವನ್ನು ಇಷ್ಟಪಡೋರಿಗೆ ಸಹಜವಾಗಿ ಹೆಣ್ಮಕ್ಳು ಇಷ್ಟ ಆಗ್ತಾರೆ. ಒಂದು ಮನೆಯಲ್ಲಿ ಒಂದು ಹೆಣ್ಮಗು ಇಲ್ಲ ಅಂದರೆ ಇದೆಲ್ಲ ಮಿಸ್ ಮಾಡ್ಕೊತಾರೆ ಅಂತ ನಾನು ತುಂಬ ಮಿಸ್ ಮಾಡ್ಕೋತಾರೆ. ಅಕಸ್ಮಾತ್ತಾಗಿ ಹೆಣ್ಮಗು ಇಲ್ಲದೇನೂ ನಾನು ಸುಖವಾಗಿದ್ದೀನಿ ಅಂದರೆ ಬದುಕಿನ ಮತ್ಯಾವುದೋ ಒಂದು ಸುಖ ಅವ್ರಿಗೆ ಗೊತ್ತಿಲ್ಲ ಅಂತ ನಾನು ಅಂದ್ಕೊಂಡಿರೋದು. ಆದ್ದರಿಂದ ನನ್ನ ಎರಡನೇ ಮಗಳು ಭಾಳ ಮುಗ್ಧವಾದ ಮಗು. ಅದು ಅವಳು ಇವತ್ತು ಹೆಚ್ಚು ಕಡಿಮೆ ಹಾಗೆ ಆ ಇನ್ನೋಸೆನ್ಸನ್ನು ಇಟ್ಕೊಂಡು ಬಂದಿದ್ದಾಳೆ. ನಾವು ಬೇಕಂತಾನೆ ಸಾಧ್ಯವಾದಷ್ಟು ದಿನ ಆ ಮುಗ್ಧತೆ ಇರಲಿ ಅಂತ ನಾವು ಅವಳನ್ನು ತಿದ್ದೋಕ್ಕೆ ಹೋಗಿರಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಅವಳು ಕಾ ಅನ್ನೋದಕ್ಕೆ ತಾ ಅಂತ ಇದ್ಲು, ಗಾ ಅನ್ನೋದಕ್ಕೆ ದಾ ಅಂತ ಇದ್ಲು. ಅವಳ ಹೆಸರು ಸುಗಮ ಸುಹಾಸಿನಿ. ಸಾಮಾನ್ಯಕ್ಕೆ ಸುಗಮ ಅಂತ ಕರಿತಿದ್ವಿ. ಅವಳು ನಿನ್ನ ಹೆಸರೇನು ಅಂದರೆ ತುದಮ ಅಂತಿದ್ಲು. ತುದಮ ಅಲ್ಲ, ಅದು ಸುಗಮ ಅಂತ ಹೇಳ್ಕೊಡೋದ್ರಲ್ವ ಯಾರಾದರೂ, ನಾವು ಹೇಳ್ಕೊಡ್ತಿರ್ಲಿಲ್ಲ. ಅವಳು ಎಷ್ಟು ದಿವಸ ಸಾಧ್ಯವೋ ಅಷ್ಟು ದಿವಸ ತುದಮ ಅನ್ನಲಿ ಅಂತ. ಯಾಕೆಂದರೆ ಒಂದಾನೊಂದು ದಿವಸ ತಿದ್ದುಕೊಳ್ಳುತ್ತೆ ಮಗು. ಆದರೆ ನಮಗೆ ಆ ತೊದಲು ನುಡಿಯುವ ಮಗುವಿನ ಸುಖ ಬೇಕು ಅಂತ. ಆಮೇಲೆ ಭಾಳ ಇನ್ನೋಸೆಂಟಾಗಿ ಯೋಚನೆ ಮಾಡುತ್ತೆ, ಪೆದ್ದಾಗಿ ಯೋಚನೆ ಮಾಡುತ್ತೆ. ನಮಗದು ಬೇಕಾಗಿತ್ತು. ನನ್ನ ಮಗಳು, ಎರಡನೇ ಮಗಳು, ಅವಳಿಗೆ ಉಪ್ಪಿಟ್ಟು ಅಂದರೆ ಭಾಳ ಇಷ್ಟ, ತುಂಬ ಇಷ್ಟ ಉಪ್ಪಿಟ್ಟು ಅಂದರೆ. ಎಷ್ಟು ಸಲ ಬೇಕಾದರೂ ತಿನ್ನೋಳು. ಒಂದು ಇಡೀ ದಿನ ಬರೀ ಉಪ್ಪಿಟ್ಟು ಕೊಡಿ ತಿಂತಿದ್ದವಳು. ಒಂದು ದಿವಸ ನನಗೊಂದು ಪ್ರಶ್ನೆ ಕೇಳಿದ್ಳು. ಪಪ್ಪ, ನನ್ನ ಪಪ್ಪ ಅಂತ ಮಾತಾಡ್ತಾರೆ ಮಕ್ಕಳು, ಪಪ್ಪ ನಾವು ಎಷ್ಟು ಸಲ ಉಪ್ಪಿಟ್ಟು ತಿಂದ್ರೂ ಏನು ಅತಿ ಅಲ್ಲ ಅಲ್ವಾ ಅದು ಅಂದು. ಆವಾಗ ಅವಳು ಒಂದು 8-9 ವರ್ಷದವಳು ಇರಬೇಕು. ಏನಿಲ್ಲ ಮಗಳೇ, ನಿನಗೆ ಎಷ್ಟು ಸಲ ಬೇಕು ಅಂತ ಅನ್ಸಿದ್ರೆ 2 ಸಲ ತಿನ್ನು, ಏನು ತೊಂದರೆ ಇಲ್ಲ. ಅಲ್ಲ, ಇವತ್ತು 6 ಸಲ ತಿಂದಿದ್ದೀನಿ ಬೆಳಗ್ಗೆಯಿಂದ, ತಪ್ಪೇನಿಲ್ಲ ಅಲ್ವಾ ಪಪ್ಪ ಅಂದ್ಲು. ನಾನು 6 ಸಲನಾ? ಮಗಳೇ, ನೀನು 8 ಸಲ ತಿಂದರೂ ತಪ್ಪಲ್ಲ, ತಿನ್ನು. ನಿನಗೆ ಉಪ್ಪಿಟ್ಟು ಇಷ್ಟ ಆಗುತ್ತೆ ಅಂದರೆ ಮತ್ತೆ ಮತ್ತೆ ತಿನ್ನು, ಏನು ತೊಂದರೆ ಇಲ್ಲ, ಅದು 8 ಸಲ ಇಷ್ಟ ಆದರೂ ತಿನ್ನು ಅಂದೆ. ಆಮೇಲೆ ಅವಳು, ಪಪ್ಪ ನಾನು 11 ಸಲ ತಿಂದಿದ್ದೀನಿ ಆದರೂ ತಪ್ಪಿಲ್ಲ ಅಲ್ವಾ ಅಂತ ಕೇಳಿದೆ. ನನಗೆ ಈ ಇನ್ನೋಸೆನ್ಸ್ ಇದೆಯಲ್ಲ, ಇದನ್ನು ಉಳಿಸ್ಬೇಕಾಗಿತ್ತು ಅವಳಲ್ಲಿ. ಹೆಚ್ಚು ಕಡಿಮೆ ಇಲ್ಲಿ ತನಕ ಇಟ್ಕೊಂಡು ಬಂದಿದೆ ಆ ಮಗು. ನನಗದು ಸಂತೋಷದ ವಿಷಯ, ಅದು ಆನಂದದ ವಿಷಯ. ಅದು ನನ್ನ ದೊಡ್ಡ ಮಗಳು ಬಹಳ ಬೇಗ ಸ್ವಲ್ಪ ಪ್ರಬುದ್ಧಳಾಗ್ಬಿಟ್ಲು. ಅವಳ ಅಕ್ಕ ಬೇರೆ, ಆದ್ದರಿಂದ ಈ ಚಿಕ್ಕವಳು ಯಾವಾಗಲೂ ನೀನು ಅಕ್ಕ ಅಲ್ಲ ಅಮ್ಮನ ಥರ ಆಡ್ತೀಯಾ ಅಂತಾಳೆ. ಅವಳು ಯಾವಾಗಲೂ ಸ್ವಲ್ಪ ದೊಡ್ಡವಳ ಥರನೇ ಬಿಹೇವ್ ಮಾಡ್ತಿದ್ಲು. ನನಗೆ ಎಷ್ಟೋ ಸಲ ಅನ್ನಿಸ್ತಿದ್ದು ಏನಂದರೆ, ಈ ಮಗು ಇಷ್ಟು ಬೇಗ ಇಷ್ಟು ಜವಾಬ್ದಾರಿ ಮಗು ಆಗ್ಬಿಡ್ತಲ್ಲ, ಇವಳು ಸ್ವಲ್ಪ ಒಂಚೂರು ಪೆದ್ದಾಗಿ ಆಡಬೇಕಾಗಿತ್ತು ಅಂತ ಅನ್ನಿಸ್ತಿತ್ತು ನನಗೆ. ಆದರೂ ನಾನು ಅವಳನ್ನು ಬೆಳಗ್ಗೆ ಎದ್ದು ಅವಳು ನೀಟಾಗಿ ಅವಳಿಗೆ ಬಟ್ಟೆ ಹಾಕ್ಕೊಂಡು ಅವಳನ್ನು ಎತ್ಕೊಂಡು ವಾಕ್ ಮಾಡ್ತಾಯಿದ್ದೆ. ಒಳ್ಳೆ ಸೂರ್ಯೋದಯದ ಹೊತ್ತಿನಲ್ಲಿ ನನ್ನ ಕಂಕಳಲ್ಲಿ ಮಗುನ ಇಟ್ಕೊಂಡು ತೋಳುಗಳ ಮೇಲೆ, ಭುಜದ ಮೇಲೆ, ಹೆಗಲ ಮೇಲೆ, ತಲೆ ಮೇಲೆ ಮಗುನ ಎತ್ಕೊಂಡು ಹೋಗೋದಿದೆಯಲ್ಲ, ಆ ಆನಂದ ನೆನೆಸ್ಕೋಬೇಕು. ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ನಾನು ಆವಾಗ ಬನ್ನಿ ಮಂಟಪದಲ್ಲಿದ್ದೆ, ಮೈಸೂರಿನಲ್ಲಿ ಬನ್ನಿ ಮಂಟಪ ಬಡಾವಣೆಯಲ್ಲಿ. ಆ ಇಡೀ ಏರಿಯಾದಲ್ಲಿ ನನ್ನ ಮಗುನ ಹೆಗಲ ಮೇಲೆ ಹೊತ್ಕೊಂಡು ತಿರುಗ್ತಾ ಇದ್ದೆ ನಾನು, ನನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾ ಇದ್ದೆ ನಾನು. ನನಗೇನೆಂದರೆ, ನನ್ನ ಜೀವ ಇದು, ಇಟ್ ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಮೈ ಲೈಫ್. ನನ್ನ ಬದುಕಿನ ವಿಸ್ತರಣೆ ಇದು. ಅದನ್ನು ನನ್ನ ಹೆಗಲ ಮೇಲೆ ಇಟ್ಕೊಂಡಿದ್ದೀನಿ ಅಂತ. ಅದೊಂದು ಸಂತೋಷ ನನಗೆ. ಹೆಣ್ಮಗು ಸಾಕಬೇಕಾದ್ರೆ ಜಾಸ್ತಿ ನಾವು ಮ್ಯಾಥಮೆಟಿಕ್ಸ್ ಫಾಲೋ ಮಾಡ್ತೀವ ಅಂತ. ಮ್ಯಾಥಮೆಟಿಕ್ಸ್ ಅಂದರೆ ಹೆಣ್ಮಗಳಿಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕು,
ಮದುವೆಗೆ ಎಷ್ಟು ಮಾಡಬೇಕು, ಹೋದರೆ ಎಷ್ಟು ಖರ್ಚಾಗುತ್ತೆ, ದೌರಿ ಎಷ್ಟು ಕೊಡಬೇಕು, ಈ ಕ್ಲೀಶೆಗಳು ಇಟ್ಕೊಂಡೇ ಈ ಪ್ರಾಬ್ಲಮ್ಸ್ ಇಟ್ಕೊಂಡೇ ನಾವು ಮಕ್ಕಳನ್ನ ಬೆಳೆಸ್ತಾ ಇದೀವಲ್ಲ, ಹೆಣ್ಮಕ್ಳು. ಬಹಳ ಆರ್ಡಿನರಿ ಕುಟುಂಬ ಮತ್ತು ಆರ್ಡಿನರಿ ಜನ ಅದು. ನಾನು ಹೇಳೋದೇನೆಂದರೆ, ನೀವು ಮ್ಯಾಥಮೆಟಿಕ್ಸ್ ಫಾಲೋ ಮಾಡಿದಷ್ಟು ಪೊಯೆಟ್ರಿ ಓದೋಕ್ಕಾಗಲ್ಲ, ನೀವು ಆರ್ಟ್ ಓದೋಕ್ಕಾಗಲ್ಲ, ಆರ್ಟ್ ಕಲಿಯೋದಕ್ಕಾಗಲ್ಲ. ಹೆಣ್ಮಗು ಇದೆಯಲ್ಲ, ನಾನು ಮೊದಲೇ ಹೇಳ್ದಂಗೆ ಅದೊಂದು ಭಾವಸರೋವರ ಅದು. ಶಿವರಾಮ್ ಕಾರಂತರು ಒಂದು ಕಡೆ ಹೇಳ್ತಾರೆ, ಮಕ್ಕಳ ವಿಷಯದಲ್ಲಿ ಹೇಳ್ತಾರೆ, ಹೆಣ್ಮಗುವಿನ ವಿಷಯದಲ್ಲಿ ಹೆಚ್ಚು ಸತ್ಯ ಅದು. ಆ ಮಗು ನಮ್ಗೆ ಎಷ್ಟು ಸುಖ ಕೊಡುತ್ತೆ ನೋಡಿ. ತಾಯಿಗೆ ಮಗುನ ತೊಡೆ ಮೇಲೆ ಇಟ್ಕೊಳ್ಳೋದಿದೆಯಲ್ಲ, ಅದೊಂದು ಸುಖ ಅದು. ಅದನ್ನು ಅಪ್ಕೊಳ್ಳೋದೊಂದು ಸುಖ. ನಾವು ಮಗು ನಮ್ಮ ತೋಳಲ್ಲಿ ಇಟ್ಕೊಂಡಿದ್ದಾಗ ಮಗು ಅದರ ಮೃದುವಾದ ಬೆರಳುಗಳಿಂದ ನಮ್ಮ ಮುಖನೆಲ್ಲ ಸವರುತ್ತೆ, ಅದೊಂದು ಸುಖ ಅದು. ನಮ್ಮ ಮೂಗು ಎಳೆಯುತ್ತೆ, ನನ್ನ ಗಲ್ಲಂಚಿ ಹುಟ್ಟುತ್ತೆ, ಕಿವಿ ಎಳೆಯುತ್ತೆ, ಇದೆಲ್ಲ ಒಂದು ಸುಖ. ಯಾಕಂದರೆ ಈ ಸೃಷ್ಟಿಯ ಮೃದುತ್ವದ ಸ್ಪರ್ಶ ಅದು. ಇನ್ನೊಂದು ಜೀವ, ಪುಟ್ಟದೊಂದು ಜೀವ, ಮೊನ್ನೆ ಆಕಾರ ತಳೆದಂಥ ಜೀವ ನಮ್ಮ ಕೈಯಲ್ಲಿರುತ್ತೆ, ನಮ್ಮ ತೋಳಲ್ಲಿರುತ್ತೆ, ನಮ್ಮ ಮುಖದ ಮೇಲೆ ಆ ಮೃದು ಬೆರಳುಗಳನ್ನ ಆಡಿಸ್ತಾ ಇರುತ್ತೆ. ಆಮೇಲೆ ಮಗುವಿನ ದೇಹ ಸ್ಪರ್ಶ ಆದಾಗಲೇ ನಮಗೆ ಸೃಷ್ಟಿಯ ಮೃದುತ್ವದ ಸ್ಪರ್ಶ ಆಗುತ್ತೆ. ಮಗುವಿನ ಮುಖ ನೋಡುವಾಗ ಸೃಷ್ಟಿಯ ನಿಷ್ಕಲ್ಮಶತೆಯನ್ನು ನೋಡ್ತೀವಿ, ದೈವಿಕತೆಯನ್ನು ನೋಡ್ತೀವಿ, ಚಂದವನ್ನು ನೋಡ್ತೀವಿ, ಸೊಗಸನ್ನು ನೋಡ್ತೀವಿ. ಮಗುವಿನ ಹೊಳಪಾದ ಕಣ್ಣುಗಳು ನೋಡ್ಬೇಕು, ನೀವು ಎಷ್ಟೊತ್ತಾದರೂ ನೋಡ್ತಾ ಇರ್ಬೋದು. ಆ ಕಣ್ಣಲ್ಲಿ ಪ್ರೀತಿ ಧುಮಿಕ್ತಾ ಇರುತ್ತೆ. ಅದು ಬಿಟ್ಟು ಬೇರೆ ಏನೂ ಭಾವ ಇರಲ್ಲ, ಅದನ್ನು ಸುಮ್ಮನೆ ನಿಟ್ಟಿಸಿ ನೋಡಬೇಕು. ಅದಕ್ಕೆ ಶಿವರಾಮ್ ಕಾರಂತ ಹೇಳೋದೇನೆಂದರೆ, ಬದುಕಿನಲ್ಲಿ ಇಷ್ಟು ಸುಖ ಕೊಟ್ಟ ಮಕ್ಕಳನ್ನು ನಾವು ಇನ್ನೂ ಕೊಡು ಅಂತ ಹೇಳೋದೇ ತಪ್ಪಪ್ಪ. ನೀನು ಮಾರ್ಕ್ಸ್ ತೊಗೊಂಬ, ರ್ಯಾಂಕ್ ತೊಗೊಂಬ, ಹುಡುಗ ಆದರೆ ವರದಕ್ಷಿಣೆ ತೊಗೊಂಬ, ಹುಡುಗಿ ಆದರೆ ಒಡವೆ ತೊಗೊಂಬ, ಸಂಬಳ ತೊಗೊಂಬ. ನಿಮ್ಮ ಕೇಳುವಿಕೆ ಜಾಸ್ತಿ ಆಗೋಯ್ತು ಮಕ್ಕಳ ಹತ್ರ ಅಂತಾರೆ ಶಿವರಾಮ್ ಕಾರಂತರು. ಅಷ್ಟೆಲ್ಲ ಕೇಳಬಾರ್ದಪ್ಪ. ಯಾಕೆಂದರೆ ಮಗು ನಮ್ಗೆ ಈಗಾಗಲೇ ಕೊಟ್ಟಿರುತ್ತಲ್ಲ, ಆ ಸುಖದ ಮುಂದೆ ಇದು ಯಾವುದೂ ಅಲ್ಲ. ನೀವು ಕೇಳೋಕ್ಕೆ ಶುರು ಮಾಡಿ ಆ ಸುಖನ ಕಳ್ಕೊತೀರಿ. ಅದರಿಂದ ತುಂಬ ಕೇಳಬೇಕಾಗಿಲ್ಲ ಮಕ್ಕಳ ಹತ್ರ. ಮಕ್ಕಳು ಕೊಡ್ತಾರಲ್ಲ, ಅದನ್ನು ಅನುಭವಿಸ್ತಾ ಹೋಗಬೇಕು. ಸದಾಶಿವ್, ನಾನು ಹಾಗೆ ಅನುಭವಿಸ್ತವ್ರು. ನನ್ನ ಮಕ್ಕಳು ನನಗೆ 4 ಜನ್ಮಕ್ಕಾಗುವಷ್ಟು ಆ ಸುಖ ಕೊಟ್ಟಿದ್ದಾರೆ, ಆ ಸಂತೋಷ ಕೊಟ್ಟಿದ್ದಾರೆ. ಅದರಿಂದ ಅವರನ್ನು ಯಾವಾಗ ನೆನೆಸ್ಕೊಂಡಾಗಲೂ ನನ್ನ ಹೃದಯ ತುಂಬಿಕೊಳ್ಳುತ್ತೆ, ನನ್ನ ಮನಸ್ಸು ತುಂಬಿಕೊಳ್ಳುತ್ತೆ. ನನ್ನ ಬದುಕಿನ ಭಾಳ ಅದ್ಭುತವಾದ ಸಂಗತಿ ಅಂದರೆ, ಯಾವಾಗ ನೀವು ಅರೆನಿದ್ದೆಯಲ್ಲಿ ಕೇಳಿದ್ರು ಹೇಳೋದು, ನನ್ನ ಬದುಕಿನ ಭಾಳ ದೊಡ್ಡ ಸಾಧನೆ, ಭಾಳ ದೊಡ್ಡ ಸಂತೋಷ ಅಂತ ನೀವು ಕೇಳಿದರೆ ನಾನು ತಕ್ಷಣ ಹೇಳೋದು, ನನ್ನಿಬ್ಬರು ಹೆಣ್ಮಕ್ಳು ಅಂತ ಹೇಳ್ತೀನಿ ನಾನು. ಈ ಹೈಸ್ಕೂಲ್ ಮುಗಿದ ತಕ್ಷಣ ಪೇರೆಂಟ್ಸ್ಗೂ ಮತ್ತು ಹೆಣ್ಮಕ್ಳಿಗೆ ಕನ್ಫಂಟೇಷನ್ ಸ್ಟಾರ್ಟ್ ಆಗುತ್ತೆ ಸರ್. ಪೇರೆಂಟ್ಸ್ ಹೇಳ್ತಾರೆ ಕಾಲೇಜ್ ಬೇಡ ಅಂತ, ಇಲ್ಲ ದೂರ ಹೋಗಬೇಡ, ಹಾಸ್ಟೆಲ್ ಇರಬೇಡ, ಈ ರಿಸ್ಟ್ರಿಕ್ಷನ್ಸ್ ಎಲ್ಲ ಶುರು ಮಾಡ್ತಾರೆ. ಹೆಣ್ಮಕ್ಳಿಗೆ ಈಗಿನ ಕಾಲದಲ್ಲಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ಅದನ್ನ ಕೇಳೋ ಮನಸ್ಥಿತಿ ಇರಲ್ಲ. ನಾವೇನು ಕಡಿಮೆ ಅಂತ ಇರುತ್ತೆ, ಅವ್ರಿಗೇನೋ ಒಂದು ಸಾಧನೆ ಮಾಡಬೇಕು ಅಂತ. ಹಾಗಾಗಿ ಪೇರೆಂಟ್ಸ್ ಹೇಳೋದು ಒಪ್ಕೊಳ್ಳೋದಿಲ್ಲ. ಈ ಕನ್ಫಂಟೇಷನ್ ಬಿಗಿನ್ ಆಗಿಬಿಡುತ್ತೆ. ಈ ಥರ ಕನ್ಫಂಟೇಷನ್ ನಿಮ್ಮ ಮಕ್ಕಳಿಗೂ ನಿಮ್ಗೆ ಏನಾರು ಬಂದಿರ್ಬೋದಾ? ನಮ್ಗೆ ಹಾಗೆ ಆಗಲೇ ಇಲ್ಲ. ಯಾಕೆಂದರೆ ಮಕ್ಕಳ ಓದು ಪೂರ್ತ ಮೈಸೂರಿನಲ್ಲೇ ಆಯಿತು. ಅದರಲ್ಲಿ ನಮ್ಮದೊಂದು ಸ್ವಾರ್ಥ ಕೂಡ ಇತ್ತು. ಅದೇನೆಂದರೆ, ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ಮಕ್ಕಳು ನಮ್ಮ ಜೊತೆಯಲ್ಲೇ ಇರಲಿ ಅಂತ. ಅದರಿಂದ ಅವ್ರು ಮೈಸೂರಿನಲ್ಲೇ ಹೋದರು. ಇಬ್ಬರೂ ಇಂಜಿನಿಯರ್ಸ್ ಆದರು, ಇಬ್ಬರೂ ಮೈಸೂರಿನಲ್ಲೇ ಓದಿದರು. ಪ್ರತಿದಿನ ಅವ್ರು ನಮ್ಮ ಎದುರಿಗಿರಬೇಕು, ನಮ್ಮ ಜೊತೆ ಇರಬೇಕು ಅಂತ. ಅದು ಎಂಥ ಭಾವುಕವಾದ ಸ್ವಾರ್ಥ ಅದು ಅಂದರೆ, ಅಥವಾ ಅವಕ್ಕೂ ಎಂಥ ಸ್ವಾರ್ಥ ಅದು ಅಂದರೆ, ನಾವೆಲ್ಲರೂ ಸಾಧ್ಯವಾದಷ್ಟು ದಿನ ಜೊತೆಯಲ್ಲಿರಬೇಕು ಅಂತ. ಕುಟುಂಬ ಸಂಬಂಧಗಳು ಯಾವ ಕಾರಣಕ್ಕೂ ದೂರ ಹೋಗಬಾರ್ದು ಅಂತ. ಅದು ನಮ್ಮ ನಿಲುವುದು. ಹೊಸ ಲೋಕ ಅದನ್ನು ಒಪ್ಪುತ್ತೋ ಬಿಡುತ್ತೋ, ಬಟ್ ನಮ್ಮ ನಿಲುವು ಮಾತ್ರ ಕೌಟುಂಬಿಕವಾಗಿ ನಾವು ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ಒಟ್ಟಿಗಿರಬೇಕು ಅಂತ. ಹಾಗಾಗಿ ಜೊತೆಯಲ್ಲೇ ಇದ್ದರು. ಇನ್ನೊಂದು ವಿಷಯ ಹೇಳ್ತೀನಿ ನಾನು. ಸಾಮಾನ್ಯ ಎಲ್ಲ ಪೇರೆಂಟ್ಸು ಯೋಚನೆ ಮಾಡೋ ಕ್ರಮ ಇದು. ನನ್ನ ಮಗಳು PU6 ಸೇರಿಕೊಂಡ್ಳು. PU6 ಸೇರಿಕೊಂಡಾಗ ನಮ್ಮಲ್ಲಿ ನಡ್ಕೊಂಡು ಬಂದಿರೋ ಪದ್ಧತಿ ಏನು ಅಂದರೆ, ಅವರು ಸೈನ್ಸ್ ಓದ್ತಾರೆ, ಟ್ಯೂಷನ್ಸ್ಗೆ ಹೋಗ್ತಾರೆ. ಅದಕ್ಕೆ ಮಗಳು ಆವಾಗ ಮೊದಲನೇ ಸಲ ಒಂದು 2 ವೀಲರ್ ತೊಗೋತಾಳೆ. 2 ವೀಲರ್ ಕೊಡಿಸ್ತಾರೆ. ಸಾಮಾನ್ಯ PUCಗೆ ಓದೋ ಮಕ್ಕಳಿಗೆ, ಅವ್ರಿಗೆ SLC ಇರುವಾಗಲೇ ವೆಹಿಕಲ್ ಕಲಿಸ್ತಾರೆ. PUCಗೆ ಹೋಗೋಷ್ಟೊತ್ತಿಗೆ ಒಂದು 2 ವೀಲರ್ ಕೊಡಿಸ್ತಾರೆ. ನಾನು ನನ್ನ ಮಗಳಿಗೆ ಹೇಳಿದೆ, ನನ್ನ ನಿಲುವೇನೆಂದರೆ, ಮಕ್ಕಳನ್ನು ಲೋಕಕ್ಕೆ ನಾವು ಕನೆಕ್ಟ್ ಮಾಡಬೇಕು. ಈಗ ಏನಾಗ್ತಾ ಇದೆ ಗೊತ್ತಾ, ನಾವೆಲ್ಲ ಲೋಕಕ್ಕೆ ಕನೆಕ್ಟ್ ಆಗೋದು ಸುಲಭ ಆಗಿತ್ತು. ನಾವು ಬರಿಗಾಲಲ್ಲಿ ನೆಲದ ಮೇಲೆ ಓಡಾಡ್ತಿದ್ವಿ,
ನೀರಲ್ಲೆಲ್ಲ ಓಡಾಡ್ತಾ ಇದ್ವಿ, ಈಜಾಡ್ತಾ ಇದ್ವಿ. ಆದ್ದರಿಂದ ಭೂಮಿಗೆ, ನೀರಿಗೆ, ಮರಕ್ಕೆ, ಗಿಡಕ್ಕೆ, ಹಸಿರಿಗೆ ನಮ್ಗೆ ಸಂಬಂಧ ಆಗ್ತಿತ್ತು. ಮಕ್ಕಳಿಗೆ ಭಾಳ ಬೇಗ ಶೂ ಹಾಕ್ಬಿಡ್ತೀವಿ, ಅವು ಭೂಮಿನೇ ಮುಟ್ಟೋದಿಲ್ಲ ಕಾಲಲ್ಲಿ, ಭೂಮಿ ಮೇಲೆ ಪ್ರೀತಿ ಬರೋದಿಲ್ಲ ಅವ್ರಿಗೆ. ಆಮೇಲೆ ಅವರ ಸ್ಕೂಲ್ ಬಾಗಿಲು ತನಕ ತಗೊಂಡೋಗಿ ಅವ್ರನ್ನ ಬಿಟ್ಟು ಬರ್ತೀವಿ. ಹಾಗಂದಾಗ ಅವರು ಲೋಕನ ಹೊರಗಡೆ ನೋಡೋದೇ ಇಲ್ಲ. ಈಗ ನಾವು ಕಾರ್ಗಳಲ್ಲಿ ಮಕ್ಕಳನ್ನು ಓಡಾಡಿಸ್ತೀವಿ ಅಂದರೆ ಅದರಿಂದ ಇನ್ನೊಂದು ಅಪಾಯ ಇದೆ. ನಮ್ಮ ಕಾರ್ಗಳು ಝೀರೋ ನಾಯ್ಸ್ ಕಾರ್ಗಳು. ಎಲ್ಲ ಕಡೆ ನೀವು ಗ್ಲಾಸ್ ರೈಸ್ ಮಾಡಿಬಿಟ್ರೆ ಹೊರಗಡೆ ದನಿ ಕೂಡ ಕೇಳಿಸಲ್ಲ. ಮಗುವಿಗೆ ಹೊರಗಿನ ದನಿ ಕೇಳಿಸದೇ ಇರೋದು ಇದೆಯಲ್ಲ, ಅದು ಭಾಳ ಅಪಾಯಕಾರಿ. ಅದು ಯಾಕೆಂದರೆ ಸಮಾಜಕ್ಕೆ ಕನೆಕ್ಟ್ ಆಗಲ್ಲ ಮಗು. ಹೊರಗಿನ ದನಿಗಳು ಕೇಳಿಸ್ಬೇಕು ಮಕ್ಕಳಿಗೆ, ಜನ ಮಾತಾಡೋದು ಕೇಳಿಸ್ಬೇಕು, ಅವ್ರ ಮಾತಿನ ಶ್ರುತಿ, ಲಯ, ಅದರ ಎತ್ತರ ಬಿತ್ತರಗಳೆಲ್ಲ ಮಗುವಿಗೆ ದಾಖಲಾಗಬೇಕು. ಆವಾಗ ಸಮಾಜಕ್ಕೆ ಕನೆಕ್ಟ್ ಆಗುತ್ತೆ ಮಗು. ನಾವೇನು ಮಾಡ್ತಾಯಿದ್ದೀವಿ, ಝೀರೋ ನಾಯ್ಸ್ ಕಾರ್ಗಳಲ್ಲಿ ಓಡಾಡಿಸ್ತಾ ಇದ್ದೀವಿ ಮಕ್ಕಳನ್ನು, ಸಮಾಜಕ್ಕೆ ಕನೆಕ್ಟೇ ಆಗಲ್ಲ ಮಗು. ನಾನು ಅದಕ್ಕೆ ನನ್ನ ಮಗಳು PUC ಸೇರ್ಕೊಂಡಾಗ ಅವಳಿಗೊಂದು ಮಾತು ಹೇಳಿದೆ, ಮಗಳೇ, ಇದು 2 ವರ್ಷ ನಿನಗೆ ಒಂದು ವೆಹಿಕಲ್ ಕೊಡಿಸೋಕ್ಕಾಗದೇ ಇರುವಷ್ಟು ಬಡತನ ಇಲ್ಲ ನನಗೆ, ಆದರೆ ಒಂದು ರಿಕ್ವೆಸ್ಟ್ ಕಂದ, 2 ವರ್ಷ ಸಿಟಿ ಬಸ್ಸಲ್ಲಿ ಓಡಾಡು. ನಮ್ಮ ಮನೆ ಹತ್ರಕ್ಕೆ ಬಸ್ ಬರುತ್ತೆ, ನಿಮ್ಮ ಕಾಲೇಜು ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟ್ರು ಅಥವಾ 3/4 ಕಿಲೋಮೀಟ್ರ್ ದೂರದಲ್ಲಿದೆ, ಅಷ್ಟು ದೂರ ನಡ್ಕೊಂಡು ಹೋಗು, ನಿನಗೆ ಲೋಕ ಗೊತ್ತಾಗತ್ತೆ. ಬಸ್ನಲ್ಲಿ ಯಾರ್ಯಾರೋ ಸೊಪ್ಪು ಮಾರೋರು ಬರ್ತಾರೆ, ಸೌದೆ ಮಾರೋರು ಬರ್ತಾರೆ, ಸುಣ್ಣ ಮಾರೋರು ಬರ್ತಾರೆ, ಬೆಣ್ಣೆ ಮಾರೋರು ಬರ್ತಾರೆ, ಅತ್ತೆ ಮನೆ ಸೊಸೆ ಬರ್ತಾಳೆ, ಯಾರೋ ಕೂಲಿಗೆ ಹೋಗೋರು ಬರ್ತಾರೆ, ಗಾರೆ ಕೆಲಸಕ್ಕೆ ಹೋಗೋರು ಬರ್ತಾರೆ, ಅವರೆಲ್ಲರೂ ಮಾತಾಡ್ತಾರೆ. ಇವ್ರ ಕಷ್ಟ ಸುಖಗಳೆಲ್ಲ ಕಿವಿ ಮೇಲೆ ಬೀಳಲಿ. ಅದರಿಂದ ನಿನ್ನ ಕಾಮನ್ ಸೆನ್ಸ್ ಜಾಸ್ತಿ ಆಗುತ್ತೆ. ಬರೀ ನಮ್ಮ ಮಾತುಗಳನ್ನೇ ಕೇಳ್ಕೊಂಡಿದ್ರೆ ನಿನಗೆ ಲೋಕ ಕನೆಕ್ಟ್ ಆಗಲ್ಲ. ಅದನ್ನು ಬಸ್ಸಲ್ಲಿ ಓಡಾಡು, ಬಸ್ಸಲ್ಲಿ ಓಡಾಡಿದ್ರೆ ಲೋಕಕ್ಕೆ ಕನೆಕ್ಟ್ ಆಗ್ತೀಯ ನೀನು. ನನ್ನ ಮಗಳು ಒಪ್ಕೊಂಡು ಆಮೇಲೆ ಬಸ್ಸಲ್ಲಿ ಹೋಗೋಕ್ಕೆ ಶುರು ಮಾಡಿದ್ಲು. ಓಕೆ, ಇಲ್ಲಿ ನಿಮ್ಮ ಅನುಭವದ ಮೇಲೆ ಹೇಳಿ, ಮಗಳು ಒಪ್ಕೊಳ್ಳಿಲ್ಲ, ಬೈಕ್ ಬೇಕೇ ಬೇಕು ಅಂದ್ಲು, ನಾನು ಮೈಸೂರಲ್ಲಿ ಓದಲ್ಲ ಅಂತಲು, ಬೆಂಗಳೂರೇ ಹೋಗಬೇಕು ಅಂತಿದ್ರು. ಆ ಥರ ಇದ್ದಾಗ ಒಬ್ಬ ತಂದೆ ಏನು ಮಾಡಬೇಕು? ನಮ್ಮ ಸಂಸಾರವನ್ನು ಶ್ರುತಿಗೊಳಿಸಿಕೊಳ್ಳುವ ಕ್ರಮದ ಪ್ರಶ್ನೆ ಇರೋದಿಲ್ಲ. ನೀವು ಮಕ್ಕಳ ಮಾತನ್ನು ಕೇಳೋ ತನಕ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾರೆ. ನನ್ನ ಅನುಭವ ಅದು. ಮಗು ಮಾತಾಡಿದಾಗ ನನ್ನ ಮಾತಿಗೆ ಇಲ್ಲಿ ಬೆಲೆ ಇದೆ, ನನ್ನ ಮಾತಿಗೆ ಗೌರವ ಇದೆ, ನನ್ನ ಮಾತನ್ನು ಪ್ರೀತಿಯಿಂದ ಕೇಳಿಸ್ಕೊತಿದ್ದಾರೆ ಅಂತಂದಾಗ ಮಗು ಇವ್ರ ಮಾತನ್ನು ನಾನು ಪ್ರೀತಿಯಿಂದ ಕೇಳಿಸ್ಕೋಬೇಕು ಅಂತ ಅನ್ನುತ್ತೆ. ನಾವು ಮಗುವಿಗೆ ಡೋಂಟ್ಸ್ ಮಾಡ್ತಾ ಹೋಗ್ತೀವಿ, ಮಾಡಬೇಡ, ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಇದನ್ನು ಮಾಡಬೇಡ ಅಂತ ಹೇಳ್ತಾ ಹೋಗ್ತೀವಿ. ನಾನು ಪ್ರಾಮಾಣಿಕವಾಗಿಯೂ ನಮ್ಮ ಮಕ್ಕಳನ್ನು ಯಾವುದಕ್ಕೂ ಒತ್ತಾಯ ಮಾಡಿಲ್ಲ. ತಮಾಷೆ ಏನು ಅಂದರೆ, ನಮ್ಮ ಮನೆಯವರು ಯಾವಾಗಲೂ ಹೇಳೋರು, ನೀವು ಯಾವುದಕ್ಕೂ ಒತ್ತಾಯ ಮಾಡಲ್ಲ, ಹಿಂಗಾದ್ರೆ ಮಗು ಏನೂ ಕಲಿಯೋದಿಲ್ಲ. ಅವರನ್ನು ಸಂಗೀತಕ್ಕೆ ಸೇರಿಸಿದ್ವಿ. ಸಂಗೀತಕ್ಕೆ ಪ್ರತಿ ದಿವಸ ಹೋಗಬೇಕು ಅಂತ ನಾನು ಒತ್ತಾಯ ಮಾಡಲಿಲ್ಲ. ಯಾಕೆಂದರೆ ಸಂಗೀತ ಗೀಳಾಗಬೇಕು, ಅವಕ್ಕೆ ಅಬ್ಸೆಷನ್ ಆಗಬೇಕು. ನಾವು ಒತ್ತಾಯ ಮಾಡ್ತಿದ್ದಂಗೆ ಅದೊಂದು ಹಿಂಸೆ ಆಗೋಕ್ಕೆ ಶುರು ಆಗುತ್ತೆ. ನನ್ನ ಮಕ್ಕಳು ಸಂಗೀತನ ಮುಂದುವರಿಸಲಿಲ್ಲ, ತುಂಬ ಚೆನ್ನಾಗಿ ಹಾಡಬಲ್ಲವರಾಗಿದ್ದರು, ಸಂಗೀತನ ಮುಂದುವರಿಸಲಿಲ್ಲ. ಐ ಹ್ಯಾವ್ ನೋ ರಿಗ್ರೆಟ್ಸ್. ನಾನು ಒತ್ತಾಯ ಮಾಡಲಿಲ್ಲ ಅನ್ನೋ ಸಂತೋಷ ಇದೆ ನನಗೆ. ಅವ್ರನ್ನ ಪೇಂಟಿಂಗಿಗೆ ಸೇರಿಸಿದ್ವಿ, ನಾವು ಒತ್ತಾಯ ಮಾಡಲಿಲ್ಲ, ಅವ್ರು ಮುಂದುವರಿಸಲಿಲ್ಲ. ಇರಲಿ, ಎಲ್ಲವನ್ನೂ ಎಲ್ಲ ಮಕ್ಕಳು ಮಾಡಬೇಕು ಅನ್ನೋದಿದೆಯಲ್ಲ, ಆ ದುರಾಸೆ ನಮ್ಮದು. ಅವಕ್ಕೇನೇನು ಇಷ್ಟ ಐತೆ ಅದು ಮಾಡ್ಕೊಂಡು ಹೋಗ್ತಾರೆ. ಈಗ ಮಕ್ಕಳು ನಾವು ಕಲಿಸದ ಏನೇನನ್ನು ಮಾಡ್ತಾರೆ. ಹಾಗೆ ಬೆಳಿಬೇಕು ಅಂತ ನನ್ನ ಆಸೆ. ಅದೇ ಮಗು ಹಠಮಾರಿಯಾಗಿದ್ದರೆ, ಸರಿಯಾಗಿ ಊಟ ಮಾಡದೇ ಇದ್ದರೆ, ಒಳ್ಳೆ ಬಿಹೇವಿಯರ್ ಉಂಡಿಲ್ಲ ಅಂದರೆ, ಅಫ್ಕೋರ್ಸ್ ಪೇರೆಂಟ್ಸ್ ಎಲ್ಲ ಹೇಳಿಕೊಟ್ಟರು ಕೂಡ ಸರಿಯಾಗಿ ಕಲೀಲೇ ಇದ್ದರೆ, ಯಾವುದೋ ಒಂದು ಆರ್ಟ್ ಫಾರ್ಮ್ನ ಏನಾದರೂ ಒಂದು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ, ಆಗ ಫಾದರು ಮತ್ತು ಪೇರೆಂಟ್ಸಿಗೆ ರಿಯಾಕ್ಟ್ ಮಾಡಬೇಕು. ಓಕೆ, ನಿಮ್ಮದು ಉತ್ತಮವಾದಂಥ ಕುಟುಂಬ ಆಗಿತ್ತು, ಮತ್ತು ಮಕ್ಕಳು ಒಳ್ಳೆ ಉತ್ತಮವಾದಂಥ ನಿಮ್ಮ ಮಾತನ್ನು ಕೇಳ್ಕೊಂಡು ಹೋದರು. ಇನ್ ಕೇಸ್ ಕೇಳಿಲ್ಲ ಅಂದಿದ್ರೆ, ನನಗೊಂದು ನಂಬಿಕೆ ಇದೆ ಸದಾಶಿವ್, ಬದುಕಿನಲ್ಲಿ ನಮಗೆ ಹಲವಾರು ಕಷ್ಟಗಳು ಯಾಕೆ ಬರ್ತವೆ ಅಂದರೆ, ತಾನಾಗೇ ಬರೋ ಕಷ್ಟಗಳು 10%, 15%, 20% ಇದ್ದರೆ, ನಾವು ಕೆಲವು ಸಿಚುವೇಶನ್ಸನ್ನು, ಕೆಲವು ವ್ಯಕ್ತಿಗಳನ್ನು ಹ್ಯಾಂಡಲ್ ಮಾಡೋಕ್ಕೆ ಬರದೆ ತಂದ್ಕೊಳ್ಳೋ ಕಷ್ಟಗಳೇ ಜಾಸ್ತಿ. ಇಫ್ ಯು ಕ್ಯಾನ್ ಹ್ಯಾಂಡಲ್ ಯುವರ್ ಚಿಲ್ಡ್ರನ್, ನಿಮಗೆ ಭಾಳ ಸಮಸ್ಯೆಗಳಿರೋದಿಲ್ಲ. ನಾವು ಭಾಳ ಸಲ ಫೇಲ್ಯೂರ್ ಆಗೋದೇ ಅಲ್ಲಿ. ನಮ್ಮೆಲ್ಲ ದುರಾಸೆಗಳನ್ನು ನಮ್ಮ ಮಗು ಈಡೇರಿಸಬೇಕು ಅಂತ ಆಸೆ ಪಡ್ತಿರ್ತೀವಿ. ಅದೊಂದು ಜೀವ, ಅದಕ್ಕೆ ಅದರದೇ ಆದ ಅಭಿರುಚಿಗಳಿವೆ, ಅದು ಸಹಜವಾಗಿ ಬೆಳೀತಾ ಇದೆ, ಬೆಳೆಯೋಕ್ಕೆ ಬಿಡಬೇಕು. ಅಷ್ಟು ಔದಾರ್ಯ ನಮಗಿರೋದಿಲ್ಲ. ನಾನು ಸಂಗೀತ ಕಲ್ತಿಲ್ಲ, ನನ್ನ ಮಗು ಕಲಿಬೇಕು. ನಾನು ಪೇಂಟಿಂಗ್ ಕಲ್ತಿಲ್ಲ, ಅದನ್ನು ನನ್ನ ಮಗುನೇ ಕಲಿಬೇಕು. ನಾನು ಸ್ಪೋರ್ಟ್ಸಲ್ಲಿರಲ್ಲ, ನನ್ನ ಮಗು ಕಲಿಬೇಕು. ನನ್ನ ಮಗು ಟೆನ್ನಿಸ್ ಪ್ಲೇಯರ್ ಆಗಬೇಕು, ನನ್ನ ಮಗು ಫುಟ್ಬಾಲ್ ಪ್ಲೇಯರ್ ಆಗಬೇಕು. ಎಲ್ಲವೂ ಅದಾಗಬೇಕು. ಇವೆಲ್ಲ ನಮಗಿರೋ ದುರಾಸೆಗಳು. ಅಂದರೆ ಹಾಗೆ ಬಿಟ್ಬಿಟ್ರೆ ಮಗು ಏನೂ ಆಗದೇ ಇದ್ದರೆ ಆಗುತ್ತೆ. ಯಾಕೆಂದರೆ
ಸೃಷ್ಟಿಯೇ ಹೇಗೆ ಅಂತಂದರೆ, ನೀವು ಸುಮ್ಮನೆ ಸಪೋರ್ಟ್ ಮಾಡೋದಷ್ಟೇ ನಿಮ್ಮ ಕೆಲಸ. ಎಲ್ಲವನ್ನೂ ನೀವೇ ಹೇಳಬೇಡಿ. ತಾನೇ ತಾನಾಗಿ ಆಗುವಿಕೆ ಅಂತ ಒಂದಿರುತ್ತೆ. ಮಾಡೋದಲ್ಲ ಬದುಕು, ಮಾಡೋದಲ್ಲ, ಆಗೋದು. ಇಟ್ ಶುಡ್ ಹ್ಯಾಪನ್, ಸಮಥಿಂಗ್ ವಿಲ್ ಹ್ಯಾಪನ್. ನೀವು ಅದಕ್ಕೊಂದು ವಾತಾವರಣ ಕಲ್ಪನೆ ಮಾಡಿ ಅಷ್ಟೇ, ತಾನಾಗುತ್ತೆ. ಆದರೆ ಭಾಳಷ್ಟು ಜನ ಪೇರೆಂಟ್ಸು ಅವರ ಮಕ್ಕಳ ಜೊತೆ ಈ ಥರದ್ದೊಂದು ಹೃದಯ ಸಂವಾದ ಸಾಧ್ಯ ಆಗದೆ ಸಮಸ್ಯೆ ಮಾಡ್ಕೊಂಡಿರ್ತಾರೆ. ನಾನು ಬಹುಶಃ ನಾನು ಏನು ಕಂಡಿದ್ದೀನಿ ಅಂದರೆ, ನನ್ನ ಒಳ್ಳೆಯ ಪೇರೆಂಟ್ಹುಡ್ ಎಲ್ಲಿ ಅಂದರೆ, ನಾನು ಮಕ್ಕಳಿಂದ ಏನನ್ನೂ ನಿರೀಕ್ಷೆ ಮಾಡದೇ ಇದ್ದಿದ್ದರಿಂದ, ಅಥವಾ ನಾವು ಅಂತ ಹೇಳೋಣ, ನಾನು ನನ್ನ ಶ್ರೀಮತಿ ಕಲ್ಪನಾ ಏನನ್ನೂ ನಿರೀಕ್ಷೆ ಮಾಡದೇ ಇದ್ದಿದ್ದರಿಂದ, ಅದರಿಂದ ಅವ್ರಿಗೆ ನಮ್ಮ ವಿಷಯದಲ್ಲಿ ಒಂದು ಮುಕ್ತವಾದ ಪ್ರೀತಿ ಬಂತು. ನಮ್ಮಿಂದ ಏನೂ ಬಯಸೋದಿಲ್ಲ ಅನ್ನೋದು ಇರಲಿ. ನಾನು ಈ ಮಾತಿಗೆ ಮತ್ತೆ ಬರ್ತೀನಿ. ನನ್ನ ಮಗಳು ಬಸ್ಸಲ್ಲಿ ಹೋಗೋಕ್ಕೆ ಶುರು ಮಾಡಿದ್ಲು. ಆಗ ಒಂದು ಘಟನೆ ಹೇಳಿದ್ಳು ಅವಳು. ಸುಮಾರು ಒಂದು 6-7 ತಿಂಗಳಾದಮೇಲೆ ಒಂದು ಘಟನೆ ಹೇಳಿದ್ಲು. ಬಸ್ಸಲ್ಲಿ ಹೋಗುವಾಗ ಏನೇನು ತೊಂದರೆ ತಾಪತ್ರಯಗಳಿರ್ತವೆ. ಕಂಡಕ್ಟ್ರು ಒಂದೊಂದ್ಸಲ ಏಯ್ ಯಾವಳವಳು ನಡೆಯಮ್ಮ ಮುಂದೆ ಅಂತಾನೆ. ಮನೆಯಲ್ಲಿ ಮಕ್ಕಳಂಗೆ ಬೈಸ್ಕೊಂಡಿರೋದಿಲ್ಲ. ಅವತ್ತು ಮಕ್ಕಳು ಬಂದು ನನ್ನ ಹತ್ರ ಅಳ್ತಾ ಇದ್ಲು. ಆ ಕಂಡಕ್ಟರ್ಗೆ ಸ್ವಲ್ಪನೂ ಮ್ಯಾನರ್ಸ್ ಇಲ್ಲ. ಯಾವಳವಳು ಹೋಗೇ ಮುಂದೆ ಅಂತ ಬೈತಾನೆ ಅಂತ. ನಾನು ಹೇಳಿದೆ, ಅರ್ಥ ಮಾಡ್ಕೊ ಮಗಳೇ, ಇದು ಲೋಕ. ಕಂಡಕ್ಟ್ರು ಬೆಳಗ್ಗೆ 6 ಗಂಟೆಗೆ ಬಸ್ ಹತ್ತಾರೆ. 2 ಗಂಟೆ ತನಕ ಅಥವಾ 4 ಗಂಟೆ ತನಕ ಅವರು ಅದೆಷ್ಟೋ ಟ್ರಿಪ್ ಮಾಡಬೇಕು. ಜನಗಳು ಒಂದೇ ಥರ ಇರಲ್ಲ. ಅವರು ಗಲಾಟೆ ಮಾಡ್ತಾರೆ, ನುಗ್ಗುತ್ತಾರೆ, ಎಲ್ಲೋ ನಿಲ್ಲಿಸ್ತಿಲ್ಲ ಅಂತ ಗಲಾಟೆ ಮಾಡ್ತಾರೆ. ಅವನು ಬಸ್ಸಲ್ಲಿ ಓಡಾಡಬೇಕು. ಸಹಜವಾದ ಜೀವನ ಅಲ್ಲ ಪಾಪ. ಅವನೊಂದು ಸ್ವಲ್ಪ ಹೊತ್ತು ಇರಿಟೇಟ್ ಆದರೆ ಏನು ತಪ್ಪು ಮಗಳೇ? ನೀನು ಅಡ್ಜಸ್ಟ್ ಮಾಡ್ಕೋಬೇಕು. ಜಗತ್ತು ಹಿಂಗೆ ರಿಯಾಕ್ಟ್ ಮಾಡುತ್ತೆ. ಅವನ ಕಷ್ಟ ಯೋಚನೆ ಮಾಡು. ಅವನ ಮನೆಯಲ್ಲಿ ಮಗು ಬಿಟ್ಟು ಬಂದಿರ್ತಾನಲ್ವಾ. ನಾನು ಸುಖವಾಗಿ ಕಾಲೇಜ್ಗೆ ಹೋಗಿ ಬರ್ತೀನಿ, ಅವನ ದಿವಸ ಬಸ್ ಹತ್ಬೇಕಲ್ವಾ. ಆ ಡ್ರೈವರ್ ಇದ್ದಾನಲ್ಲ, ಅವನೇನು ಪಾಪ ಮಾಡಿದ್ದ ಪಾಪ. ಅವರೆಲ್ಲರೂ ನಮ್ಮಂಗೆ ಮಾತಾಡೋಕ್ಕೆ ಸಾಧ್ಯವ ಕೂಲಾಗಿ? ಅದರಿಂದ ಜಗತ್ತು ಹಿಂಗಿದೆ ಅಂತ ನಾನು ಹೇಳ್ತಿದ್ದೆ. ಒಂದು ದಿವಸ ಒಂದು ಒಳ್ಳೆಯ ಇನ್ಸಿಡೆಂಟ್ ಹೇಳಿದ್ಲು ನನ್ನ ಮಗಳು. ಇವಳು ಬಸ್ಸಲ್ಲಿದ್ಲು, ಬೇಸಿಗೆ ಬಿಸಿಲು. ಆವಾಗ ಯಾವುದೋ ಒಂದು ಅಜ್ಜಿ ಸೋ ಅಂತ ಬಂದ್ಕೊಂಡು ನಿಧಾನಕ್ಕೆ ಬಸ್ ಹತ್ತಂತೆ. ವಯಸ್ಸಾಗಿದೆ, ಸ್ಥೂಲ ಶರೀರ, ತುಂಬ ದಪ್ಪಕ್ಕಿದೆ ಅಮ್ಮ. ಹತ್ಕೊಂಡು ಬಂದ್ರಂತೆ. ಉಫ್ 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 ಅಂತಮ್ಮ ಎಲ್ಲ ಬೆವರು ಕಿತ್ಕೊಂಡಿತ್ತು. ಮಗಳು ಕೂತ್ಕೊಂಡಿದ್ಲು ಒಂದು ಸೀಟಲ್ಲಿ, ಬೇರೆ ಯಾವುದೂ ಸೀಟಲ್ಲಿಲ್ಲ. ತಕ್ಷಣ ಹೇಳು ಫಟ್ ಅಂತ ಮೇಲೆದ್ದು, ಅಜ್ಜಿ ಬನ್ನಿ ಕೂತ್ಕೊಳ್ಳಿ ಇದ್ದು. ಆ ಅಜ್ಜಿ ಒಳ್ಳೇದು ಕಣವ ಅಂತ ಕೂತ್ಕೊಂಡ್ಮೇಲೆ ನನ್ನ ಮಗಳು ಹಿಂದೆ ಕೂತಿದ್ಲಲ್ಲ, ಹಿಂದೆ ನಿಂತಿದ್ಲು. ಆಕೆಗೆ ಏನು ಅನ್ನಿಸ್ತೋ ಏನೋ, ಅವಳು ನಿಧಾನವಾಗಿ ಅಜ್ಜಿ ಬೆನ್ನನ್ನು ಒತ್ತಕ್ಕೆ ಶುರು ಮಾಡಿದ್ಲಂತೆ. ಪಾಪ ಅಜ್ಜಿ ನಮ್ಮ ಅಜ್ಜಿ ಥರ ಇದೆ ನನ್ನ ಮಗಳು ಬೆನ್ನನ್ನು ಒತ್ತಕ್ಕೆ ಶುರು ಮಾಡಿದ್ಲಂತೆ. ಅವ್ರ ತೋಳನ್ನು ಒತ್ತಕ್ಕೆ ಶುರು ಮಾಡಿದ್ಲಂತೆ. ಆ ಅಜ್ಜಿ ಆನಂದವಾಗಿ ತೋಳು ಒತ್ತಿಸ್ಕೊತಾ ಇತ್ತಂತೆ. ತಾನು ಬಸ್ ಇಳಿಯುವಾಗ ಅವ್ರ ಚೀಲ ತೆಗೆದು $100 ಕೊಟ್ರಂತೆ ನನ್ನ ಮಗಳಿಗೆ. ಇಟ್ಕೊ ಮಗಳೇ ಇದನ್ನು, ಯಾವ ಪುಣ್ಯಾತ್ಮ ಹೆತ್ತು ಮಗಳು ತಾಯಿ ನೀನು ಅಂತ ಕೇಳತ್ತಂತೆ. ನನ್ನ ಮಗಳು ಶಿ ವಾಸ್ ಇನ್ ಟೀಯರ್ಸ್. ಅವಳು ಹೇಳಿದಾಗ ನನಗೂ ಕಣ್ಣಲ್ಲಿ ನೀರು ಬಂತು. ಎಷ್ಟು ಹೃದಯವಾದ ಅನುಭವ ಅದು ಅಂತ. ಹಂಗೆ ಅವ್ಳು $100 ಕೊಡೋಕೆ ಬಂದ ತಕ್ಷಣ ನನ್ನ ಮಗಳು ಇಲ್ಲ ಅಜ್ಜಿ ಬೇಡ ಬೇಡ ಅಜ್ಜಿ ಬೇಡ ಅಜ್ಜಿ ಅಂತಂತೆ. ತಕ್ಷಣ ಅಜ್ಜಿ ರೇಗಿದ್ರಂತೆ. ನೋಡು, ಗೌರಿ ಹಬ್ಬದ ಸಮಯ ಇದು, ಅಜ್ಜಿ ದುಡ್ಡು ಕೊಟ್ಟರೆ ಮೊಮ್ಮಕ್ಕಳು ಬೇಡ ಅಂತಾರ, ತೊಗೊಂಡು ಹೋಗು, ಇದರಲ್ಲಿ ಬಳೆ ತೊಗೋ, ನಿಮ್ಮ ಅಮ್ಮಂಗೆ ಹೇಳು ಬಳೆ ಕೊಡಿಸು ಅಂತ ಹೇಳಿ ಕೊಟ್ರಂತೆ. ಗೌರಿ ಹಬ್ಬ, ಬಳೆ ಕೊಡಿಸೋದು, ಸಂಪ್ರದಾಯ, ಇದು ಯಾವುದನ್ನು ಬಿಟ್ಬಿಡಿ. ಆ ಭಾವುಕವಾದ ಚಿತ್ರ ಎಷ್ಟು ಚೆನ್ನಾಗಿದೆ ಅಲ್ವಾ. ಯಾವುದೋ ಒಂದು ಅಜ್ಜಿ ಇವಳಿಗೆ ಅಷ್ಟು ಪ್ರೀತಿಯಿಂದ ಗದರಿ ದುಡ್ಡು ಕೊಡ್ತಾರೆ ಅಂದರೆ ನನಗೆ ಆ ಗದರೋದ್ರಲ್ಲಿರೋ ಪ್ರೀತಿ ಗೊತ್ತಾಗ್ತಾ ಇತ್ತು ಪಾಪ ಅಂತ ಹೇಳಿದ್ರು ನನ್ನ ಮಗಳು. ಡು ಯು ಥಿಂಕ್ ದಟ್ ಈಸ್ ದ ರಿಯಲ್ ಹ್ಯಾಪಿನೆಸ್? ದಟ್ ಈಸ್ ದ ರಿಯಲ್ ಹ್ಯಾಪಿನೆಸ್. ಅವಳಿಗೆ ಬಸ್ಸಲ್ಲಿ ಹೋಗದೇ ಇದ್ದರೆ ತನಗೆ ಪರಿಚಯ ಇಲ್ಲದೆ ಇರೋ ಯಾವುದೋ ಮುದುಕಿಯ ಬೆನ್ನು ಮಸಾಜ್ ಮಾಡೋ ಬುದ್ಧಿ ಬರ್ತಿರ್ಲಿಲ್ಲ. ನಮ್ಮ ಕುಟುಂಬನೇ ನಮ್ಮ ಜಗತ್ತು ಅಂತ ಅನ್ಕೊಬಿಡ್ತಿದ್ವು ಮಕ್ಕಳು. ಆದ್ದರಿಂದ ಮಕ್ಕಳನ್ನ ಜಗತ್ತಿನ ದನಿಗಳನ್ನು ಕೇಳಿಸುವ ಹಾಗೆ ಮಕ್ಕಳನ್ನು ಬೆಳೆಸಬೇಕು. ಹೆಣ್ಮಕ್ಳ ವಿಷಯದಲ್ಲಿ ಪೇರೆಂಟ್ಸಿಗೆ ಬರೋ ದೊಡ್ಡ ಚಾಲೆಂಜಸ್ ಏನು ಸರ್ ಅಂದರೆ, ಅವರ ಫ್ರೆಂಡ್ಶಿಪ್ಸು, ಅವರು ಹೋಗೋ ಟ್ರಿಪ್ಪುಗಳು, ಕಾಲೇಜು, ಕೀಟ್ಲೆಗಳು, ಈ ಸಮಸ್ಯೆಗಳು ವೆರಿ ಕಾಮನ್ ಸರ್. ಆ್ಯಕ್ಚುಲಿ ಈ ಸಮಸ್ಯೆಗಳನ್ನ ಪೇರೆಂಟ್ಸ್ ಹೇಗೆ ಹ್ಯಾಂಡಲ್ ಮಾಡಬೇಕು ನಿಮ್ಮ ಪ್ರಕಾರ? ಸದಾಶಿವ್, 35 ವರ್ಷ ನಾನು ಕಾಲೇಜಲ್ಲಿ ಆ್ಯಸ್ ಎ ಟೀಚರ್, ಆ್ಯಸ್ ಎ ಪ್ರಿನ್ಸಿಪಲ್ ಆಫ್ ಎನ್ ಇನ್ಸ್ಟಿಟ್ಯೂಷನ್ ನಾನು ಈ ಯುವಕರ ಜೊತೆ ಯುವತಿಯರ ಜೊತೆ ಬದುಕಿದ್ದೀನಿ. ಆಮೇಲೆ ಇನ್ನೊಂದು ವಿಷಯ ಹೇಳಿಬಿಡ್ತೀನಿ ಇಲ್ಲೇ. ನಾನು ತಪ್ಪಿಯೂ ಕಾಲೇಜಿನಲ್ಲಿ ಯಾವ ಹೆಣ್ಮಕ್ಳನ್ನು ಹುಡುಗಿ ಅಂತ ಕರೆಯೋದೇ ಇಲ್ಲ. ನನಗಾಗೋದೇ ಇಲ್ಲ. ನನ್ನ ಭಾವಕ್ಕೆ
ಒಬ್ಬಳನ್ನು ಹುಡುಗಿ ಅಂತ ಕರೆಯೋಕ್ಕಾಗೋದಿಲ್ಲ, ಅದನ್ನು ಹೆಣ್ಮಗು ಅಥವಾ ಹೆಣ್ಮಕ್ಳು ಅಂತಲೇ ಕರೆಯೋದು ನಾನು. ಹುಡುಗಿ ಅನ್ನೋದ್ರ ಅರ್ಥವೇ ಬೇರೆ, ಹೆಣ್ಮಕ್ಳು ಅನ್ನೋದ್ರ ಅರ್ಥನೇ ಬೇರೆ. ಅದಿರಲಿ. ಸೊ ಅಷ್ಟು ವರ್ಷ ಮಕ್ಕಳ ಜೊತೆ ಇದ್ದವು ನಾನು. ಯಾಕೆ ಈ ಮಕ್ಕಳು ಹೀಗೆ ಆಡ್ತವೆ ಅಂತ ನನಗೆ ಗೊತ್ತಿದೆ. ಸ್ವಲ್ಪ ಒಂಚೂರು ವಿಸ್ತರಿಸುವ ಉತ್ತರ ಹೇಳ್ತೀನಿ. ನಮ್ಮಲ್ಲಿ ಬಹಳ ಜನ ಪೇರೆಂಟ್ಸ್ಗೆ ಮಕ್ಕಳನ್ನೇ ಹೇಗೆ ನಿಭಾಯಿಸಬೇಕು ಅನ್ನೋದು ಗೊತ್ತಿರೋದಿಲ್ಲ. ನಾನು ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ಈ ಮಾತನ್ನು ಹೇಳ್ತಿಲ್ಲ. ತುಂಬ ಜನಕ್ಕೆ ಏನೇನೋ ಭ್ರಮೆಗಳಿರ್ತವೆ. ಆಮೇಲೆ ತಮಗಿಲ್ಲದೇ ಇರೋ ಅಂತಸ್ತನ್ನು ಮಕ್ಕಳ ಮುಖಾಂತರ ತೋರಿಸೋ ಪ್ರಯತ್ನ ಪಡ್ತಿರ್ತಾರೆ. ಆಮೇಲೆ ಬದುಕಿನ ಡೆಫಿನೇಷನ್ ಅವ್ರಿಗೇನೂ ಸಿಕ್ಕೇ ಇರೋದಿಲ್ಲ. ಆಮೇಲೆ ಮಕ್ಕಳ ಮೇಲೆ ತಮಗೆ ಗೊತ್ತಿಲ್ಲದಂಗೆ ಅದು ಏನೋ ಅಧಿಕಾರ ಸ್ಥಾಪನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಹಲವಾರು ಕಾರಣಗಳಿವೆ ಇಂಥವು. ಅದರಿಂದ ಮಕ್ಕಳು ಸಾಮಾನ್ಯವಾಗಿ ಅವರ ಪ್ರೀತಿಗೆ ಬೇರೆ ಜಾಗ ಹುಡುಕೊಳ್ಳೋಕೆ ಶುರು ಮಾಡ್ತಾರೆ. ತನಗೆ ತನ್ನ ನಿರೀಕ್ಷೆಯದೊಂದು ಪ್ರೀತಿ, ತಾನು ಚೆಲ್ಲಾಟ ಆಡೋದಕ್ಕೆ, ತನ್ನ ಖುಷಿಗೆ ತಾನು ಆಟ ಆಡೋದಕ್ಕೆ ಒಂದು ಅನ್ರಿಸ್ಟ್ರಿಕ್ಟೆಡ್ ಏರಿಯಾ ಬೇಕು, ಝೋನ್ ಬೇಕು ಅಂತಂದಾಗ ಈ ಥರದ ಪ್ರೀತಿಗಳನ್ನ ಹುಡುಕೋತಾರೆ. ಅದು ಸರಿ ತಪ್ಪು ಬಗ್ಗೆ ಮಾತಾಡ್ತಿಲ್ಲ ನಾನು. ಜವಾಬ್ದಾರಿಯಿಂದ ಒಬ್ಬ ಹುಡುಗಿ ಆ ಥರದ್ದೊಂದು ಸಂಬಂಧ ಹುಡುಕೊಂಡ್ರೆ ಇಟ್ಸ್ ಗುಡ್, ಒಳ್ಳೆಯದು. ನನ್ನಲ್ಲಿ ಎಷ್ಟೋ ಜನ ನಮ್ಮ ಕಾಲೇಜಿನಲ್ಲಿ ಹೆಣ್ಮಕ್ಳು, ನನಗೊಬ್ಬಳು ಆ ಥರದ ನನ್ನ ವಿದ್ಯಾರ್ಥಿನಿ, ಅವಳು ನನಗೊಂದು ಸಲ ಒಂದು ಮಾತು ಹೇಳಿದ್ಲು, ಸರ್ ನನಗೆ ಕ್ಲಾಸ್ ಮುಗಿದ ಮೇಲೆ ಒಂದು 5 ನಿಮಿಷ ಈ ಹುಡುಗರ ಹತ್ರ ಅಲ್ಲೇ ಹೊಡೆದ್ಬಿಟ್ಟು ಬಂದರೆ ಫ್ರೆಶ್ ಆಗುತ್ತೆ ಸರ್ ಮೈಂಡು ಅಂತ. ನಾನು ತಪ್ಪು ತಿಳ್ಕೊತಿರ್ಲಿಲ್ಲ. ಯಾಕೆಂದರೆ ಆ ಹುಡುಗಿ ನನ್ನ ಹತ್ರ ಹೇಳುವಷ್ಟು ಸ್ವಾತಂತ್ರ್ಯ ಇದ್ದಾಳೆ ಅಂದರೆ ಅವಳು ತಪ್ಪು ಮಾಡಲ್ಲ ಅಂತ ಅರ್ಥ. ಈ ಎಲ್ಲೋ ಕದ್ದು ಮುಚ್ಚಿ ಮಾತಾಡ್ತಾರಲ್ಲ ಹುಡುಗಿರು, ಅವ್ರಿಗಿಂತ ಒಂದು ಹೆಣ್ಮಗು ಸರ್ ಹುಡುಗರ ಹತ್ರ ಮಾತಾಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತಾಳಲ್ಲ, ಅವಳು ನನಗೆ ತಪ್ಪಿಸೋಷ್ಟೇ ಥರ ಕಾಣಿಸಲ್ಲ. ಅವಳು ಏನೋ ತಪ್ಪು ಮಾಡ್ತಿದ್ದಾಳೆ ಅಂತ ಅನ್ಸೋದಿಲ್ಲ. ಅವಳ ಬಗ್ಗೆ ಪ್ರಬಲವಾದ ನಂಬಿಕೆ ಇರುತ್ತೆ. ತುಂಬ ಜನ ತಂದೆ ತಾಯಿಗಳು ಮಗು ಕೈಗೊಂದು ಮೊಬೈಲ್ ಕೊಡೋದು, ಆಮೇಲೆ ಕೊಟ್ಟು ನೀ ಎಲ್ಲಿದ್ದೀಯಾ ಈಗ, ನಿನ್ನ ಜೊತೆ ಯಾರಿದ್ದಾರೆ, ಅವಳು ಕೊಡು ಫೋನು, ಇವಳು ಕೊಡು ಫೋನು ಅಂದರೆ ಕ್ಷಣ ಕ್ಷಣಕ್ಕೂ ಅಪನಂಬಿಕೆ ಅದು. ಅದರಿಂದ ಮಗು ತನ್ನನ್ನು ನಂಬುವನೊಬ್ಬನನ್ನು, ತನ್ನನ್ನು ಪ್ರೀತಿಸುವನೊಬ್ಬನ ಹುಡುಕೊಬಿಡುತ್ತೆ. ಇದು ಬೇಕಾದಷ್ಟು ಕೇಸಸ್ಸಲ್ಲಿ ನೋಡಿದ್ದೀನಿ ನಾನು. ಅಷ್ಟಲ್ಲದೆ ಕಾಲೇಜಿನಲ್ಲಿ ನಾನು ಮೇಷ್ಟ್ರಾಗಿದ್ದರಿಂದ ಎಷ್ಟೋ ಸಲ ಇಂಥ ಹಲವಾರು ಪ್ರಾಬ್ಲಮ್ಗಳು ನನ್ನ ಹತ್ರ ಬರ್ತಿದ್ವು. ಪ್ರಿನ್ಸಿಪಲ್ ಆಗಿದ್ದಾಗ ಆ ಥರದ ಸಮಸ್ಯೆಗಳು ಬರ್ತಿದ್ವು. ನನಗೆ ಎಷ್ಟೋ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕಾಗ್ತಾಯಿತ್ತು. ಅವ್ರ ತಂದೆ ತಾಯಿಗಳನ್ನು ಕೂರಿಸ್ಕೊಂಡು ಸಪ್ರೇಟಾಗಿ ಕೂರಿಸ್ಕೊಂಡು ಅವ್ರ ಹತ್ರ ಮಾತಾಡ್ತಿದ್ದೆ. ನಾವೆಲ್ಲ ಏನು ತಪ್ಪು ಮಾಡ್ತೀವಿ, ಪೇರೆಂಟ್ಸಾಗಿ ಏನು ತಪ್ಪು ಮಾಡ್ತೀವಿ ಅಂತ ಮಾತಾಡ್ತಿದ್ದೆ. ನನಗೆ ಬಹಳ ದೊಡ್ಡ ರಿವಾರ್ಡ್ ಏನು ಗೊತ್ತಾ, ಭಾಳ ದೊಡ್ಡ ಸರ್ಟಿಫಿಕೇಟ್ ಏನು ಗೊತ್ತಾ, ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋಕೆ ಸಂಕೋಚ ಆಗುತ್ತೆ. ತುಂಬ ಜನ ಹೆಣ್ಮಕ್ಳು ನನಗೆ ಯು ಶುಡ್ ಹ್ಯಾವ್ ಬೀನ್ ಮೈ ಡ್ಯಾಡ್ ಅಂತಂದಿದ್ದಾರೆ. ನೀವು ನಮ್ಮಪ್ಪ ಆಗಬೇಕಾಗಿತ್ತು, ನಾನು ಇನ್ನೂ ಸಂತೋಷವಾಗಿರ್ತಿದ್ದೆ ಅಂತ ಮಾತಾಡಿದ್ದಾರೆ. ಐ ಮೀನ್ ಯು ಹರ್ಡ್ ದೆಮ್ ಅಂಥದ್ದನ್ನು ನಾನು ಕೇಳಿದ್ದೀನಿ. ನನಗೆ ಅದು ಬಹಳ ದೊಡ್ಡ ರಿವಾರ್ಡ್ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಎಷ್ಟೋ ವಿದ್ಯಾರ್ಥಿನಿಯರು ನನಗೆ ವಿದ್ಯಾರ್ಥಿನಿಯರಲ್ಲ, ಈಗಲೂ ನನ್ನ ಮಕ್ಕಳಾಗಿದ್ದಾರೆ. ಈಗಲೂ ನನ್ನನ್ನು ಪಪ್ಪ ಅಂತ ಮಾತಾಡಿಸೋ ಮಕ್ಕಳು, ಅಪ್ಪ ಅಂತ ಮಾತಾಡಿಸೋ ಹೆಣ್ಮಕ್ಳು, ನಾನು ಮಗಳೇ ಅಂತ ಮಾತಾಡಿಸೋ ಹೆಣ್ಮಕ್ಳು ತುಂಬ ಜನ ನನ್ನ ಸ್ಟೂಡೆಂಟ್ಸ್. ಈಗ ಒಂದು ಹೆಣ್ಮಗು ಬಂದು ಪೇರೆಂಟ್ಸ್ಗೆ ಸುಳ್ಳು ಹೇಳ್ತಾ ಇದ್ದಿಲ್ಲ ಅಂತ ಅನಿಸಿದರೆ, ಕಾಲೇಜಲ್ಲಿರೋ ಸ್ಟೂಡೆಂಟು ಪೇರೆಂಟ್ಸ್ಗೆ ಗೊತ್ತಾಗೋದು ಶಿ ಈಸ್ ಲೈಯಿಂಗ್ ಅಂತ, ಏನು ಮಾಡಬೇಕು ಪೇರೆಂಟ್ಸ್? ಅದು ಇಟ್ ಡಿಪೆಂಡ್ಸ್ ಆನ್ ದಿ ಸಿಚುವೇಶನ್. ಯಾವ ಸುಳ್ಳು ಹೇಳ್ತಿದ್ದಾಳೆ, ಎಂಥ ಸುಳ್ಳು ಹೇಳ್ತಿದ್ದಾಳೆ ಅಂತ. ನೀವು ಮಕ್ಕಳಿಗೆ ನಾನು ನಿನ್ನನ್ನು ನಂಬಿಬಿಡ್ತೀನಿ ಮಗಳೇ ಅನ್ನೋ ಸಂದೇಶವನ್ನು ಕೊಡಬೇಕು. ಐ ಆಮ್ ನಾಟ್ ಎನ್ ಇಂಟೆಲಿಜೆಂಟ್ ಮ್ಯಾನ್, ನಾನು ನಿನ್ನ ನಂಬ್ತೀನಿ ಮಗಳೇ, ನನಗೆ ನೀನು ಮೋಸ ಮಾಡಬೇಡ ಅನ್ನೋ ಥರದ ಸಂದೇಶ ಕೊಡಬೇಕು. ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಹೇಳ್ತಿದ್ದೆ, ನೋಡ್ರಪ್ಪ ನಾನು ತುಂಬ ಬುದ್ಧಿವಂತ ಮೇಷ್ಟ್ರಲ್ಲ ಕಣಯ್ಯ, ನೀವು ಯಾರೋ ಪ್ರಾಕ್ಸಿ ಹೇಳಿದ್ರೆ ನಾನು ಮೋಸ ಹೋಗ್ಬಿಡ್ತೀನಿ, ಆದರೆ ನನಗೆ ಯಾಕಪ್ಪ ಮೋಸ ಮಾಡಬೇಕು ನೀವು? ನಾನು ನಿಮಗೆ ಮೋಸ ಮಾಡಲ್ಲ, ನೀವು ಯಾಕೆ ನನಗೆ ಮೋಸ ಮಾಡಬೇಕು? ಮೋಸ ಮಾಡಬೇಡ್ರಯ್ಯ, ನಿನಗೆ ಬೇಕು ಅನಿಸಿದ್ರೆ ಸರ್ ಅವ್ನು ನಮ್ಮ ಸ್ನೇಹಿತ ಸರ್ ಇವತ್ತು ಕ್ಲಾಸಿಗೆ ಬಂದಿಲ್ಲ, ಅವ್ನಿಗೆ ಅಟೆಂಡೆನ್ಸ್ ಕೊಟ್ಬಿಡಿ ಸರ್ ಅಂತ ಕೇಳಿಬಿಡಿ, ಕೊಟ್ಬಿಡ್ತೀನಿ, ಮೋಸ ಮಾಡಬೇಡ್ರಯ್ಯ ಅಂತಿದ್ದೆ. ಹಂಗಂದರೆ ಆ ಹುಡುಗ ಯಾವತ್ತೂ ಒಂದು ದಿವ್ಸ ಕೇಳಿದ್ರೆ ಇನ್ನು ಜನ್ಮ ಹಿಡಿ ಕೇಳೋದಿಲ್ಲ, ಅವನು ಪ್ರಾಕ್ಸಿ ಹೊಡಿಬೇಕು ಅಂತ ಅನ್ಸೋದಿಲ್ಲ. ಅಂದರೆ ನೀವು ಯಾವಾಗ ನಂಬ್ತೀರಿ ಆವಾಗ ಅದನ್ನು ಉಳಿಸ್ಕೋಬೇಕು ಅಂತ ಅನಿಸುತ್ತೆ ಮಕ್ಕಳಿಗೆ. ನಾನು ನಂಬೋದಿಲ್ಲ ಅಂದಾಗ ಇವ್ನಿಗೆ ಚಾಲೆಂಜ್ ಮಾಡಬೇಕು ಅಂತ ಅನಿಸುತ್ತೆ. ಅದು ಸೀಕ್ರೆಟ್. ಒಂದಿನ ಆಲ್ ಆಫ್ ಎ ಸಡನ್ ಒಂದು ಹೆಣ್ಮಗು ಬಂದು ತಂದೆ ಮುಂದೆ ನಿಂತ್ಕೊಂತಲ್ಲ, ಐ ಆಮ್ ಲವಿಂಗ್ ಹಿಮ್ ಅಂತ, ಫಾದರ್ಗೆ ಇಷ್ಟ ಇಲ್ಲ, ಏನು ಮಾಡಬೇಕು ಫಾದರ್? ನನಗೆ ಈ ಲವ್ ಮ್ಯಾರೇಜ್ಗಳಾಗ್ತಾವಲ್ಲ ಅದ್ರ ಬಗ್ಗೆ ನಂದೊಂದು ಪರಿಕಲ್ಪನೆ ಇದೆ. ಏನಂದರೆ ಮಕ್ಕಳು ಲವ್ ಮಾಡೋದು ತಪ್ಪಲ್ಲ, ಆದರೆ ಅವರ ಪೇರೆಂಟ್ಸನ್ನು ಅವರು ಕನ್ವಿನ್ಸ್ ಮಾಡಬೇಕು, ಒಪ್ಪಿಸಬೇಕು. ಪ್ರೀತಿ ಆ ಬಗೆಯ ಒಂದು ಮನಸ್ಥಿತಿಯನ್ನು ಕೇಳುತ್ತೆ. ಅದಕ್ಕೊಂಚೂರು ತ್ಯಾಗ ಮಾಡಬೇಕು ಅಂದರೆ ಮಾಡಬೇಕು. ಅದನ್ನು ಮಾಡಲಿಲ್ಲ ಹಠ ಹಿಡಿಯೋ ಮಕ್ಕಳಿದಾರಲ್ಲ,
ಆ ಹಠ ಹಿಡಿಯೋ ಮಕ್ಕಳು ತಂದೆ ತಾಯಿಗಳನ್ನ ತುಂಬ ಘಾಸಿ ಮಾಡ್ತಾರೆ. ಅಥವಾ ನಾನು ಕೈ ಬಿಟ್ಟರೆ ಇವಳು ಗತಿ ಏನು, ಅಥವಾ ಅವಳು ನಾನು ಇವ್ನು ಕೈ ಬಿಟ್ಬಿಟ್ರೆ ಇವ್ನು ಸತ್ತೋಗ್ಬಿಡ್ತಾನೆ ಅಂತೆಲ್ಲ ಬರ್ತಾರಲ್ಲ. ಈ ಸಿನಿಮಾ ಡೈಲಾಗ್ಗಳನ್ನು ತುಂಬ ಕೇಳಿದ್ದೀವಿ ನಾವು. ನಮಗೆಲ್ರಿಗೂ ಗೊತ್ತು, ಬಹುಪಾಲು ಅದರಲ್ಲಿರೋದು ಆಕರ್ಷಣೆ ಅಷ್ಟೇ. ಅದಕ್ಕೆ ಪ್ರೀತಿ ಅಂತ ಬಹಳ ದೊಡ್ಡ ಹೆಸರಿಟ್ಟಿರ್ತಾರೆ, ಆಕರ್ಷಣೆ ಅಷ್ಟೇ. ಆದರೆ ಇಂಥ ಸಂದರ್ಭಗಳಲ್ಲಿಯೇ ಪೇರೆಂಟ್ಸ್ ತುಂಬ ವಿವೇಕದಿಂದ ವರ್ತಿಸಬೇಕಾಗಿರೋದು. ಎಷ್ಟು ಹಠ ಮಾಡಬೇಕು, ಎಷ್ಟು ಬಿಡಬೇಕು ನೋಡ್ಕೋಬೇಕು. ಇದಕ್ಕೆ ಒಂದು ಸರ್ವಸಮ್ಮತ ಸೂತ್ರ ಅಂತಿರೋದಿಲ್ಲ. ಆಯಾ ಸಂದರ್ಭಗಳನ್ನು ನೋಡಿ ಇಲ್ಲಿ ಪೇರೆಂಟ್ಸ್ ಸೋಲ್ಬೇಕಾ ಮಕ್ಕಳು ಸೋಲ್ಬೇಕಾ ಅಂತ ನಿರ್ಧಾರ ಮಾಡ್ಬೋದು. ಪೇರೆಂಟ್ಸ್ ಜೀವನದಲ್ಲಿ ಹೆಣ್ಮಗಳ ಮದುವೆ ಒಂದು ಪ್ರಮುಖ ಘಟ್ಟ. ಅಷ್ಟುವರೆಗೂ 20-25 ವರ್ಷ ಅಕ್ಕರೆಯಿಂದ ನೋಡ್ಕೊಂಡಿರೋವಂಥ ಹೆಣ್ಮಗಳನ್ನ ಇನ್ನೊಬ್ಬ ಮನೆಗೆ ಕೊಡಬೇಕಾಯಿತು ಅಂತ ಘಟ್ಟ ಇದೆಲ್ಲ ಭಾರಿ ಪೇನ್ಫುಲ್. ಅದು ದೋ ಇಟ್ಸ್ ರೆಸ್ಪಾನ್ಸಿಬಲ್, ವೆರಿ ಪೇನ್ಫುಲ್ ಆ್ಯಕ್ಚುಲಿ. ಅದನ್ನು ನೀವು ಹೇಗೆ ನಿಭಾಯಿಸಿದ್ರಿ ಸರ್? ಒಂದು ಬಹಳ ಸುಂದರವಾದ ಜನಪದ ತ್ರಿಪದಿ ನೆನಪಾಗ್ತಾ ಇದೆ ನನಗೆ. ತುಂಬ ಚೆನ್ನಾಗಿದೆ ಅದು. 12 ವರ್ಷ ಕೂಡಿಟ್ಟ ಬದುಕ ಮುರುಸ್ಯಾರ 3 ಗಳಿಗೆಯಾಗ, ಮುರುಸ್ಯಾರ 3 ಗಳಿಗೆಯಾಗ ತಾಯಿ ತಂದಿ ಹೂಡ್ಯಾರು ಬಾಲೆಯ ಮದುವೆಯ ಅಂತ. 12 ವರ್ಷ ಕೂಡಿಟ್ಟ ಬದುಕು. ಅದು ಮುರಿಸೋದು ಅಂದರೆ ನಾವೊಂದು ಬಂಧನ ಮುರಿಸ್ತೀವಲ್ಲ, ನಮ್ಮ ಹತ್ರ 500 ರೂಪಾಯಿ ನೋಟಿದ್ರೆ ಅದನ್ನು ಮುರಿಸಿ ಚಿಲ್ಲರೆ ಮಾಡಿಸ್ಕೊತೀವಲ್ಲ, ಹಾಗೆ ಆ ಬದುಕನ್ನು ಅಲ್ಲಿಂದ ಮುರಿಸಿದ ಮೇಲೆ ಅದು ಬೇರೆ ಬೇರೆ ಕಡೆ ಹರಿದೋಗ್ಬಿಡುತ್ತೆ. ಈಗ ಇಲ್ಲಿಯ ತನಕ ಮಗಳಾಗಿದ್ದವಳು ಮದುವೆ ಆಗ್ತಿದ್ದಾಗೆ ಹೆಂಡತಿ ಆಗ್ತಾಳೆ, ಸೊಸೆ ಆಗ್ತಾಳೆ, ಅತ್ತಿಗೆ ಆಗ್ತಾಳೆ, ನಾದಿನಿ ಆಗ್ತಾಳೆ. ಅಂದರೆ ಅವಳನ್ನು ನಾವು ಮತ್ತೆ ಇನ್ನೊಂಚೂರು ವಿಸ್ತರಿಸ್ತೀವಿ. ಅದನ್ನು ಅವರು ಮುರುಸ್ಯಾರ 3 ಗಳಿಗೆಯಾಗ ಅಂತಾರೆ. ನೀವು ಹೇಳಿದಾಗೆ ಮದುವೆ ಒಂದು ಬಹಳ ಅರ್ಥಪೂರ್ಣವಾದ ಮತ್ತು ಬಹಳ ಸಂಭ್ರಮದ ಘಟ್ಟ ಮನುಷ್ಯ ಬದುಕಿನಲ್ಲಿ. ಅದರಿಂದ ನನಗೆ ಮದುವೆ ಅನ್ನೋದು ಸಾರ್ವಜನಿಕ ಸಾಕ್ಷಿಯಲ್ಲಿ ಆಗಬೇಕು ಅಂತ ಅನ್ನೋದು. ಅದೊಂದು ಫಿಲ್ತಿ ಶೋ ಆಗಬಾರ್ದು. ನಮ್ಮ ಶ್ರೀಮಂತಿಕೆ, ನಮ್ಮ ಹಣ, ಇದರ ಪ್ರದರ್ಶನ ಕೂಡ ಅಸಹ್ಯ. ಆದರೆ ಅಲ್ಲೊಂದು ಸಂಭ್ರಮ, ಸಂತೋಷ ಇಲ್ಲದೆ ಇದ್ದರೆ ಅದು ಬಹಳ ನೀರಸ. ನನ್ನ 2 ಮಕ್ಕಳ ಮದುವೆಯನ್ನು ಹಿರೇಮಗಳೂರು ಕಣ್ಣನವರು ಕನ್ನಡದಲ್ಲಿ ಮಾಡಿದರು. ನಾವು ಮದುವೆಯಲ್ಲಿ ಕೆಲವು ಸಂಭ್ರಮದ ವಿಷಯಗಳಿದ್ವು, ಅದನ್ನೆಲ್ಲ ನಾನು ವಿವರವಾಗಿ ಹೇಳೋದಕ್ಕೆ ಬರೋದಿಲ್ಲ ನನಗೀಗ. ಅದಕ್ಕೆ ಮುಂಚೆ ಈಗಿನ ಕಾಲಘಟ್ಟ ಹೇಗಿದೆ ಅಂತ ಹೇಳಿದ್ರೆ, ಹೆಣ್ಮಕ್ಳು ಈಗ ಚಾಯ್ಸಿಗೆ ಹೆಣ್ಮಕ್ಳಿಗೆ ಇದೆ. ಮದುವೆ ನೋಡಬೇಕಾದ್ರೆ ಪೇರೆಂಟ್ಸ್ಗೆ ಹೇಳ್ಬಿಡ್ತಾರೆ, ಅತ್ತೆ ಇರಬಾರ್ದು, ಮಾವೇ ಇರಬಾರ್ದು ಅಂತ, ರೆಸ್ಪಾನ್ಸಿಬಿಲಿಟೀಸ್ ಇರಬಾರ್ದು, ವಾರಿಗೆಯವ್ರು ಇರಬಾರ್ದು ಅಂತ. ಇನ್ನು ಕಾಮನ್ ಟರ್ಮಲ್ಲಿ ಬರಬೇಕು ಅಂತಂದರೆ ಓಲ್ಡ್ ಫರ್ನಿಚರ್ ಇರಬಾರ್ದು ಅನ್ನೋ ಒಂದು ಕಲ್ಚರ್ ಬರ್ತಾ ಇದೆ ಈಗ. ಓಲ್ಡ್ ಫರ್ನಿಚರ್ ಮೀನ್ಸ್ ಅತ್ತೆ ಮಾವ ಈ ಥರದ ವಯಸ್ಸಾಗಿರೋರು ಇರಬಾರ್ದು ಅಂತ. ಆ ಥರ ಯಾವುದು ಇಲ್ಲ ಅಂದರೆ ಹೆಚ್ಚು ಮೆರಿಟ್ಸು ಅಂತ. ಈ ಥರ ನೋಡ್ತಾ ಇರ್ಬೇಕಾದ್ರೆ ನಿಮ್ಮ ಮಗಳು ಏನಾದರೂ ಡಿಮ್ಯಾಂಡ್ಸ್ ಇಟ್ಟರೆ ನಿಮ್ಮ ಮುಂದ್ಗಡೆ ಯಾವ ಥರ ಸಂಬಂಧ ನೋಡೋದು? ಇಲ್ಲ, ನಾನು ಆ ವಿಷಯದಲ್ಲಿ ಭಾಗ್ಯವಂತ. ನಾವು ಮಗಳಿಗೆ ಗಂಡು ನೋಡೋ ಕಾಲಕ್ಕೆ ನನ್ನ ಮಗಳು, ದೊಡ್ಡ ಮಗಳು ಸಿಂಚನ, ನನಗೊಂದು ಮಾತು ಹೇಳಿದ್ಲು, ಪಪ್ಪ ನಮ್ಮನ್ನೊಂದು ತುಂಬಿದ ಮನೆಗೆ ಮದುವೆ ಮಾಡಿ, ಅತ್ತೆ ಮಾವ ಅತ್ತಿಗೆ ನಾದಿನಿಯರು ಎಲ್ಲ ಇರೋ ಮನೆ ಆಗಲಿ, ನಾವು ಖಂಡಿತವಾಗಿಯೂ ಅಲ್ಲಿ ಸಂತೋಷವಾಗಿರ್ತೀವಿ. ಈ ಕಾಲದಲ್ಲಿ ಅತ್ತೆ ಮಾವ ನಮ್ಮನ್ನೇನು ಮನೆ ಒರೆಸೋ ಪಾತ್ರೆ ತೊಳಿ ಅಂತ ಕೇಳಲ್ಲ, ನಮಗೂ ಬೇರೆ ಕೆಲಸಗಳಿರ್ತವೆ. ಆದರೆ ಅವ್ರ ಪಕ್ಕ ಅವ್ರ ಮಗಳ ಥರ ಕೂತ್ಕೊಳ್ಳೋದೊಂದು ಜೀವ ಬೇಕಾಗಿರುತ್ತೆ ಅವ್ರಿಗೆ. ನಮ್ಗೆ ಅಷ್ಟು ಮಾಡೋಕ್ಕಾಗಲ್ವಾ? ಅವ್ರಿಗೆ ಯಾವತ್ತೋ ಒಂದು ದಿವಸ ಒಂದು ಕಾಫಿ ಕೊಟ್ಟರೆ, ಊಟಕ್ಕೆ ಬಡಿಸಿದ್ರೆ ಸಂತೋಷ ಪಡ್ತಾರೆ. ಯಾವಾಗಲೂ ಒಂದು ಸಲ ಅವ್ರ ತಲೆನೇ ಒರೆಸಿದ್ರೆ, ಅವ್ರು ಬೆನ್ಸವ್ರಿದ್ರೆ ಸಂತೋಷ ಆಗುತ್ತೆ ಅವ್ರಿಗೆ. ನಮ್ಗೆ ಅಷ್ಟು ಮಾಡೋಕ್ಕಾಗಲ್ವಾ? ಮಾಡಬೇಕು. ಆಮೇಲೆ ಇನ್ನೊಂದು ತಾಯಿ ತಂದೆಗಳನ್ನು ಸಂಪಾದನೆ ಮಾಡ್ಕೊಳ್ಳೋ ರೀತಿ ಅದು, ಇನ್ನೊಂದು ಬಂಧುತ್ವವನ್ನು ಬೆಳೆಸ್ಕೊಳ್ಳೋ ರೀತಿ ಅದು. ನಾವು ಸಂತೋಷವಾಗಿರ್ತೀವಿ, ನೀವು ನಿರ್ಭಯವಾಗಿ ನಮ್ಮನ್ನು ಒಂದು ತುಂಬಿದ ಮನೆಗೂ ಮದುವೆ ಮಾಡಬಹುದು ಅಂತಂದರು. ಭಾಳ ತುಂಬಿದ ಮನೆ ಅಲ್ಲದೆ ಇದ್ರೂ ಒಂದು ತುಂಬಿದ ಬಂಧುತ್ವ ಇರುವಂಥ ಮನೆಗಳಿಗೆ 2 ಮಕ್ಕಳನ್ನು ಮದುವೆ ಮಾಡಿಕೊಟ್ಟಿದ್ದೀವಿ ನಾವು. ಅದು ನೀವು ಅವರನ್ನು ಬೆಳೆಸಿದ ರೀತಿಯಿಂದ ಬಂದಿದ್ದ, ಇಲ್ಲಾಂದ್ರೆ ಅವರ ಕ್ಯಾರೆಕ್ಟರ್ ಆ ಥರ ಇತ್ತ? ಬಹುಶಃ ನಾವು ಬೆಳೆಸಿದ ರೀತಿಯೂ ಹಾಗೆ ಇತ್ತು. ಯಾಕಂದರೆ ನಮ್ಮ ಮನೆಯಲ್ಲಿ ನಾವು 2 ಸಂಸಾರ ಹೂಡಲಿಲ್ಲ, ಗಂಡ ಹೆಂಡತಿ. ನಮ್ಮ ಮನೆಗೆ ನಮ್ಮ ಅಣ್ಣ ತಮ್ಮಂದಿರ ಮಕ್ಕಳೆಲ್ಲ ಬಂದರು. ನಮ್ಮ ಮನೆಯಲ್ಲಿ 16 ಮಕ್ಕಳು ಓದಿದರು. ಒಂದೇ ಕಾಲದಲ್ಲ, ಯಾವಾಗಲೂ 2-3 ಜನ ಮಕ್ಕಳು ಓದ್ತಾ ಇರೋರು ನಮ್ಮ ಮನೇಲಿ. ಅವಾಗ ನಿಮ್ಗೆ ಯಾರಿಗೂ ಮನೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಪ್ರೈವೇಸಿ, ನಿಮ್ಮ ಇದು ಎಲ್ಲೋ ಕಾಂಪ್ರಮೈಸ್ ಆಗ್ತಾಯಿದೆ ಅಂತ ನನಗೆ ಯಾವಾಗಲೂ ಇದು ನಮ್ಮ ಮನೆ ಅಂತ ಅನ್ನಿಸ್ಬಾರ್ದು, ನಮ್ಮದೇ ಮನೆ ಅಥವಾ ನನ್ನದೇ ಮನೆ ಅಂತ ಅನ್ನಿಸ್ಬಾರ್ದು. ಇದು ನಮ್ಮ ಮನೆ ಆಗಬೇಕು.
ನಮ್ಮ ಎಲ್ಲ ಬಂಧುತ್ವ ಸೇರ್ಕೊಂಡು ನಮ್ಮ ಮನೆ ಆಗಬೇಕು. ಇಲ್ಲದೇ ಇದ್ದರೆ ಅದು ಕಟ್ಟಡ ಆಗಿಬಿಡುತ್ತೆ. ಮನೆ ಆಗೋದು ಎಲ್ಲರೂ ಸೇರ್ಕೊಂಡಾಗ. ಈಗ ನೋಡಿ, ನಮ್ಮ ಮನೆಯಲ್ಲಿ ನಾನು ಮನೆ ಕಟ್ಟಿದಾಗ, ನಾನೊಂದು 25 ವರ್ಷದಿಂದ ನಾನು ಮನೆ ಕಟ್ಟಿದೆ. ಮನೆ ಕಟ್ಟಿದಾಗ ನನಗೆ ಅದೊಂದು ಕಟ್ಟಡ ಅಂತ ಅನ್ನಿಸ್ತಿತ್ತು. ನನಗೆ ಯಾರೋ ಸ್ನೇಹಿತರು ಹೇಳಿದ್ರು, ಮನೆ ಕಟ್ಟಿಸಿದ್ರಲ್ಲ ತುಂಬ ಕಷ್ಟಪಟ್ಟು ಕಟ್ಟಿಸ್ತೀರಾ, ನಿಮ್ಮ ಬೆವರು ರಕ್ತ ಇರುತ್ತೆ ಅದರೊಳಗೆ, ಮನೇನ ತುಂಬ ಪ್ರೀತಿಸ್ತೀರಾ ಅಂತ. ನಾನು ಹೇಳ್ತಿದ್ದೆ, ಇದೊಂದು ಕಮಾಡಿಟಿ, ಇದು ವಸ್ತು ಮನೆ, ಅದ್ರ ಬಗ್ಗೆ ನನಗೆ ಪ್ರೀತಿ ಇರಲ್ಲ. ನನಗೆ ಜೀವಗಳ ಬಗ್ಗೆ ಇಲ್ಲದೇ ಇರೋ ಪ್ರೀತಿ ಈ ವಸ್ತುವಿನ ಬಗ್ಗೆ ಯಾಕಿರಬೇಕು ಅಂತ ಅಂತಿದ್ದೆ. ಆದರೆ ಈಗ ನನ್ನ ಮನೆ ನನಗೆ ಬಹಳ ಪ್ರೀತಿ. ಯಾಕೆ ಗೊತ್ತಾ? ನಮ್ಮ ತಂದೆ ತಾಯಿ ಓಡಾಡಿದ ಹೆಜ್ಜೆ ಗುರುತುಗಳಿವೆ ಅದರಲ್ಲಿ. ನನ್ನ ಮಗಳು ಗೋಡೆ ಹಿಡ್ಕೊಂಡು ನಡೆದ ಗುರುತುಗಳಿವೆ. ನಮ್ಮ ತಂದೆ ತಾಯಿ ಇಬ್ಬರೂ ಈಗಿಲ್ಲ, ಆದರೆ ಅವ್ರ ಉಸಿರಲ್ಲಿ ಸಂಚಾರ ಮಾಡಿದೆ ಅಂತ ಅನಿಸುತ್ತೆ ನನಗೆ. ನನ್ನ ಮಕ್ಕಳ ಪುಟ್ಟ ಬೆರಳುಗಳು ನಮ್ಮ ಗೋಡೆ ಮೇಲೆ ಇವೆ ಅಂತ ಅನಿಸುತ್ತೆ. ಅವರ ಪುಟ್ಟ ಪಾದಗಳು ಹಿಡಿದ ಹೆಜ್ಜೆ ಗುರುತುಗಳಿವೆ ಅಂತ ಅನಿಸುತ್ತೆ. ಅದರಿಂದಾಗಿ ಆ ಮನೆಗೊಂದು ಒಂದು ಒಂದು ಭಾವುಕವಾದ ಪರಿವೇಶ ಇದೆ ನನಗೆ, ಆಯಿತಾ? ಹಾಗೆ ಯಾವುದೇ ಮನೆಗೆ ಹೋದರೂ ಮಕ್ಕಳು ಅಲ್ಲೊಂದು ಸಂಬಂಧ ಬೆಳೆಸ್ಕೋಬೇಕು. ತುಂಬು ಮನೆಗಳಲ್ಲಿ ಈ ಥರ ಸಾಧ್ಯ ಆಗುತ್ತೆ. ಈಗಲೂ ನಮ್ಮ ಊರಿನಲ್ಲಿ ನಾವು 8 ಜನ ಮಕ್ಕಳು, ನನಗೆ 5 ಜನ ಅಣ್ಣ ತಮ್ಮಂದಿರು, 3 ಜನ ಹೆಣ್ಮಕ್ಳು. ನಾವು ಎಲ್ಲರೂ ಅದನ್ನು ಮೈಸೂರು ಮನೆ ಅಂತ ಕರಿತೀವಿ ಹೊರತು ನನ್ನ ಮನೆ ಅಂತ ನಾನು ಹೇಳಲ್ಲ. ನಮ್ಮ ಅಣ್ಣ ತಮ್ಮಂದಿರು ಕೂಡ ಅದು ನನ್ನ ಮನೆ ಅಂತ ಹೇಳೋದಿಲ್ಲ, ಅದು ಮೈಸೂರು ಮನೆ, ಅದು ಊರು ಮನೆ ಅಂತೀವಿ ನಾವು. ನಾವು ಯಾವಾಗಲೂ ಇದು ನನ್ನ ಮನೆ ಅಂತ ಅನ್ನೋದಿಲ್ಲ, ಅದು ನಮ್ಮ ಮನೆ ಆಗಿರಬೇಕು ಅಂತ. ಅಂಥದ್ದೊಂದು ಸಂಸ್ಕೃತಿ ನಮ್ಮ ಮನೆಯಲ್ಲಿದ್ದರಿಂದ ನಮ್ಮ ಮಕ್ಕಳಿಗೆ ಬೇರೆ ಮನೆಯಲ್ಲಿ ಇರೋ ಸಂತೋಷ ಆಯಿತು. ನಿಮ್ಮ ಮಕ್ಕಳು ಯಾವತ್ತೂ ಹೇಳಿಲ್ವ ಪ್ರೈವೇಸಿ ಬೇಕು, ಜಾಸ್ತಿ ಜನ ಬರ್ತಾರೆ ಹೋಗ್ತಾರೆ, ತೊಂದರೆ ಆಗುತ್ತೆ? ಉದಾಹರಣೆಗೆ ನೀವು ನಿಮ್ಮ ಮಕ್ಕಳು ಯಾವುದೋ ಒಂದು ಎಕ್ಸ್ಕರ್ಷನ್ಗೆ ಪ್ಲಾನ್ ಮಾಡ್ತೀರಿ, ಸಂಡೇ ಹೋಗಬೇಕು ಅಂತ, ಇದಕ್ಕಿದ್ದಂಗೆ ಒಬ್ಬ ನೆಂಟರು ಬರ್ತಾರೆ, ಅವ್ರು ಬಂದ ಬಿಟ್ಟು ಹೋಗ್ಲಿಕ್ಕಾಗಲ್ಲ, ಒಂದು ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ನಮ್ಮ ಎಕ್ಸ್ಕರ್ಷನ್ಗಿಂತ ಅಂಥ ಸಿಚುವೇಶನ್ ಹೇಗೆ ನೀವು ಮಕ್ಕಳ ಜೊತೆ? ನಮ್ಮ ಎಕ್ಸ್ಕರ್ಷನ್ಗಿಂತ, ನಮ್ಮ ವೈಯಕ್ತಿಕ ಬದುಕಿಗಿಂತ ಇದರಲ್ಲಿ ಸಂತೋಷ ಇದೆ ಅಂತ ಕಂಡುಕೊಳ್ಬಿಟ್ರೆ ಅದು ನಮ್ಗೆ ಅದ್ಭುತ. ಅದು ನಮ್ಮ ಮನೆಯಲ್ಲಿ ಈಗ ಗೌರಿ ಹಬ್ಬಕ್ಕೆ ನನ್ನ ತಂಗಿಯರನ್ನೆಲ್ಲ ಕರಿತೀನಿ ನಾನು. ಆ ದಿನಗಳು ನೋಡಬೇಕು. ನಮ್ಮ ಮನೆಯ ಅಂಗಲದಲ್ಲಿ ಸಂತೋಷ ಇರುತ್ತೆ. ನಮ್ಮ ಮನೆ ಹೆಣ್ಮಕ್ಳು ನಮ್ಮ ಮನೆಗೆ ಬಂದುಬಿಟ್ರೆ ನಾವು ರಾತ್ರಿ ಇಡೀ ಮಾತಾಡ್ತೀವಿ. ಎಷ್ಟೋ ಸಲ ಮಾತಾಡ್ತೀವಿ, ಓ ಅಂತ ನಗ್ತೀವಿ, ಸಂತೋಷ ಪಡ್ತೀವಿ. ಸರಿ, ನೀವು ನಿಮ್ಮ ಮನಸ್ಥಿತಿ, ನೀವು ಪಾಸಿಟಿವ್ ಮಾತಾಡಿದಾಗ ಅವರು ಕೂಡ ಪಾಸಿಟಿವ್ ಆಗಿದ್ದರೆ ಸಂತೋಷವಾಗಿರುತ್ತೆ. ಆದರೆ ಕೆಲವರು ಈ ನೆಗೆಟಿವ್ ಮೆಂಟಾಲಿಟಿ, ಒಂದೇನೋ ಒಂದು ಕ್ಯಾರೆಕ್ಟರ್ಸ್ ಇರ್ತವೆ. ಆ್ಯಕ್ಚುಲಿ ಅವ್ರಿಗೆ ಏನೋ ಒಂದು ಚುಚ್ಚೋದು, ಏನೋ ಒಂದು ಮಾತಾಡೋದು, ಹೆಣ್ಮಕ್ಳಿಗೆ ಏನೋ ಒಂದು ಹೇಳಿದಾಗ ಪರಿಸ್ಥಿತಿ ಬೇರೆ ಆಗುತ್ತೆ. ಅದೇ ನಾನು ಹೇಳಿದ್ದು, ನಾವು ನೆಗೆಟಿವಿಟಿ ತುಂಬಿಕೊಂಡಾಗ ಅದನ್ನು ಹೇಗೆ ಫೇಸ್ ಮಾಡೋದು? ಬಹಳಷ್ಟು ಕಷ್ಟಗಳನ್ನು ನಾವು ಸಿಚುವೇಶನ್ ಮತ್ತು ಸಂಬಂಧಗಳನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಬರದೇ ತಂದುಕೋತೀವಿ. ಆದ್ದರಿಂದ ಇಷ್ಟೂ ಜನಗಳನ್ನ ನಾವು ತುಂಬ ಪ್ರೀತಿಯಿಂದ ನಿಭಾಯಿಸ್ಕೊಂಡು ಹೋದರೆ, ಸದಾಶಿವ ನಾವು ಕೊಡೋದು 10, ಪಡ್ಕೊಳ್ಳೋದು 100. ಯಾವಾಗಲೂ ಅಷ್ಟೇ, ನೀವು 10 ಕೊಡೋಕೆ ರೆಡಿ ಇದ್ದರೆ 100 ನಿಮ್ಗೆ ವಾಪಸ್ ಬರುತ್ತೆ. ಬಂಧುತ್ವದಲ್ಲೂ ಹಾಗೇನೆ. ಯಾರೋ ಒಬ್ಬ ಬಂದಿದ್ದಾರೆ, ಅವ್ರ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ, ಅವ್ರ ಬಿಹೇವಿಯರ್ ಇಷ್ಟ ಆಗ್ತಾ ಇಲ್ಲ, ಮಾತಾಡ್ತದ್ದು ಇಷ್ಟ ಆಗ್ತಾ ಇಲ್ಲ, ಹೌ ಡು ಯು ಹ್ಯಾಂಡಲ್ ಇಟ್? ನನಗೆ ಆ ಥರದ ಸಮಸ್ಯೆ ಯಾವಾಗಲೂ ಆಗೇ ಇಲ್ಲ. ಆಯಿತು ಅಂದರೆ ಹಾಗೇ ಇಲ್ಲ. ಅದೇ ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯ ನಿಮ್ಮಂತ ಹಿರಿಯರೊಬ್ರು ಇರ್ತಾರೆ, ಮನೆಗೆ ಹೆಣ್ಮಕ್ಳಿರೋ ಮನೆಗೆ ಬರ್ತಾರೆ, ಏನೋ ಒಂದು ನೆಗೆಟಿವ್ ವಿಷಯ ಹೇಳ್ತಾರೆ, ಹೆಣ್ಮಕ್ಳು ಸರಿ, ಕಲರ್ ಸರಿ ಇಲ್ಲ ಅಂತನೋ, ರೂಪ ಸರಿ ಇಲ್ಲ ಏನೋ ಅಂತ ಹೇಳ್ತಾರೆ. ಆಗ ಹೇಗೆ ಹ್ಯಾಂಡಲ್ ಮಾಡಬೇಕು? ನಮಗೆ ಒಂದು ಪ್ರಬುದ್ಧವಾದ ತಿಳುವಳಿಕೆ ಇರಬೇಕು. ಪ್ರಪಂಚದಲ್ಲಿ ಇರೋರೆಲ್ಲರಿಗೂ ನಮ್ಮ ರೀತಿ ನೀತಿ, ನಮ್ಮ ರೂಪು, ನಮ್ಮ ನಡವಳಿಕೆ ಎಲ್ಲವೂ ಇಷ್ಟ ಆಗಬೇಕಾಗಿಲ್ಲ. ಹಾಗೆ ಇರುತ್ತೆ, ಜಗತ್ತು ಹಾಗೆ ಇರುತ್ತೆ. ಆದ್ದರಿಂದ ಅದು ಇಷ್ಟಪಡದೇ ಇರೋರು ಯಾರು ಇದ್ದಾರೆ. ಜಗತ್ತು ಹೀಗೆ ಅಂತ ಅಂದ್ಕೊಳ್ಳುವ, ದಟ್ ಈಸ್ ಯುವರ್ ಮೆಚ್ಯೂರಿಟಿ. ಆ ಭ್ರಮೆಗಳಿರಬಾರ್ದು. ಆ್ಯಂಡ್ ವಿ ಶುಡ್ ಆಲ್ಸೋ ನೋ ದಟ್ ವಿ ಹ್ಯಾವ್ ಸಮ್ ಲಿಮಿಟೇಷನ್ಸ್. ನಮಗೂ ಮಿತಿಗಳಿರ್ತವೆ, ಅವನ್ನ ಅರ್ಥ ಮಾಡ್ಕೋಬೇಕಷ್ಟೆ. ಆದರೆ ಸಂಬಂಧಗಳನ್ನು, ಬಂಧುತ್ವವನ್ನು ಇಟ್ಕೊಂಡು ಬದುಕೋದಿದೆಯಲ್ಲ, ಅದು ಪರಮ ಸುಖ, ಅದು ಸಂತೋಷ. ಅದು ಅಣ್ಣ ತಮ್ಮಂದಿರು, ತಂಗಿಯರು, ತಂದೆ ತಾಯಿಗಳ ಜೊತೆ ಬದುಕೋದಿದೆಯಲ್ಲ, ಬಹಳ ದೊಡ್ಡ ಸಂತೋಷ. ಅದು ಲಾಟ್ ಆಫ್ ಕಾಂಪ್ರಮೈಸಸ್ ಮಾಡ್ಕೋಬೇಕಾಗುತ್ತಲ್ಲ. ಕಾಂಪ್ರಮೈಸ್ ಅಲ್ಲ, ಅದು ಕಾಂಪ್ರಮೈಸ್ ಅಲ್ಲ, ಅದು ಅಲ್ಲಿರುವಂಥ ಸೌಂದರ್ಯ. ಅದು ಈಗೇನಾಗಿದೆ ಅಂದರೆ, ಇದು ಸೆಲ್ಫಿ ವರ್ಲ್ಡ್. ಸೆಲ್ಫಿ, ಐ ಆಮ್ ದಿ ಸೆಂಟರ್, ನಾನು ಕೇಂದ್ರದಲ್ಲಿದ್ದೇನೆ, ನನ್ನ ಸುತ್ತ ಎಲ್ಲ ಇದ್ದಾರೆ ಅಂತ ಅಂದ್ಕೊಳ್ಳೋದು. ನಮ್ಮ ಹಿಂದಿನ ಬದುಕು, ಹಳ್ಳಿ ಬದುಕು ಕಲಿಸಿದ್ದೇ ಅದನ್ನು ನಮಗೆ. ನಮ್ಮದು ದೊಡ್ಡ ಕುಟುಂಬ, ಒಟ್ಟು ಕುಟುಂಬ. ನಾವು 8 ಜನ ಮಕ್ಕಳು ಅಂತ ಹೇಳಿದ್ನಲ್ಲ. ನಮ್ಮ ಮನೆಯಲ್ಲಿ ಯಾರು, ನಮ್ಮ ಅಣ್ಣ ತಮ್ಮಂದಿರಲ್ಲಿ ಯಾರು ಅವ್ರ ಹೆಂಡತಿಯರನ್ನ ಹೆಸರಿಡಿದು ಮಾತಾಡ್ತಿರ್ಲಿಲ್ಲ. ನಮ್ಮ ಹಳೆಯ ಅವಿಭಕ್ತ ಕುಟುಂಬಗಳೆಲ್ಲ ಹಾಗೆ ಇದ್ವು. ಹೆಸರಿಡಿದು ಮಾತಾಡ್ಸಿದ್ರೆ ಅವ್ರು ಬೇರೆ ಅಂತ ಆಗ್ಬಿಡುತ್ತೆ ಅಂತ. ಯಾರಿದ್ದೀರಿ ಒಳಗೆ, ಊಟ ಹಾಕ್ತೀರಾ, ನೀರು ಕೊಡ್ತೀರಾ ಅನ್ನೋರು ಅಷ್ಟೇ.
ಅವ್ರ ಹೆಂಡ್ತಿನ ಮಾತಾಡ್ತಿರ್ಲಿಲ್ಲ. ಹಂಗೆ ಮಾತಾಡ್ಸಿದ್ರೆ ಇವ್ರು ಸಪ್ರೇಟ್ ಅನ್ನೋ ಭಾವ ಬಂದುಬಿಡುತ್ತೆ ಅಂತ. ಹಂಗೆ ನೋಡಿದ್ರೆ ನನ್ನ ಹೆಂಡ್ತಿಯನ್ನು ಮೊದಲು ಹೆಸರು ಹಿಡಿದು ಮಾತಾಡ್ಸಿದ್ದು ನಮ್ಮ ಮನೇಲಿ ನಾನೇ. ನಮ್ಮ ಅಣ್ಣ ತಮ್ಮಂದ್ರೆ ಯಾರೂ ಅವರ ಹೆಂಡ್ತಿ ಹೆಸರು ಹಿಡಿದು ಕರೀತಾ ಇರಲಿಲ್ಲ. ಅದು ಹಾಗೆ ಅವಿಭಕ್ತ ಕುಟುಂಬ ನನ್ನ ವ್ಯಕ್ತಿತ್ವವನ್ನು ಕುಟುಂಬದಲ್ಲಿ ಕರಗಿಸ್ಕೊಳ್ಳೋದನ್ನು ಕಲಿಸುತ್ತೆ. ಆದರೆ ಈ ಸೆಂಟ್ರಲೈಸ್ಡ್ ಕುಟುಂಬಗಳಿವೆಯಲ್ಲ, ನಾನೇ ಕೇಂದ್ರ ಅನ್ನೋ ಕುಟುಂಬಗಳಿವೆಯಲ್ಲ, ಅವು ನಮ್ಮ ಅಹಂಕಾರ ಪೋಷಣೆ ಮಾಡ್ತವೆ. ನನಗನ್ಸೋದು ಮನುಷ್ಯ ಸಮಾಜದಲ್ಲಿ ಬೆರೆಯೋದನ್ನು, ಲೀನವಾಗೋದನ್ನು, ನನ್ನನ್ನು ಬಿಟ್ಟು ನಾನು ಅನ್ನೋದನ್ನು ಬಿಟ್ಟು ಬೆರೆಯೋದನ್ನು ಕಲಿಯೋದು ಬಹಳ ಮುಖ್ಯ, ಬಹಳ ಮುಖ್ಯ. ನಮ್ಮ ಸಮಾಜದ ಎಷ್ಟೋ ಸಮಸ್ಯೆಗಳು ನಾನು ಇಂದ ಆರಂಭ ಆಗ್ತಿವೆ. ಅಂದರೆ ಆ ಥರ ರಿಲೇಷನ್ಶಿಪ್ಸ್ ಉಳಿಸ್ಕೋಬೇಕಾದ್ರೆ ಕೆಲವೊಂದು ಕಾಂಪ್ರಮೈಸ್ ಅಂತಾರ ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತನ ಯಾವುದಕ್ಕೆ ಯಾವುದು ಬೇಕು, ಒಂದು ರಿಲೇಷನ್ಶಿಪ್ ಬೇಕಾ, ಆ ಟೈಮ್ನಲ್ಲಿ ಬರುವಂಥ ಸಮಸ್ಯೆಗಳು ಬೇಕು ಅಂದ್ಕೊಂಡಾಗ ನಮಗೆ ರಿಲೇಷನ್ಶಿಪ್ಪೇ ಇಂಪಾರ್ಟೆಂಟು. ಅಂದರೆ ರಿಲೇಷನ್ಶಿಪ್ಪೇ ನಮ್ಗೆ ಇಂಪಾರ್ಟೆಂಟ್ ಬೇಕು ಅಂತ ಹೇಳಿದರೆ ಇವನ್ನ ಪಕ್ಕಕ್ಕಿಟ್ಟರೆ ರಿಲೇಷನ್ಶಿಪ್ ಉಳಿಯುತ್ತೆ ಅಂತೀರ. ರಿಲೇಷನ್ಶಿಪ್ ಮಾಡುವಾಗ ಒಂದು ಸಣ್ಣ ಪುಟ್ಟ ಕಚಪಿಚ ಇರ್ತವೆ, ಆದರೆ ಇದಿರೋದು ಹೀಗೆ ಅಂತ ಅನ್ಕೋಬೇಕು. ಅಲ್ಟಿಮೇಟ್ಲಿ ಯು ವಿಲ್ ಕಾಂಪ್ರಮೈಸ್ ಫಾರ್ ದಿ ಗುಡ್. ನೀವು ಹಾಗೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬದುಕಿನ ಸುಖ ದೊಡ್ಡದಾಗತ್ತೆ, ಜಾಸ್ತಿ ಆಗುತ್ತೆ. ಅಂದರೆ ನಮ್ಮ ಮನೆಗೆ ಬರೋ ಪರ್ಸನ್ 100% ಪರ್ಫೆಕ್ಟಾಗಿ ಇರ್ತಾನೆ ಅಂದ್ಕೋಬಾರ್ದು. ಅಂದ್ಕೋಬೇಕಾಗಿಲ್ಲ. ಅವರ ಅಭಿಪ್ರಾಯ, ಅವರ ಅಭಿರುಚಿ ಇವೆಲ್ಲ ಬೇರೆ ಇರ್ತವೆ. ನಮ್ಮ ಮಕ್ಕಳಿಗೆ ಇದನ್ನು ಪ್ರತ್ಯಕ್ಷ ನೋಡಿದ್ದರಿಂದ ಅವ್ರು ಕೂಡು ಕುಟುಂಬದಲ್ಲಿ, ದೊಡ್ಡ ಕುಟುಂಬದಲ್ಲಿ ಬದುಕಬಹುದು ಅನ್ನುವಂಥ ನಂಬಿಕೆ ಇತ್ತು ಅವ್ರಿಗೆ. ಹಾಗಾಗಿ ಸಂತೋಷವಾಗಿ ಹೋದರು. ನನ್ನ ಅದೃಷ್ಟ, ನನಗೆ ನಾನೇ ಇಬ್ಬರು ಗಂಡು ಮಕ್ಕಳು ಸಾಕಿದ್ರು ಇಂಥ ಮಕ್ಕಳನ್ನು ಸಾಕ್ತಿದ್ನೋ ಇಲ್ವೋ ಅಂತ ಇಬ್ಬರು ಬಹಳ ಒಳ್ಳೆ ಹುಡುಗ ಸಿಕ್ಕಿದ್ರು ನನಗೆ. ನನ್ನ ಮೊದಲನೇ ಅಳಿಯ ಪುನೀತ್, ಎರಡನೇ ಅಳಿಯ ಸೂರ್ಯ. ನಾವೇ ಇಬ್ಬರು ಮಕ್ಕಳನ್ನು ಸಾಕಿದ್ರು, ಅಷ್ಟು ಚೆನ್ನಾಗಿ ಸಾಕ್ತಿರ್ಲಿಲ್ವೇನೋ. ಅಷ್ಟು ಒಳ್ಳೆ ಹುಡುಗರು, ಅಷ್ಟು ವಿನಯವಂತರು. ಮತ್ತು ನಮ್ಮ ಮನೆಗೆ ಅಳಿಯಂದಿರಾಗಿ ಬರಲಿಲ್ಲ, ಮಕ್ಕಳಾಗಿ ಬಂದರು. ನನಗೆ ಗಂಡು ಮಕ್ಕಳಾಗಿ ಬಂದರು. ನಮ್ಮ ಮಕ್ಕಳು ಅವ್ರ ಮನೆಗೆ ಸೊಸೆಯರಾಗಲು ಹೋಗಲಿಲ್ಲ, ಹೆಣ್ಮಕ್ಳಾಗಿ ಹೋದರು. ಏನು ಮದುವೆಗೆ, ನಿಮ್ಮ ಹೆಣ್ಮಕ್ಳಿಗೆ ಮದುವೆಗೆ ಹುಡುಕ್ಬೇಕಾದ್ರೆ ನೀವು ಏನು ಪ್ರಿಯಾರಿಟೀಸ್ ನೋಡಿದ್ರಿ? ಇದನ್ನು ನಾನು ಹೇಳಬೇಕು. ವಿ ನೋ ವಾಟ್ ವಿ ವಾಂಟೆಡ್. ನಮಗೇನು ಬೇಕು ಅಂತ ನಮಗೆ ಗೊತ್ತಿತ್ತು. ಸತ್ಯ ಹೇಳ್ತೀನಿ, ನಂಬೇಕು ನೀವು. ತುಂಬ ಸಿರಿವಂತರ ಸಂಬಂಧಗಳು ಬಂದಾಗ ನಾವು ಇದು ಸಾಧ್ಯನೇ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ವಿ. ಇವ್ರಿಗೇನು ಹುಚ್ಚ ಇದು, ಇಷ್ಟು ಶ್ರೀಮಂತರು, ಇಂಥವ್ರು ಬಂದರೆ ಯಾಕೆ ಬೇಡ ಅಂತಾರೆ ಅಂತ ನಾವು ಅಂದ್ಕೊಂಡಿದ್ದೇನೆಂದರೆ, ಬೆಳಗ್ಗೆ ಎದ್ದರೆ ಮನೆಯಲ್ಲಿ ಅವ್ರ ಹಣದ ವಿಷಯ ಮಾತಾಡಿದ್ರೆ ನಮ್ಮ ಮಕ್ಕಳೇನು ಮಾತಾಡಬೇಕು? ಆಗಲ್ಲಪ್ಪ, ನಮ್ಗೆ ಅದಾಗೋದಿಲ್ಲ, ನಿಭಾಯಿಸೋದಕ್ಕಾಗೋದಿಲ್ಲ. ಎಲ್ಲಿ ಜ್ಞಾನ ಮುಖ್ಯ ಅಂತಾರೋ, ಎಲ್ಲಿ ಸಂಬಂಧಗಳು ಮುಖ್ಯ ಅಂತಾರೋ, ಎಲ್ಲಿ ಪ್ರೀತಿಯನ್ನು ಮುಖ್ಯ ಅಂತಾರೋ ಅಂಥ ಮನೆಗಳು ಸಿಗ್ಬೇಕು ನಮಗೆ. ಶ್ರೀಮಂತರ ಮನೇಲಿ ಇಲ್ಲವೇ ಇಲ್ಲ ಅಂತ ಹೇಳೋದಿಲ್ಲ ನಾನು, ಆದರೆ ಇಲ್ಲದೇ ಇರುವಂಥವು ಬಂದಾಗ ಶ್ರೀಮಂತಿಕೆ ಮುಖ್ಯ ಅಂತ ನಮ್ಗೆ ಯಾವತ್ತೂ ಅನ್ನಿಸ್ತಿಲ್ಲ. ರಾಜಕಾರಣಿಗಳ ಮನೆಗಳಿಂದ ಪ್ರಸ್ತಾವನೆಗಳು ಬಂದವು, ಆದರೆ ನಾನು ನೇರವಾಗಿ ಹೇಳಿದೆ, ಯಾವ ರಾಜಕಾರಣಿ ಸಂಬಂಧನೂ ನಾವು ಮಾಡೋದಿಲ್ಲ. ಅದು ಕೆಟ್ಟದ್ದು ಅಂತ ನಾನು ಹೇಳ್ತಿಲ್ಲ, ನಮಗಾಗೋದಿಲ್ಲ, ನಮಗೆ ಸರಿ ಹೋಗೋದಿಲ್ಲ. ಯಾಕೆಂದರೆ ನಮ್ಮ ಮಕ್ಕಳ ಬದುಕಿನ ಕ್ರಮ ಬೇರೆ. ಅಂಥ ಕಡೆ ಅವರು ಹೊಂದ್ಕೊಂಡಿರೋಕ್ಕಾಗೋದಿಲ್ಲ. ಬೆಳಿಗ್ಗೆ ಎದ್ದರೆ ಅವರು 108 ಜನ ಬೈತಾರೆ, ಟೀಕೆ ಟಿಪ್ಪಣಿ ಇಂಥವನ್ನೆಲ್ಲ ಇರ್ತಾರಲ್ಲ, ಮಕ್ಕಳಿಗೆ ಇಂಥದಕ್ಕೆ ಸಿದ್ಧವಾಗಿಲ್ಲ ಅವರು. ಅಂಥದ್ದೊಂದು ಜಗತ್ತನ್ನು ನೋಡೇ ಇಲ್ಲ ಅವರು. ಅದರಿಂದ ಅದು ಬೇಕಾಗಿಲ್ಲ ಅಂತ ಅಂದ್ಕೊಂಡ್ವಿ. ಅದರಿಂದ ನಮಗೇನು ಬೇಕು ಅಂತ ನಮಗೆ ಗೊತ್ತಿತ್ತು. ಬಹುಶಃ ಜಾಸ್ತಿ ಜನ ಪೇರೆಂಟ್ಸು ಈ ಥರ ಬೇರೆ ಜಗತ್ತಿಗೆ ಕಳಿಸಿ ಅಲ್ಲಿ ಅವರು ಅಡ್ಜಸ್ಟ್ ಆಗದೆ ಸಮಸ್ಯೆಗಳು ತಂದುಕೊಡುತ್ತೋ ಅಂತ ಹಾದಿಗೆ ಕಾರಣ ಆಗ್ಬೋದು. ಇದೆ ನಮ್ಮದಲ್ಲದ ಜಗತ್ತಿಗೆ ಇದು ತೀರ ವೈಯಕ್ತಿಕ, ಯಾರಿಗೂ ಆದರ್ಶ ಅಲ್ಲ. ನಮ್ಮ ಮಕ್ಕಳನ್ನ ವಿದೇಶಗಳಿಗೆ ಮದುವೆ ಮಾಡೋದಿಲ್ಲ ಅಂತ ನಾವು ಮುಂಚೆನೇ ತೀರ್ಮಾನ ಮಾಡಿದ್ವಿ. ಅದರಿಂದ ಅಲ್ಲಿಂದ ಬಂದಂಥ ಎಲ್ಲ ಪ್ರಪೋಸಲ್ಸನ್ನು ನಾವು ನೇರವಾಗಿ ಹೇಳಿದ್ವಿ, ಇಲ್ಲ ಅವ್ರಿಗೂ ಹೋಗೋ ಆಸಕ್ತಿ ಇಲ್ಲ, ನಮಗೂ ಹೋಗೋ ಆಸಕ್ತಿ ಇಲ್ಲ, ಹೋಗಿ ಅಲ್ಲಿರೋದಿಲ್ಲ ಅಂತ. ಬೇಕಾದಷ್ಟು ಕಾರಣಗಳಿವೆ. ಅಲ್ಲಿ ನಾವು ಪಡ್ಕೊಳ್ಳೋದು ಇದೆ, ಕಳ್ಕೊಳ್ಳೋದು ಇದೆ. ನನಗೆ ಅದು ವೈಯಕ್ತಿಕವಾಗಿ ಅದು ಬೇಕಾಗಿಲ್ಲ ಅಂತ ಅನ್ನಿಸ್ತು. ಆದ್ದರಿಂದ ಈಗ ಸಂತೋಷವಾಗಿದ್ದಾರೆ, ಹತ್ತಿರದಲ್ಲಿದ್ದಾರೆ, ಸಂತೋಷವಾಗಿದ್ದೀವಿ. ನಿಮ್ಮ ಮಕ್ಕಳ ಮದುವೆ ಸಮಯದಲ್ಲಿ ಒಂದು ನಿಮ್ಮ ಬೀಗರಿಗೆ ಒಂದು ಪತ್ರ ಬದರಂತೆ, ಅದು ಬಹುಶಃ ಅದು ಎಷ್ಟು ಪಬ್ಲಿಸೈಸ್ ಆಗೋಯ್ತು ಅಂದರೆ ಟಿ ವಿಲೆಲ್ಲ ಬಂತು. ಹೌದು, ಅಷ್ಟೊಂದು ಟಾಕ್ ಆಫ್ ದ ಟೌನ್ ಆಗೋಯ್ತು. ಏನು ಪ್ರೇರಣೆ ನಿಮಗೆ, ಯಾಕೆ ಹಂಗೆ ಅನಿಸ್ತು? ನನಗೆ ನನ್ನ ಮಕ್ಕಳನ್ನು ಒಪ್ಪಿಸ್ಕೊಡುವಾಗ ನನ್ನ ಹೃದಯ ನಿವೇದನೆ ಮಾಡಬೇಕು ಅಂತ ಅನಿಸಿತ್ತು. ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನನ್ನ ಬೀಗರಿಗೆ ಹೇಳ್ಕೋಬೇಕು ಅಂತ ಅನಿಸಿತ್ತು. ಅದರಿಂದಾಗಿ ಪತ್ರ ಬರೆದೆ. ನಮ್ಮ ಮದುವೆಯನ್ನು ನಡೆಸ್ಕೊಟ್ಟವರು ಹಿರೇಮಗಳೂರು ಕಣ್ಣನ್. ಎರಡೂ ಮದುವೆಗಳನ್ನು ಅವರೇ ನಿಂತು ನಡೆಸ್ಕೊಟ್ರು. ಅವರ ಪೌರೋಹಿತ್ಯ ಮತ್ತು ಕನ್ನಡದಲ್ಲಿ ಮದುವೆ ಮಾಡಿದರು. ಅಲ್ಲಿದ್ದವರೆಲ್ಲರಿಗೂ ಅರ್ಥ ಆಗ್ತಾಯಿತ್ತು. ಆಗ ನಿಮ್ಮ ಕಡೆಯವರು ಯಾವುದರಿಂದನೂ ವಿರೋಧ ಬರಲಿಲ್ವಾ? ನಮಗೆ ಮಾಂಗಲ್ಯಂ ತಂತು ಸಂಸ್ಕೃತ ಅರ್ಥ ಆಗದ, ಸಂತೋಷಪಟ್ಟರು ಎಲ್ಲರೂ. ನಮಗೆ ಅರ್ಥ ಆಗದ
ಶ್ಲೋಕಗಳು ಹೇಳಿದ್ರೆ ಮಾತ್ರ ಮದುವೆ ಅಂತ ನಾವು ಅಂದ್ಕೊಂಡಿದ್ವಿ ಇಷ್ಟವರೆಗೂ. ಬಹಳ ಜನ ಏನು ಹೇಳಿದ್ರು ಅಂದರೆ, ಈ ಪುಣ್ಯಾತ್ಮ ಕನ್ನಡದಲ್ಲಿ ಮದುವೆ ಮಾಡಿದ ಮೇಲೆ ಈ ಮದುವೆಯ ಎಲ್ಲ ಕ್ರಮದ ಅರ್ಥ ಗೊತ್ತಾಯಿತು ನಮಗೆ ಅಂತಂದರು. ಆಮೇಲೆ ಸಾಮಾನ್ಯವಾಗಿ ಮದುವೆ ಅಂದರೆ ಬಹಳ ಗದ್ದಲ ಅಲ್ವಾ? ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಎರಡೂ ಮದುವೆಗಳಲ್ಲಿ, ಇಬ್ಬರೂ ಮಕ್ಕಳ ಮದುವೆನಲ್ಲಿ ಅವರ ಮುಹೂರ್ತದ ಸಂದರ್ಭದಲ್ಲಿ ಇಡೀ ಮದುವೆ ಛತ್ರ ಪಿನ್ ಡ್ರಾಪ್ ಸೈಲೆನ್ಸ್, ಒಂಚೂರು ಗದ್ದಲ ಇಲ್ಲದೆ ಕೂತ್ಕೊಂಡು ಕೇಳ್ತಾಯಿದ್ರು. ಅಷ್ಟು ಚೆನ್ನಾಗಿತ್ತು. ಆಮೇಲೆ ಏನು ನೀವು ಈ ಪ್ರೇರಣೆ ಏನು, ವಾಟ್ಸ್ ಇನ್ಸ್ಪಿರೇಷನ್? ನನಗೆ ಕುವೆಂಪು ಅವರ ಮಂತ್ರಮಾಂಗಲ್ಯದಲ್ಲಿ ಒಂದು ಮಾತು ಬರೀತಾರೆ, ಮದುವೆ ಅನ್ನೋದು ಒಂದು ಧ್ಯಾನಸ್ಥ ಸ್ಥಿತಿಯಲ್ಲಿ ನಡೀಬೇಕು, ಮೌನದಲ್ಲಿ ನಡೀಬೇಕು, ಗದ್ದಲ ಗೌಜಿರಬಾರ್ದು ಅಂತ ಹೇಳ್ತಾರೆ. ನನಗದು ನನ್ನ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿತು. ಅಲ್ಲೊಂದು ಪಾವಿತ್ರ್ಯ ನಿರ್ಮಾಣ ಆಗಬೇಕಾದ್ರೆ ಗೌಜು ಗದ್ದಲ ಕಡಿಮೆ ಇರಬೇಕು, ಅಹಂಕಾರ ಪ್ರದರ್ಶನ ಕಡಿಮೆ ಇರಬೇಕು. ಅದರಿಂದಾಗಿ ಈ ವಾತಾವರಣ ಸೃಷ್ಟಿ ಮಾಡಿದ್ವಿ. ನಾವು ಮಾಡಿದ್ವಿ ಅಂತ ಅನ್ನೋದಕ್ಕಿಂತ ಹಿರೇಮಗಳು ಕಣ್ಣನ್ನು ಮಾಡಿದ್ರು. ಅದನ್ನು ಆ ಥರ ಚೇಂಜಸ್ ಮಾಡ್ತೀವಿ ಅಂದಾಗ ಯೂಶಲಿ ರಿಲೇಟಿವ್ಸು, ಫ್ರೆಂಡ್ಸು ಇವರೆಲ್ಲ ತುಂಬ ರೆಸಿಸ್ಟ್ ಮಾಡ್ತಾರೆ. ಸಂತೋಷ ಆ ಥರ ಮಾಡಬೇಡಿ, ಆ ಥರ ಮಾಡಬಾರ್ದು, ಈ ಥರ ಮಾಡಬಾರ್ದು, ನಮ್ಮ ಪದ್ಧತಿ ಅಲ್ಲ ಎಲ್ಲ ಬರ್ತಾರೆ. ಕಣ್ಣನ್ನವ್ರ ಬಗ್ಗೆ ಇದ್ದಂಥ ವಿಶ್ವಾಸ ಆ ಎತ್ತರದ್ದು. ಓಕೆ, ನಿಮ್ಮ ಕಡೆಯವ್ರಿಗಿತ್ತು ಆ್ಯಕ್ಚುಲಿ, ಆದರೆ ನಿಮ್ಮ ಬೀಗರಿಗೆ ಇರಬೇಕಲ್ಲ. ಅವ್ರಿಗೂ ಇತ್ತು. ಅವರು ಸಂತೋಷಪಟ್ಟರು. ಆಮೇಲೆ ಮದುವೆ ಎಲ್ಲ ಮುಗಿದಾಗ ನಮ್ಮ ಇಬ್ಬರೂ ಬೀಗರು ಎರಡೂ ಸಂದರ್ಭದಲ್ಲಿ ಎಷ್ಟು ಸಂತೋಷ ವ್ಯಕ್ತಪಡಿಸಿದ್ರು ಅಂದರೆ, ನನ್ನ ದೊಡ್ಡ ಬೀಗರು ಡಾಕ್ಟರ್ ರಾಮಯ್ಯನವರು ಅವ್ರು ನನಗೆ ಹೇಳಿದ್ರು, ನೋಡಿ ಬೀಗರು ಇಂಥ ಮಾತಾಡೋದಿಲ್ಲ, ಆದರೆ ನಾನು ಯಾವ ಪ್ರತಿಷ್ಠೆ ಅಹಂಕಾರನಿಲ್ಲದೆ ಮಾತಾಡ್ತೀನಿ, ನಿಮ್ಮ ಸಂಬಂಧ ಮಾಡೋದಕ್ಕೆ ನಾವು ಪುಣ್ಯ ಮಾಡಿದ್ವಿ ಅಂತ ನನ್ನ ಕೈ ಹಿಡ್ಕೊಂಡು ಹೇಳಿದ್ರು. ಅದಕ್ಕಿಂತ ಸಾರ್ಥಕವಾದ ಕ್ಷಣಗಳು ಯಾವಿರ್ತಾವೆ ಹೇಳಿ ಬದುಕಿನಲ್ಲಿ? ನಾನೂ ಅದೇ ಮಾತು ಹೇಳಿದೆ ಅವರಿಗೆ. ಇಲ್ಲಿ ನಾನು ನನ್ನ ಎಷ್ಟು ದೊಡ್ಡ ಮಗಳ ಮದುವೆಗೆ ಎಷ್ಟು ವರ್ಷ ಆಯಿತು ಸರ್? ದೊಡ್ಡ ಮಗಳ ಮದುವೆ 2012ನೇ ಇಸ್ವಿಯಲ್ಲಿ ನಡೀತು. ಬಹುಶಃ 9 ವರ್ಷ ಆಯಿತು. ಸೊ ಈ ಸೋಕಾಲ್ಡ್ ಪುರೋಹಿತ ಅನ್ಕೊಳ್ಳೋದು, ಸೋಕಾಲ್ಡ್ ಅರ್ಥವಾಗದ ಸಂಸ್ಕೃತದ ಈ ಶ್ಲೋಕಗಳು ಹೇಳಿದೆ, ಮದುವೆ ಮಾಡಿದ್ರಿ, ಅದರಿಂದ ಅವ್ರ ಮದುವೆ ದಾಂಪತ್ಯಕ್ಕೆ ಏನಾದರೂ ಸಮಸ್ಯೆ ಆಯಿತು? ಸಮಸ್ಯೆ ಅಲ್ಲ, ಅದರಿಂದಾಗಿ ಅವ್ರ ದಾಂಪತ್ಯ ಚಂದವಾಯಿತು. ಅವರಿಗೆ ಮದುವೆಯ ನಾವು ಮಾಡುವ ಎಲ್ಲ ಆಚರಣೆಗಳ ಅರ್ಥ ತಿಳಿದಿದ್ದರಿಂದ ಮಕ್ಕಳಿಗೆ ಈಗಲೂ ಅದು ಮನಸ್ಸಿನಲ್ಲಿದೆ. ಸೊ ಅದು ನಿಮ್ಗೆ ಆಗಿದ ಲಾಸ್ ಏನಿಲ್ಲ ಮಕ್ಕಳು? ಅಯ್ಯೋ ಲಾಸ್ ಮಾತೇ ಇಲ್ಲ. ಅದರಿಂದ ಆದ ಲಾಭ ಬಹಳ ದೊಡ್ಡದು ನಮಗೆ. ಸೊ ಅದನ್ನು ಬಿಟ್ಟು ಕೂಡ ಮದುವೆ ಮಾಡ್ಬೋದು, ಖಂಡಿತವಾಗಿ ಅರ್ಥ ಮಾಡ್ಕೊಂಡು ಮದುವೆ ಮಾಡ್ಬೋದು, ತುಂಬ ಚಂದವಾಗಿ ಮಾಡ್ಬೋದು. ಓಕೆ, ಇದ್ರ ಬಗ್ಗೆ ಹೇಳೋಣ ನಾವು. ನಿಮ್ಮ ಬೀಗರಿಗೆ ನೀವು ಬರೆದ ಪತ್ರ, ಅದನ್ನು ಹೇಳಿದ್ನಲ್ಲ, ನನ್ನ ಹೃದಯ ನಿವೇದನೆ ಮಾಡ್ಕೋಬೇಕಾಗಿತ್ತು. ಈಗಲೂ ನಮ್ಮ ಬೀಗರು ಡಾಕ್ಟರ್ ರಾಮಯ್ಯನವರು ಈ ಮಾತನ್ನು ಹೇಳ್ತಿರ್ತಾರೆ. ಅವ್ರ ಮನೆಯಲ್ಲಿ, ಇಬ್ಬರು ಮನೆಯಲ್ಲೂ ಅದನ್ನೊಂದು ಪ್ರಧಾನವಾದ ಜಾಗದಲ್ಲಿ ಇಟ್ಕೊಂಡಿದ್ದಾರೆ ನಾವು ಕೊಟ್ಟ ಪತ್ರನ. ಅವ್ರು ಹೇಳ್ತಾರೆ, ನಮಗೇನಾದರೂ ಯಾವಾಗಲಾದರೂ ಬೇಜಾರಾದರೆ ಇದನ್ನು ಓದ್ಬಿಟ್ರೆ ಸಾಕು, ನಮ್ಮ ಮನಸ್ಸು ಏನೋ ಸ್ವಚ್ಛವಾಗುತ್ತೆ ಅಂತ. ನಾನು ನಿಮ್ಗೆ ಆ ಪತ್ರನ ಓದ್ತೀನಿ. ಇದು ನನ್ನ 2ನೇ ಮಗಳು ಸುಗಮ ಸುಹಾಸಿನಿ ಮತ್ತು ಸೂರ್ಯ ಇವರ ಮದುವೆ ಸಂದರ್ಭದಲ್ಲಿ ನಾನು ನಮ್ಮ ಬೀಗರಿಗೆ ಶ್ರೀ ವಿ ಸಿ ಪ್ರಕಾಶ್ ಮತ್ತು ಶ್ರೀಮತಿ ಜಯಶ್ರೀ ಅವ್ರಿಗೆ ಬರೆದ ಪತ್ರ ಇದು. ಬರೆದು ಅಲ್ಲಿಯೇ ಕಣ್ಣನವರು ಇದನ್ನು ವಾಚನ ಮಾಡಿದರು. ಇದನ್ನು ವಾಚನ ಮಾಡುವಾಗ 100 ಜನರ ಕಣ್ಣುಗಳಲ್ಲಿ ನೀರಾಡಿದ್ದನ್ನು ನಾನು ನೋಡಿದೆ. ಭಾವುಕವಾಗಿದ್ದರು ಜನ. ಪತ್ರ ಓದ್ತೀನಿ. ಬಾ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ. ಅನಾದಿಯೂ ಅನಂತವೂ ಆದ ಈ ಸೃಷ್ಟಿಯಲ್ಲಿ ಪ್ರಕಟವಾಗಿಯೂ ಅಪ್ರಕಟವಾಗಿಯೂ ಸಂಭವಿಸುವ ಸಕಲ ವಿನ್ಯಾಸ, ವಿಸ್ಮಯ, ಆನಂದ, ಅದ್ಭುತಗಳೆಲ್ಲಕ್ಕೂ ಕಾರಣವಾದ ಅಣೋರಣೀಯವೂ ಮಹತೋಮಹೀಯವೂ ಆದ ಚಿರಚೈತನ್ಯಕ್ಕೆ ನಮಸ್ಕಾರ. ದೈವಕೃಪೆಯ ಮನುಷ್ಯಾಕಾರದಂತೆ ನಮ್ಮ ಬದುಕಿಗೆ ದಯಮಾಡಿಸಿ ನಮ್ಮನ್ನು ಉದ್ಧರಿಸಿದ ಸದ್ಗುರು ಚರಣಗಳಿಗೆ ವಿನೀತ ಪ್ರಣಾಮ. ನಮ್ಮನ್ನು ಮತ್ತೆ ಮತ್ತೆ ಕ್ಷಮಿಸಿ ಪೊರೆಯುವ ಭೂಮಿ, ನಮ್ಮನ್ನು ಮತ್ತೆ ಮತ್ತೆ ಕ್ಷಮಿಸಿ ಪೊರೆಯುವ ಭೂಮಿ ತಾಯಿಗೂ, ಹೊತ್ತು ಹೆತ್ತು ಅನ್ನ ನೀರಿತ್ತು ಬೆಳೆಸಿದ ತಾಯಿ ತಂದೆಯರಿಗೂ ನಮಸ್ಕಾರ. ನಮ್ಮ ಬದುಕಿನ ಸಂಭ್ರಮಗಳಲ್ಲಿ ಭಾಗಿಗಳಾಗಿ ಸಂಕಟಗಳಲ್ಲಿ ಸಾಂತ್ವನ ನೀಡಿದ ನಮ್ಮೆಲ್ಲ ಸೋದರ ಸೋದರಿಯರಿಗೆ, ಬಂಧುಗಳಿಗೆ, ಮಿತ್ರರಿಗೆ ಶರಣು. ನಮಗೊಂದು ವೃತ್ತಿ ನೀಡಿ ಸಂಬಂಧ ಸಂಪಾದನೆಗಳಿಗೆ ದಾರಿ ತೆರೆದುಕೊಟ್ಟು ಲೌಕಿಕ ಸುಖ ಸಂಪತ್ತುಗಳನ್ನು, ಸಾಮಾಜಿಕ ಗೌರವಗಳನ್ನು ದೊರಕಿಸಿಕೊಟ್ಟ ಘನ ಸಂಸ್ಥೆಗಳಿಗೆ ಧನ್ಯವಾದ. ಸಜ್ಜನರು, ಸುಹೃತ್ ಸಂಪನ್ನರು, ನಮ್ಮ ಹೊಸಬಂಧುಗಳು ಆದ ಶ್ರೀಮತಿ ಜಯಶ್ರೀ ಮತ್ತು ಶ್ರೀ ವಿ ಸಿ ಪ್ರಕಾಶ್ ಅವರೇ, ಜಗತ್ತಿನಲ್ಲಿ ಒಳ್ಳೆಯದು ಸಂಭವಿಸುವ ಕಾಲವೆಲ್ಲವೂ ಶುಭ ಮುಹೂರ್ತವೇ. ಹಾಗೆಯೇ ಈ ದಿನ, ಈ ಕಾಲ ನಮ್ಮ ಬದುಕಿನಲ್ಲೊಂದು ಶುಭ ಮುಹೂರ್ತ. ಈ ಮುಹೂರ್ತದಲ್ಲಿ ನಮ್ಮ ಮುದ್ದು ಮಗಳು ಸುಗಮ ಸುಹಾಸಿನಿ ಮತ್ತು ನಿಮ್ಮ ಮುದ್ದು ಮಗ ಚಿರಂಜೀವಿ ಸೂರ್ಯ ಇವರಿಬ್ಬರೂ ನಮ್ಮ ಗುರುಗಳು, ಹಿರಿಯರು ಮತ್ತು ಬಂಧು ಮಿತ್ರರ ಕಣ್ಸಾಕ್ಷಿಯಲ್ಲಿ
ದಾಂಪತ್ಯ ದೀಕ್ಷೆಯನ್ನು ಸ್ವೀಕರಿಸುತ್ತಿದ್ದಾರೆ. ನಮಗೆ 2 ಹೆಣ್ಣು ಮಕ್ಕಳು. ಲೋಕದೃಷ್ಟಿಯಲ್ಲಷ್ಟೇ ಅವರು ನಮಗೆ ಮಕ್ಕಳು. ಆದರೆ ಅವರು ನಮಗೆ ಮಕ್ಕಳಷ್ಟೇ ಅಲ್ಲ, ಮಕ್ಕಳ ಹೆಸರಿನಲ್ಲಿರುವ ತಾಯಂದಿರು. ನಮ್ಮ ಹಿರಿಯರ ಪುಣ್ಯವೋ ಅಥವಾ ನಮ್ಮ ಪಾಲಿನ ದೈವಕೃಪೆಯೋ ಮಕ್ಕಳೆಂಬ ನೆಪದಲ್ಲಿ ಬಂದು ನಮ್ಮ ಬದುಕಿಗೆ ಸಂತೋಷವನ್ನು, ಸಾಫಲ್ಯವನ್ನು, ಸಾರ್ಥಕ್ಯವನ್ನು ತಂದುಕೊಟ್ಟಿದ್ದಾರೆ. 24 ವರ್ಷಗಳ ಹಿಂದೆ ವಸಂತ ಋತುವಿನೊಂದು ಸುಂದರ ಶುಕ್ರವಾರ ಈ ನಮ್ಮ ಕಂದಮ್ಮ ಭುವಿಗಿಳಿದು ಕಣ್ಬಿಟ್ಟಿತು. ಇವಳು ಹಿಗ್ಗಿನ ಬುಗ್ಗೆ, ಋತು ವಸಂತನ ಲಗ್ಗೆ ನಮ್ಮ ಮನೆಗೆ, ದೇವಲೋಕದ ಹಣ್ಣು ಕಲ್ಪವೃಕ್ಷದ ಕಣ್ಣು ಮೂಡಿತಿಳೆಗೆ, ಚುಕ್ಕೆ ಬಳಗವೇ ಬಂದಿತಿವಳ ಜೊತೆಗೆ ಅನ್ನಿಸಿತು ನಮಗೆ. ನಮ್ಮ ಮಗುವಿನ ಮುಖದ ಮೇಲಿನ ಆ ದಿವ್ಯ ಮಂದಸ್ಮಿತವನ್ನು ನೋಡಿ ಸುಗಮ ಸುಹಾಸಿನಿ ಎಂದು ಹೆಸರಿಟ್ಟುಕೊಂಡೆವು. ಸಹಜ ಮುಗ್ಧವಾಗಿದ್ದ ನಮ್ಮ ಮಗುವಿನ ಮುಗ್ಧತೆಯನ್ನು ಕದಡದೆ ಆ ಮಗುತನದ ಸುಖವನ್ನು ಸಾಧ್ಯವಾದಷ್ಟು ಹೆಚ್ಚು ಕಾಲ ಅವಳು ಅನುಭವಿಸಲಿ ಎಂದು ಮಗುವಿನಂತೆಯೇ ಬೆಳೆಸಿದೆವು. ನಾವೇ ಬೆಳೆಸಿದವು ಎನ್ನುವುದು ಅಹಂಕಾರದ ಮಾತಾದೀತೇನೋ. ನಮ್ಮ ಮಗಳು ಒಂದಿಷ್ಟು ಮರೆ, ಮೋಸ, ಕೊಂಕು, ಬಿಂಕಗಳನ್ನರಿಯದೆ ಸಂಸ್ಕಾರ ಶೋಭಾಯಮಾನಳಾಗಿ ಬೆಳೆದಳು. ಈಗ ಲೋಕದ ಕಣ್ಣಿಗೆ ಇವಳು ಮದುವೆಯ ವಧು. ನಮಗೆ ಮಾತ್ರ ಇನ್ನೂ ಮಗುವೆ. ಇರಲಿ, ನಮ್ಮ ಪುಣ್ಯ ದೊಡ್ಡದು. ನಮ್ಮ ಹಿರಿಯ ಮಗಳಿಗೆ ದೊಡ್ಡ ಮನಸ್ಸಿನ ಸಜ್ಜನ ಸಂಪನ್ನರ ಸಂಬಂಧ ದೊರೆತು ಅವಳು ಸಂತೋಷವಾಗಿ ಬದುಕುತ್ತಿದ್ದಾಳೆ. ಮತ್ತೀಗ ನಮ್ಮ ಕಿರಿಯ ಮಗಳಿಗೂ ಅಂಥದೇ ದೊಡ್ಡ ಮನಸ್ಸಿನ ಸುಹೃತ್ ಸಂಪನ್ನರಾದ ನಿಮ್ಮ ಸಂಬಂಧ ದೊರೆತಿದೆ. ನೀವು ನಿಮ್ಮ ಮಗನನ್ನು ನಿಮ್ಮ ಸಂಪೂರ್ಣ ಪ್ರೀತಿ ವಾತ್ಸಲ್ಯಗಳ ಧಾರೆ ಎರೆದು ವಿದ್ಯಾವಂತನನ್ನಾಗಿಯೂ ಹೃದಯವಂತನನ್ನಾಗಿಯೂ ಬೆಳೆಸಿದ್ದೀರಿ. ನಮ್ಮ ಸಂಬಂಧದ ಪ್ರಸ್ತಾಪವಾದ ಕೂಡಲೇ ನೀವು ನಮ್ಮ ಸಂಬಂಧವನ್ನು ಮನಸಾ ಒಪ್ಪಿದ್ದೀರಿ. ಮದುವೆ ಎನ್ನುವುದು ಲೌಕಿಕ ವ್ಯವಹಾರವಲ್ಲ, ಅದೊಂದು ಆತ್ಮಿಕ ಸಂಬಂಧ ಎಂಬ ಭಾವದಲ್ಲೇ ನಮ್ಮೆಲ್ಲ ಮಾತುಕತೆಗಳು ನಡೆದವು. ಗಂಡು ಮಕ್ಕಳಿಲ್ಲದ ನಮಗೆ ನಿಮ್ಮ ಸುಪುತ್ರ ಸೂರ್ಯನನ್ನು ಮತ್ತೊಬ್ಬ ಮಗನಾಗಿ ಕೊಟ್ಟು, ಹೆಣ್ಣು ಮಕ್ಕಳಿಲ್ಲದ ನೀವು ನಮ್ಮ ಸುಪುತ್ರಿ ಸುಗಮಳನ್ನು ನಿಮ್ಮ ಮಗಳಾಗಿ ಮಡಿಲಿಗೆ ಹಾಕಿಕೊಳ್ಳುತ್ತಿದ್ದೀರಿ. ಸತಿಪತಿಗಳೊಂದಾದ ಭಕ್ತಿ ಹಿತವೊಪ್ಪುದು ಶಿವಂಗೆ ಎಂಬುದೊಂದು ವಚನವಾಣಿ ಇದೆ. ಆ ಹಾದಿಯಲ್ಲೇ ಇವರ ದಾಂಪತ್ಯವೂ ಬೆಳಗಬೇಕಾಗಿದೆ. ನಮ್ಮ ಮಕ್ಕಳು ಈ ದಾಂಪತ್ಯವು ಸಾರ್ಥಕವಾಗುವಷ್ಟು ಚೆನ್ನಾಗಿ ಪರಸ್ಪರ ಅರ್ಥ ಮಾಡಿಕೊಂಡಿದ್ದಾರೆ. ಸಹನೆ, ಸಂಯಮ, ಪ್ರೀತಿಗಳನ್ನು ನಡೆದುಕೊಂಡಿದ್ದಾರೆ. ಅವರಿಗೂ ನಾವು ಈ ದಿವ್ಯ ಸಭೆಯ ಮುಂದೆ ಧನ್ಯವಾದಗಳನ್ನು ಹೇಳಬೇಕಾಗಿದೆ. ಶ್ರೀಮತಿ ಜಯಶ್ರೀ ಮತ್ತು ವಿ ಸಿ ಪ್ರಕಾಶ್ ಅವರೇ, ಈ ದಿನ ನಮ್ಮ ಈ ಮಗಳನ್ನು ನಿಮ್ಮ ಮಡಿಲಿಗಿಡುತ್ತಿದ್ದೇವೆ. ಈ ಮಗಳ ಮೂಲಕ ನಮ್ಮೆಲ್ಲ ಬದುಕಿನ ಪುಣ್ಯವನ್ನು ಇವರ ಬದುಕಿನ ಸಂತೋಷಕ್ಕಾಗಿ ಧಾರೆ ಎರೆಯುತ್ತಿದ್ದೇವೆ. ಈ ಮಗುವನ್ನು ನಿಮ್ಮ ಮನೆ ಬೆಳಕಾಗಿ, ನಿಮ್ಮ ವಂಶಧಾರೆಯ ವಿಸ್ತರಣೆಗಾಗಿ ಸ್ವೀಕರಿಸಿ. ಈ ನಮ್ಮ ಕರುಳ ಕುಡಿಯನ್ನು ನಿಮ್ಮ ಮಗನ ಕೊರಳಿಗೆ ತೊಡಿಸುತ್ತಿದ್ದೇವೆ. ಇವಳನ್ನು ನಿಮ್ಮ ಹೊಟ್ಟೆಯ ಮಗುವಿನಂತೆಯೇ ಕಾಪಾಡಿಕೊಳ್ಳಿ. ಇವಳೊಂದಿಗೆ ನಮ್ಮ ಹೃದಯಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಲ್ಲುತ್ತವೆ. ಇವರ ದಾಂಪತ್ಯಕ್ಕೆ ಜಗತ್ತಿನ ಎಲ್ಲ ದೇವತೆಗಳು ಆಶೀರ್ವದಿಸಲಿ. ಗುರುಕರುಣೆಯ ಕಾವಲಿರಲಿ. ನಮ್ಮ ಸಕಲ ಬಂಧು ಮಿತ್ರರ ಹರಕೆ ಆಶೀರ್ವಾದಗಳ ರಕ್ಷೆ ಇರಲಿ. ನಮಸ್ಕಾರ. ನನ್ನ ಬದುಕಿನ ಅತ್ಯಂತ ಭಾವುಕವಾದ ಮತ್ತು ಆನಂದದ ಕ್ಷಣ ಅದು. ನನ್ನಿಬ್ಬರು ಮಕ್ಕಳಿಗೆ ಹೀಗೆ ಪತ್ರ ಬರೆದುಕೊಟ್ಟೆ. ಕಣ್ಣನ್ನು ಹೃದಯಕ್ಕೆ ತಾಕುವಷ್ಟು ಚೆನ್ನಾಗಿ ಓದಿದ್ರು ಇದನ್ನು. ಇದು ನಮ್ಮ ಭಾವನೆಗಳು ನಿಜ. ಆದರೆ ಕೇಳ್ತಾ ಇದ್ದವ್ರಿಗೆಲ್ಲ ಅವ್ರ ಮಕ್ಕಳು ನೆನಪಾದ್ರೇನೋ. ಹಾಗಾಗಿ ಬಹಳ ಜನ ಕಣ್ಣೀರಿಡ್ತಾಯಿದ್ರು ಅಲ್ಲಿ. ನನಗೇನೆಂದರೆ, ಬದುಕಿನಲ್ಲಿ ಈ ಬಗೆಯ ಭಾವನೆಗಳಿಲ್ಲದೆ ಇದ್ದರೆ ಬರೀ ಬುದ್ಧಿ ಜಗತ್ತನ್ನು ಆಳೋಕ್ಕಾಗೋದಿಲ್ಲ, ಆಳಬಾರ್ದು. ಹಾಗಂತ ಬರೀ ಭಾವನೆಗಳೇ ಜಾಸ್ತಿ ಆಗಬಾರ್ದು, ಬುದ್ಧಿಯೂ ಇರಬೇಕು. ಬುದ್ಧಿ ಭಾವನೆಗಳೆರಡು ಸೇರದೇ ಇದ್ದರೆ ಬದುಕು ಬರಡಾಗೋಗ್ಬಿಡುತ್ತೆ. ಹಾಗಾಗಿ ಇವರ ಮದುವೆ ನಮಗೆ ಭಾವುಕ ಕ್ಷಣವೂ ಹೌದು ಮತ್ತು ನಮ್ಮ ಲೋಕವಿವೇಕದ ಪ್ರದರ್ಶನದ ಕ್ಷಣವೂ ಹೌದು. ಆ ದೃಷ್ಟಿಯಿಂದ ನನ್ನ ಇಡೀ ಬದುಕಿನ, ನನ್ನ ಜೀವಮಾನದ ಬಹಳ ಮುಖ್ಯ ಘಟನೆಯಾಗಿ ಅದು ನಡೀಬೇಕು ಅನ್ನೋ ಹಾಗೆ ನಾವು ಅದು ನಡೆಸಿದೆವು. ಇವತ್ತು ಕೂಡ ನನ್ನ ಸ್ಮೃತಿ ಸಂಪುಟದಲ್ಲಿ ಅತ್ಯಂತ ಸುಂದರವಾದ ಪುಟ ನನ್ನ ಮಕ್ಕಳ ಮದುವೆ ಮಾಡಿದ್ದು. ಅದಾದ ನಂತರ ಅವರು ನಡ್ಕೊಂಡು ಬಂದ ರೀತಿ, ಬೆಳ್ಕೊಂಡು ಬಂದ ರೀತಿ, ಅವರು ನಮಗೆ ಕೊಟ್ಟ ಪ್ರೀತಿ, ನಮ್ಮ ಅಳಿಯಂದಿರು ಕೊಟ್ಟ ಪ್ರೀತಿ, ಇದೆಲ್ಲವೂ ನಮ್ಮ ಬದುಕಿನ ಬಹಳ ದೊಡ್ಡ ಪುಣ್ಯ. ನನಗೆ ಆ ಸಂತೋಷ ಇದೆ. ಅದರಿಂದ ನಾನು ಹೇಳೋದು, ಹೆಣ್ಮಕ್ಳನ್ನು ಮದುವೆ ಮಾಡಿಕೊಡೋದು ಹೇಗೆ ಕರುಳಿನ ಸಂಕಟವೂ ಹೌದೋ ಹಾಗೆಯೇ
ಒಂದು ಧನ್ಯತೆ ಅದು. ಯಾಕೆಂದರೆ ಹೆಣ್ಣುಮಕ್ಕಳು ತಾಯ್ತನವನ್ನು ಹೊತ್ತು ಬಂದಿರ್ತಾರೆ. ಸೃಷ್ಟಿಯೇ ಅವಳೊಳಗೊಂದು ತಾಯ್ತನವನ್ನು ನಿಹಿತವಾಗಿ ಇರಿಸ್ಕಳಿಸಿರುತ್ತೆ. ಈಗ ನನ್ನ ಮಗಳು ನನಗೊಬ್ಬ ಮೊಮ್ಮಗನನ್ನು ಕೊಟ್ಟಿದ್ದಾಳೆ, 5 ವರ್ಷದವನು. ಅವನ ಹೆಸರು ಸಾಮ್ರಾಜ್ಯ ಅಂತ. ನನ್ನ ಸಾಮ್ರಾಜ್ಯ ಅನ್ನೋ ಕಾರಣಕ್ಕೆ ಅವನಿಗೆ ಸಾಮ್ರಾಜ್ಯ ಅಂತ ಹೆಸರಿಟ್ಟಿದ್ದೀನಿ. ಈ ಹೆಸರನ್ನ ನೀವು ಚೂಸ್ ಮಾಡಿದ್ರ ಸರ್? ಹೌದು. ನನಗೆ ಅದೊಂದು ಭಾವ ಅಷ್ಟೇ, ನನ್ನ ಸಾಮ್ರಾಜ್ಯ ಇವನು ಅಂತ. ಈಗ ನೀವು ನೋಡಬೇಕು, ಅವನು ನಾನು ಆಟ ಆಡೋದು. ಅವನಿಗೆ ನಾನು ಒಬ್ಬ ಯಕಶ್ಚಿತ್ ಮನುಷ್ಯ. ಅದು ಚಂದ. ನಾನು ನನ್ನ ಎಲ್ಲ ಬಿಗುಮಾನಗಳು, ನನಗಿರೋ ಕೀರ್ತಿ ಮರ್ಯಾದೆ ಗೌರವ ಇವನ್ನೆಲ್ಲ ಬಿಟ್ಟು ಒಬ್ಬ ಮಗುವಿನ ಕೈಯಲ್ಲಿ ನಾನು ನೀನು ಮೂರ್ಖ, ನೀನು ದಂಡ ಶಿಖಾಮಣಿ, ನಿನಗೇನು ತಿಳಿಯಲ್ಲ ಅಂತ ಅನ್ನಿಸ್ಕೊಳ್ಳೋದಿದೆಯಲ್ಲ, ಅದೊಂದು ಆನಂದ. ಅದು ಮೊನ್ನೆ ಒಂದು ಘಟನೆ ಹೇಳ್ತೀನಿ. ನನ್ನ ಮೊಮ್ಮಗ ಅವನ ವಯಸ್ಸಿನ ಇನ್ನೊಂದು ನಮ್ಮ ಪಕ್ಕದ ಮನೆ ಮಗು ಸಮರ್ಥ ಅಂತ, ಅವರಿಬ್ಬರು ಆಟ ಆಡ್ತಿದ್ರು. ನಾನು ನನ್ನ ರೂಮ್ನಲ್ಲಿ ಬಾಗಿಲು ಹಾಕ್ಕೊಂಡು ಏನೋ ಪುಸ್ತಕಗಳನ್ನ ಹಿಂಗೆ ತೆಗೆದು ನೋಡ್ತಾ ಇದ್ದೆ. ಆ ಮಗು, ಪಕ್ಕದ ಮನೆ ಮಗು, ದಡ್ಡ ಅಂತ ಬಂದು ಬಾಗಿಲು ತೆಗೆದ್ಬಿಟ್ಟ. ತೆಗೆದ ತಕ್ಷಣ ನಾನೇನು ಓದ್ತಾ ಇದ್ನಲ್ಲ, ಅವ್ನು ಗಾಬರಿ ಆಗ್ಬಿಟ್ಟು ಅಂತ ವಾಪಸ್ ಹೋಗಿ, ಏಯ್ ನಿಮ್ಮ ತಾತ ಓದ್ತಾ ಇದ್ದಾರೆ ಅಂದ. ಹಂಗಂದ ತಕ್ಷಣ ಇವನೇನು ಹೇಳ್ಬೇಕು ಗೊತ್ತಾ, ಅವ್ರಿಗೇನು ನೀನು ಕೇರ್ ಮಾಡಬೇಕಾಗಿಲ್ಲ, ನಾನು ಕೇರ್ ಮಾಡಲ್ಲ, ಅವ್ರಿಗೇನು ಕೇರ್ ಮಾಡ್ತೀನಿ ಅಂತೇಳಿ ಅವ್ನು ಕರ್ಕೊಂಡು ಬಂದು ನನ್ನ ಪುಸ್ತಕ ಕಿತ್ತಾಕಿ ನನ್ನ ಗುದ್ದಿ ಒದ್ದು ಎಲ್ಲ ಮಾಡಿ, ಇಷ್ಟೇ, ಇವ್ರಿಗೇನು ಕೇರ್ ಮಾಡಬೇಕಾಗಿಲ್ಲ ಬಾ ಅಂದ ಅವನು. ನಾವು ಮಕ್ಕಳೆದುರಿಗೆ ಹಾಗಾಗೋದಿದೆಯಲ್ಲ, ಅದೊಂದು ಆನಂದದ ಕ್ಷಣ. ಅದು ಅಂಥ ಆನಂದವನ್ನು ಬೇಕಾದಷ್ಟು ಕೊಟ್ಟಿದ್ದಾನೆ ನನ್ನ ಮೊಮ್ಮಗ ನನಗೆ. ನಮ್ಮ ಎದುರಿಗೆ ಮಗುವಾಗಿದ್ದ ಮಗಳು, ಆಮೇಲೆ ಅಕ್ಕ ಆಗೋದು, ತಂಗಿ ಆಗೋದು, ಆಮೇಲೆ ಹೆಂಡತಿ ಆಗೋದು, ಆಮೇಲೆ ತಾಯಿ ಆಗೋದು, ಈ ಎಲ್ಲ ಅವಸ್ಥೆಗಳನ್ನು ನೋಡ್ತೀವಲ್ಲ, ಅವರ ಬೆಳವಣಿಗೆಯನ್ನು ನೋಡ್ತೀವಲ್ಲ. ಮಗುವಾಗಿದ್ದಾಗ ಅವಳು ಹೆಂಗೆ ಬೆಳೀತಾಳೆ, ಆಮೇಲೆ ಅವಳು ಹೆಂಡತಿ ಆಗೋಷ್ಟೊತ್ತಿಗೆ ಹೆಂಗೆ ಬೆಳೀತಾಳೆ, ಆಮೇಲೆ ಅವಳು ತಾಯಿ ಆದಾಗ ಹೆಂಗೆ ತಾಯಿ ಆಗ್ತಾಳೆ ಅಂತ ನೋಡೋದಿದೆಯಲ್ಲ, ಬದುಕಿನ ಪರಿಪೂರ್ಣತೆ ಅದು ಅನಿಸುತ್ತೆ ನನಗೆ. ಒಂದು ಪರಿಪೂರ್ಣ ಬದುಕನ್ನು ನೋಡುವ ಕ್ರಮ ಅದು ಅಂತ ಅನಿಸುತ್ತೆ ನನಗೆ. ಮುಖ್ಯವಾಗಿ ಮದುವೆಯಲ್ಲಿ ನೀವು ಒಂದು ಸಂಪ್ರದಾಯ ಮದುವೆ ಮಾಡಲಿಕ್ಕೆ ಅಂತ ಮಂತ್ರಗಳನ್ನ ಓದಿಸ್ಲಿಲ್ಲ, ಮತ್ತು ಸಮಯನೂ ಕೂಡ ಯಾವ ಸಮಯ ಅಂತ ಹೇಳಿದ್ರಿ ನೀವು ನಿಮ್ಮ ಇದರಲ್ಲಿ, ಸಮಯ ಹೇಗೆ ನೋಡಿದ್ರಿ? ನನಗೆ ಒಂದು ನಂಬಿಕೆ ಇದೆ, ನಾವು ಮಂತ್ರಗಳನ್ನು ಸಂಸ್ಕೃತದಲ್ಲಿ ಹೇಳಲಿಲ್ಲ ಅನ್ನೋದನ್ನು ಬಿಟ್ಟರೆ ಕನ್ನಡದಲ್ಲಿ ಹೇಳಿದ್ದೆಲ್ಲವೂ ಅದೇ, ಅದರದ್ದೇ ಅರ್ಥ. ಅದಿರಲಿ, ಅದಕ್ಕೇನು ಭಾಳ ಜನ ಆಕ್ಷೇಪ ಮಾಡೋದಿಲ್ಲ. ಆದರೆ ನನಗೆ ವೈಯಕ್ತಿಕವಾಗಿ ಬದುಕಿನಲ್ಲಿ ಇದು ಶುಭ ಮುಹೂರ್ತ, ಇದು ಅಲ್ಲ ಅನ್ನೋದ್ರಲ್ಲಿ ನಂಬಿಕೆ ಇಲ್ಲ. ಈ ಮುಹೂರ್ತ ಯಾವ ಬೇಸ್ ಮೇಲೆ ಫಿಕ್ಸ್ ಮಾಡಿದ್ರಿ ನೀವು? ನಮ್ಮ ಹಿರಿಯರು ಏನೋ ಒಂದು ಟೈಮ್ ಅಂತ ಹೇಳಿದರು, ಆದರೆ ನಮ್ಮ ಕಣ್ಣನ್ನವರಿಗೆ ಕೂಡ ಆ ಮುಹೂರ್ತದಲ್ಲಿ ನಂಬಿಕೆ ಇಲ್ಲ. ನೋಡಿ, ಅವರು ಪೂಜಾರಿ ಆದ್ರೂ ಅವ್ರಿಗೆ ಈ ಮುಹೂರ್ತ ನೋಡೋದಿಲ್ಲ. ಜಗತ್ತಲ್ಲಿ ಎಲ್ಲವೂ ಒಳ್ಳೆಯದು ನಡೀತಾನೆ ಇರುತ್ತೆ, ಎಲ್ಲವೂ ಒಳ್ಳೆಯ ಮುಹೂರ್ತವೇ. ಆದ್ದರಿಂದ ನಮ್ಮಲ್ಲಿ ಆ ಮುಹೂರ್ತಕ್ಕೆ ಮಾಂಗಲ್ಯ ಧಾರಣೆ ಮಾಡಬೇಕು, ಮುಹೂರ್ತಕ್ಕೆ ಧಾರಣೆ ಮಾಡಬೇಕು ಅಂತ ಏನೂ ಮಾಡಲಿಲ್ಲ ಅವರು. ನಮ್ಮ ಮನಸ್ಸು ಸ್ವಚ್ಛ. ಬದುಕಿನಲ್ಲಿ ಒಳ್ಳೆಯದು ಘಟಿಸುವುದೆಲ್ಲವೂ ಒಳ್ಳೆಯ ಮುಹೂರ್ತವೇ. ಎಲ್ಲ ಎಲ್ಲೆಗಳನ್ನು ಮೀರಿ ಕೂಡ ಮಾಡಿದ ಮದುವೆಗಳು ಸುಖವಾಗಿವೆ. ಕಾಲ ಪ್ರವಾಹ ಭಾಳ ದೊಡ್ಡದು. ಎಲ್ಲಿಂದ ಆರಂಭ ಆಯಿತು ಕಾಲ, ಎಲ್ಲಿಗೆ ಹೋಗಿ ತಲುಪುತ್ತೆ? ಇದು ಅನಾದಿ ಅನಂತ. ಈ ಕಾಲವನ್ನು ಇಟ್ಕೊಂಡು ಸೋಮವಾರ ಒಳ್ಳೆಯದು, ಮಂಗಳವಾರ ಕೆಟ್ಟದ್ದು, ಇದ್ದದ್ದು ಒಳ್ಳೆಯದು, ಇಷ್ಟೊತ್ತಿಂದ ಇಷ್ಟೊತ್ತು ತನಕ ಒಳ್ಳೆಯದು, ಇಷ್ಟೊತ್ತಿಂದ ಇಷ್ಟೊತ್ತು ತನಕ ಕೆಟ್ಟದ್ದು ಅನ್ನೋದೆಲ್ಲ ಇದೆಯಲ್ಲ, ನನಗೆ ಯಾಕೋ ಇದನ್ನು ಒಪ್ಪಕ್ಕಾಗೋದಿಲ್ಲ. ನೀವು ಕಾಲವನ್ನು ಕಲ್ಪನೆ ಮಾಡ್ಕೊಳ್ಳಿ, ಎಷ್ಟು ದೊಡ್ಡದು ಇದು ಅಂತ. ಇದು ಯುಗಗಳ ಹೆಸರಲ್ಲಿ, ಕಲ್ಪಗಳ ಹೆಸರಲ್ಲಿ ಇರುವಂಥ ಕಾಲ ಇದು. ಈ ಕಾಲನ ಇಟ್ಕೊಂಡು ನಾವು ಈ 1 ಗಂಟೆ ಭಾಳ ಕೆಟ್ಟದಾಗಿದೆ, ಈ 1 ಗಂಟೆ ಭಾಳ ಶುಭ ಮುಹೂರ್ತ ಅಂತ ಅನ್ನೋದಿದೆಯಲ್ಲ, ನನಗೆ ಅದು ಯಾಕೋ ಒಪ್ಪಿಗೆ ಆಗಲ್ಲ. ಎಲ್ಲವೂ ಒಳ್ಳೆ ಕಾಲವೇ, ನೀವು ಒಳ್ಳೆಯದನ್ನು ಮಾಡೋದೆಲ್ಲ ಒಳ್ಳೆ ಕಾಲವೇ. ನೀವು ಅದನ್ನೆಲ್ಲ ಮುರಿದು ಕೂಡ ಒಳ್ಳೆ ಕೆಲಸಗಳು ಮಾಡಿದ್ರಿ, ಮತ್ತು ಅದು ಒಳ್ಳೆ ಕೆಲಸ ಅಂತ ಪ್ರೂವ್ ಆಯಿತು ಕೂಡ. ಹೌದು, ಯಾವಾಗಲೂ ಅದರ ಹಿಂದಿನ ಮನಸ್ಸು ಮತ್ತು ಅಲ್ಲಿ ಇರಬೇಕಾದ ಸಂಸ್ಕಾರ ಇವು ಬಹಳ ಮುಖ್ಯವೇ ಹೊರತು ಇದು ಒಳ್ಳೆಯ ಕಾಲ, ಇದು ಕೆಟ್ಟ ಕಾಲ, ಇದು ರಾಹು ಕಾಲ, ಇದು ಗುಳಿಕ ಕಾಲ, ಇದರ ಬಗ್ಗೆ ನನಗೆ ಯಾವ ನಂಬಿಕೆಯೂ ಇಲ್ಲ. ಮಕ್ಕಳು ಹುಟ್ಟಿದ್ರು, ನಿಮ್ಮ ಮಕ್ಕಳ ಜನನ, ಸ್ಕೂಲಿಂಗ್, ಕಾಲೇಜ್, ಮದುವೆ, ಅವ್ರ ಸುಖ ದಾಂಪತ್ಯ, ಇಷ್ಟು ಇದರಲ್ಲಿ ಬಹುಶಃ ಮೇಜರ್ ಫೌಂಡೇಶನ್ ಎಷ್ಟು ಸುಖವಾಗಿ ಪದ್ಧತಿಯಾಗಿ ನಡ್ಕೋಬೇಕಾಯಿತು ಅಂದರೆ ಏನು ಕಾರಣ ಇರ್ಬೋದು ನಿಮ್ಮ ಬಹುಶಃ? ನೋಡಿ, ಇದೆಲ್ಲವೂ ನಡೀದೇ ಹೋಗಿದ್ದಿದ್ರೆ ನನ್ನ ಬದುಕಿಗೆ ಒಂದು ಅರ್ಥವೇ ಇರ್ತಿರ್ಲಿಲ್ಲ ಅಂತ ಅನಿಸುತ್ತೆ ನನಗೆ. ಇದೆಲ್ಲ ಒಂದು ಸಿಸ್ಟಮ್ಯಾಟಿಕಾಗಿ ನಡೀತು ಮತ್ತು ಸುಖವಾಗಿ ನಡೀತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ನೀವು ಮಕ್ಕಳನ್ನು ಬೆಳೆಸಿದ ರೀತಿ ಅನಿಸುತ್ತಾ, ಅಥವಾ ನಿಮ್ಮ ಒಂದು ಅದೃಷ್ಟದಿಂದ ಹಾಗೆ ಅನ್ನಿಸ್ತು? ನಾನು ಅದೃಷ್ಟವಂತ ಅನ್ನೋದು ನಾನು ಯಾವಾಗಲೂ ಹೇಳ್ತಿರ್ತೀನಿ. ಅದರ ಜೊತೆಗೆ ನಮಗೆ ಕೆಲವು ಕ್ಲಾರಿಟಿ ಇದೆ ಲೈಫಲ್ಲಿ.
ಕೆಲವು ಸ್ಪಷ್ಟತೆ ಇದೆ. ಇದು ಹೀಗೆ ಇರೋದು, ಇದನ್ನೇನೂ ಬದಲಾಯಿಸೋಕ್ಕಾಗೋದಿಲ್ಲ. ಈಗ ಯಾವುದೋ ಕಷ್ಟ ಬಂತು, ನನಗೆ ಮಾತ್ರ ಯಾಕಪ್ಪ ಬಂತು ದೇವರು ಅಂತ ನಾವು ಬಾಯ್ ಬಿಡ್ತೀವಲ್ಲ. ಅದೇ ಕಷ್ಟಗಳು ಇಲ್ಲದೆ ಇರೋ ಜೀವನ ಯಾವುದು ಇರುತ್ತೆ. ಎಲ್ಲೋ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತವೆ. ಭಿನ್ನಾಭಿಪ್ರಾಯಗಳು ಇಲ್ಲದೆ ಇರೋ ಬದುಕಿರುತ್ತಾ? ಇರುತ್ತೆ. ಅಂದರೆ ಉದಾಹರಣೆಗೆ ಮದುವೆಯಲ್ಲಿ ಚಿತ್ರಾನ್ನ ಸರಿ ಮಾಡಿಲ್ಲ, ಸ್ವೀಟ್ ಸರಿ ಇಲ್ಲ, ಚೇರ್ ಸರಿ ಇಲ್ಲ, ಏನೋ ಒಂದು ಟೀ ಹೇಳ್ತಾರೆ, ಸರಿ ಇಲ್ಲ, ಅದಕ್ಕೆ ಹಾಕಿರೋ ಶುಗರ್ ಸರಿ ಇಲ್ಲ ಅಂತ ಹೇಳ್ತಾರೆ. ಹೌದು, ನಿಮ್ಗೆ ಹಾಗೆ ಅನಿಸಿರ್ಬೋದು, ಸತ್ಯವೇ ಆಗುತ್ತೆ. ಆ ಥರ ನಾವೇನು ಪರಿಪೂರ್ಣರಲ್ಲ ಅಂತ ಒಪ್ಕೊಂಡ್ರಾಯ್ತು. ಸೊ ಜಗಳ ಆಗಲ್ಲ ಮೊದಲು. ಆಮೇಲೆ ಏನು ಗೊತ್ತಾ, ನನ್ನ ಲೈಫಿನ ಫಿಲಾಸಫಿ ಏನಂದರೆ, ನೀವು ನಾನು ಪರಿಪೂರ್ಣ ಅಂತ ಪ್ರೂವ್ ಮಾಡೋದಕ್ಕೆ ನಿಮ್ಮ ಎನರ್ಜಿನ ವೇಸ್ಟ್ ಮಾಡಬೇಡಿ. ಅಥವಾ ಯಾರ್ದೋ ಮೇಲಿನ ಹಠಕ್ಕೆ, ಯಾರಿಗೋ ನೀವು ಪ್ರೂವ್ ಮಾಡೋದಕ್ಕೆ ನಿಮ್ಮ ಬದುಕನ್ನು ಎನರ್ಜಿನ ವೇಸ್ಟ್ ಮಾಡಬೇಡಿ. ಏನನ್ನು ಕಟ್ಟೋದಕ್ಕೆ, ಪ್ರೀತಿಗೆ ನಮ್ಮ ಎಲ್ಲ ಎನರ್ಜಿಯನ್ನು ತೊಡಗಿಸಿದ್ರೆ ಅದೆಲ್ಲವೂ ತುಂಬ ಕೆಲಸ ಮಾಡುತ್ತೆ. ನಮ್ಮ ಬದುಕನ್ನು ಸಮೃದ್ಧಗೊಳಿಸುತ್ತೆ, ಸಂಪನ್ನಗೊಳಿಸುತ್ತೆ. ನಾನು ಒಟ್ಟಾಗಿ ಹೇಳಬೇಕು ಅಂತಿರೋದಿಷ್ಟು, ಮಗಳು ಅನ್ನೋದಿದೆಯಲ್ಲ, ಅದೊಂದು ರೋಮಾಂಚಕಾರಿಯಾದಂಥ ಸಂಗತಿ. ಅದು ಈಗ ನನಗೆ ನನ್ನ ಮಗಳು, ನಿಮಗೆ ನಿಮ್ಮ ಮಗಳು, ಮತ್ತೊಬ್ಬರಿಗೆ ಮತ್ತೊಬ್ಬರ ಮಗಳು. ಆದರೆ ಮಗಳು ಅನ್ನೋದು ಒಂದು ಭಾವಕೋಶ, ಅದು ಒಂದು ವ್ಯಕ್ತಿ ಅಲ್ಲ, ಅದು ಒಂದು ಭಾವಕೋಶ. ಅದು ಒಂದು ಸಣ್ಣ ಕಥೆ ಹೇಳ್ಬಿಟ್ಟು ಮುಗಿಸ್ತೀನಿ. ತಂದೆ ಮಗಳು ಇಬ್ಬರು ನೀರು ಹಾಯಬೇಕಾಯ್ತು, ಒಂದು ಹೊಳೆ ಹಾಯಬೇಕಾಯ್ತು. ಇವರು ಹೊಳೆ ಹಾಯುವಾಗ ಹೊಳೆ ನೀರು ಜಾಸ್ತಿ ಬಂತು. ಜಾಸ್ತಿ ಬಂದಾಗ ಅಪ್ಪನಿಗೆ ಭಯ ಆಗೋಯ್ತು. ಅಪ್ಪ ತಕ್ಷಣ ಹೇಳ್ದ, ಮಗಳೇ ಮಗಳೇ, ನನ್ನ ಕೈ ಹಿಡ್ಕೊ, ನನ್ನ ಕೈ ಹಿಡ್ಕೊ, ನನ್ನ ಕೈ ಹಿಡ್ಕೊ ಅಂತ. ಅಕಸ್ಮಾತ್ ಪ್ರವಾಹದಲ್ಲಿ ಕೊಚ್ಚೋದ್ರೆ, ಚಿಕ್ಕ ಮಗಳು, ಪುಟ್ಟ ಮಗಳದು, ನನ್ನ ಕೈ ಹಿಡ್ಕೊ ಅಂದು. ಆಗ ಮಗಳು ಹೇಳಿದ್ಲು, ಅಪ್ಪ ಅಪ್ಪ ನೀನು ನನ್ನ ಕೈ ಹಿಡ್ಕೊ, ನೀನು ನನ್ನ ಕೈ ಹಿಡ್ಕೊ ಅಂದ್ಲು. ಸರಿ, ಅಪ್ಪನೇ ಕೈ ಹಿಡ್ಕೊಂಡು ಹೊಳೆ ದಾಟಿಸ್ದ. ಹೊಳೆಯಿಂದ ಆಚೆಗೆ ಬಂದಮೇಲೆ ಅಪ್ಪ ಮಗಳನ್ನ ಕೇಳ್ದ, ಅಲ್ಲ ಮಗಳೇ, ನನ್ನ ಕೈ ಹಿಡ್ಕೊ ಅಂತ ನೀನು ಹೇಳಿದ್ರೆ ನೀನೇ ನನ್ನ ಕೈ ಹಿಡ್ಕೊ ಅಂತ ಯಾಕೆ ಹೇಳಿದೆ? ನೀನು ನನ್ನ ಕೈ ಹಿಡ್ಕೊಳಕ್ಕೂ ನಾನು ನಿನ್ನ ಕೈ ಹಿಡ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ? ಅದಕ್ಕೆ ಅವಳು ಹೇಳಿದ್ಲು, ಅಪ್ಪ, ನಾನು ನಿನ್ನ ಕೈ ಹಿಡ್ಕೊಂಡ್ರೆ ಯಾವುದೋ ನೀರಿನ ಗಾಬರಿನಲ್ಲಿ ನಾನು ನಿನ್ನ ಕೈ ಬಿಟ್ಬಿಡ್ಬೋದು. ಆದರೆ ನನಗೊಂದು ನಂಬಿಕೆ ಇದೆಯಪ್ಪ, ನೀನು ನನ್ನ ಕೈ ಹಿಡ್ಕೊಂಡ್ರೆ ನೀನು ಬಿಡೋದಿಲ್ಲ ಅಂತ. ನೀನು ನನ್ನ ಕೈ ಹಿಡ್ಕೊಂಡ್ರೆ ನೀನು ಬಿಡೋದಿಲ್ಲ ಅನ್ನೋ ನಂಬಿಕೆ ಇದೆ. ಮಗಳು ಆ ಬಗೆಯಲ್ಲಿ ನಂಬಿಕೊಳ್ಳೋದಿದೆಯಲ್ಲ, ಮನುಷ್ಯನ ಬಹಳ ದೊಡ್ಡ ಭಾಗ್ಯ ಅದು, ಬಹಳ ದೊಡ್ಡ ಭಾಗ್ಯ ಅದು. ಆ ಬಗೆಯ ನಂಬಿಕೆಯನ್ನು ಕುಟುಂಬದಲ್ಲಿ ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ ಆವಾಗ ಕೌಟುಂಬಿಕ ಜೀವನ ತುಂಬ ಮಧುರವಾಗಿರುತ್ತೆ, ಸುಖವಾಗಿರುತ್ತೆ. ನನ್ನ ಮಕ್ಕಳಿಬ್ಬರು ಅಂಥ ಸುಖನ ಕೊಟ್ಟಿದ್ದಾರೆ. ಅವರ ಕಾರಣಕ್ಕಾಗಿ ನನಗೆ ಬಹಳ ಸುಖವನ್ನು ನೀಡುವ, ಆನಂದ ನೀಡುವಂಥ ಬಂಧುತ್ವ ಸಿಕ್ಕಿದೆ. ಇಬ್ಬರು ಹೊಸ ಗಂಡು ಮಕ್ಕಳು ಸಿಕ್ಕಿದ್ದಾರೆ. ನನಗೊಬ್ಬ ಮೊಮ್ಮಗ ಸಿಕ್ಕಿದ್ದಾನೆ ಈಗಾಗಲೇ. ತುಂಬ ಸಂತೋಷವಾಗಿದ್ದೀನಿ. ಅದಕ್ಕೆ ತುಂಬ ಔಪಚಾರಿಕ ಅಂತ ಅನ್ನಿಸ್ಬೋದು. ನಾವು ಹೆತ್ತ ಮಕ್ಕಳು ಆದರೂ ನಾನು ಅವ್ರಿಗೆ ಧನ್ಯವಾದ ಹೇಳಬೇಕು ಅಂತ ಅನಿಸುತ್ತೆ. ನನ್ನನ್ನು ಧನ್ಯವನ್ನು ಮಾಡಿದಿರಿ ಮಕ್ಕಳೇ ಅಂತ ಧನ್ಯವಾದ ಹೇಳಬೇಕು ಅಂತ ಅನಿಸುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.